ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಾಟ್ಯಶಾಸ್ತ್ರದ ಪರಿಚಯ ಭಾಷಣ ಮಾಲಿಕೆಯ 3ನೇ ಕಂತಿನ 3ನೇ ದಿವಸದಲ್ಲಿ ನಾವಿದ್ದೇವೆ. 24ನೇ ಅಧ್ಯಾಯ ಮುಗಿಸಿ ಇನ್ನು 25ನೇ ಅಧ್ಯಾಯಕ್ಕೆ ಬರಬೇಕು ಅಂತ ಚಿತ್ರಾಭಿನಯ ಅದಾಯಿತು. ಚಿತ್ರಾಭಿನಯದಲ್ಲಿಯೇ ಹಲವನ್ನು ನೋಡಿ ಆಮೇಲೆ 26ನೇ ಅಧ್ಯಾಯ ಪ್ರಕೃತಿ ಪಾತ್ರ ವಿವೇಕ ಅದನ್ನು ನೋಡೋಣ ಅಂತ ಅಂದುಕೊಂಡ್ವಿ. ಕೆಲವು ಸ್ವಾರಸ್ಯಕಾರಿಯಾದಂಥ ಅಂಶಗಳನ್ನು ಈತ ಹೇಳ್ತಾರೆ ಭರತ ಮಹರ್ಷಿ. ಇಲ್ಲಿ ಕೆಲವು ಟೆಕ್ನಿಕಲ್ ಟರ್ಮ್ಸ್, ಶಾಸ್ತ್ರೀಯವಾದ ಪರಿಭಾಷೆ ಅದೆಷ್ಟು ಸೂಕ್ಷ್ಮತೆಯಿಂದ ಬಳಸಿದ್ದಾನೆ. ನಾವು ಲೋಕದಲ್ಲಿ ಸಾಮಾನ್ಯವಾಗಿ ಈ ಸೂಕ್ಷ್ಮತೆಗಳು ಇಲ್ಲದೆ ಬಳಸ್ತೀವಿ. ಶಾಸ್ತ್ರಕ್ಕೂ ಲೋಕ ವ್ಯವಹಾರಕ್ಕೂ ಇರುವ ಒಂದು ಮುಖ್ಯ ವ್ಯತ್ಯಾಸ ಏನೆಂದರೆ ಆ ಪಾತ್ರಗಳ ಹೆಸರುಗಳ ಸೂಕ್ಷ್ಮತೆಯನ್ನು, ಅಂದರೆ ಆಯಾ ಅಂಶಗಳ ಸೂಕ್ಷ್ಮತೆಯನ್ನು ನಾವು ಗಮನದಲ್ಲಿಟ್ಟುಕೊಳ್ಳದೆ ಸ್ಥೂಲ ದೃಷ್ಟಿಯಿಂದ ನೋಡಿಬಿಡ್ತೀವಿ. ಆ ಸ್ಥೂಲ ದೃಷ್ಟಿಯಿಂದ ವ್ಯವಹಾರ ನಡೆಯುತ್ತದೆ, ಆದರೆ ಪರಿಷ್ಕಾರ ಇರೋದಿಲ್ಲ. ಪರಿಷ್ಕಾರ ಇದ್ದರೆ ವೈಜ್ಞಾನಿಕವಾದ ಸ್ಪಷ್ಟತೆ ಇರುತ್ತದೆ. ಇಲ್ಲಿ ಆ ಬಗೆಯಾದದ್ದು ಅಂತಂದರೆ ನಾವು ಲೋಕದಲ್ಲಿ ಪಾತ್ರ ಅನ್ನುವ ಪದವನ್ನು ಬಳಸ್ತೀವಿ. ಕ್ಯಾರೆಕ್ಟರ್ ಅನ್ನೋದಕ್ಕೆ ಸಂವಾದಿಯಾಗಿ ನಟ, ಆ್ಯಕ್ಟರ್ ಅಂತ ಬಳಸ್ತೀವಿ. ಹಾಗಿದ್ದಾಗ ನಟ ಒಂದು ವೇಷವನ್ನು ಹಾಕಿಕೊಂಡಾಗ ಪಾತ್ರ ಅಂತಾದರೆ ಮೂಲದ ಆ ಪಾತ್ರಕ್ಕೆ ಏನಂತ ನೋಡ. ವಸ್ತುತಃ ಜಗತ್ತಿನಲ್ಲಿ ಕ್ಯಾರೆಕ್ಟರ್ಸ್ ಇಲ್ಲ, ಪರ್ಸನ್ಸ್, ವ್ಯಕ್ತಿಗಳಿರುವಂಥವರು. ಕಲಾ ಜಗತ್ತಿನಲ್ಲಿ ಕ್ಯಾರೆಕ್ಟರ್ಸ್ ಇರುತ್ತವೆ. ಈ ಕಾರಣದಿಂದಲೇ ನಮಗೆ ಈ ಸೂಕ್ಷ್ಮ ಅರ್ಥವಾಗಬೇಕು. ತುಂಬ ಜನಕ್ಕೆ ಅದು ಗೊತ್ತಿಲ್ಲದೆ ಗೊಂದಲಕ್ಕೆ ಒಳಗಾಗ್ತಾರೆ. ಅಂದರೆ ನಾನು ದುರ್ಯೋಧನನನ್ನು ಆ್ಯಸ್ ಎ ಕ್ಯಾರೆಕ್ಟರ್ ಇಷ್ಟಪಡ್ತೀನಿ, ರಾವಣನನ್ನು ಆ್ಯಸ್ ಎ ಕ್ಯಾರೆಕ್ಟರ್ ಇಷ್ಟಪಡ್ತೀನಿ, ಶಕುನಿಯನ್ನು, ಧೃತರಾಷ್ಟ್ರನನ್ನು, ಗಾಂಧಾರಿಯನ್ನು, ಶೂರ್ಪಣಖಿಯನ್ನು, ಮಾರೀಚ, ಸುಬಾಹುಗಳನ್ನು ಇವರೆಲ್ಲರನ್ನೂ ಆ್ಯಸ್ ಎ ಕ್ಯಾರೆಕ್ಟರ್ ಇಷ್ಟಪಡ್ತೀನಿ, ಆ್ಯಸ್ ಪರ್ಸನ್ಸ್ ಇಷ್ಟಪಡೋಲ್ಲ ಅನ್ನುವ ಪೃಥಕ್ಕರಣ ನಾವು ಇಟ್ಕೋಬೇಕು. ತುಂಬ ಜನ ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳು ಸೇರಿದಂತೆ ಬರಗೂರು ರಾಮಚಂದ್ರಪ್ಪನವ್ರಿಗಂತೂ 3 ಹೊತ್ತು ಕನ್ನಡ ನಾಡು ದುರ್ಯೋಧನ ಪ್ರಜ್ಞೆ ಇದು ಅಂತ ಕೂಗಾಡ್ತಾ ಇರ್ತಾರೆ. ಆ ಥರ ಎಷ್ಟೋ ಜನಕ್ಕೆ ಅವರಿಗೆ ಕ್ಯಾರೆಕ್ಟರ್ ಆ್ಯಂಡ್ ಪರ್ಸನ್ ಇದರ ವ್ಯತ್ಯಾಸ ಗೊತ್ತಾಗಲ್ಲ. ನಮ್ಮ ನಿಜ ಜೀವನದಲ್ಲಿ ದುರ್ಯೋಧನಂತಹ ವ್ಯಕ್ತಿ ನಮ್ಮ ಬದುಕಿನಲ್ಲಿ ನಮ್ಮ ದಾಯಾದನಾಗಿ ಬಂದರೆ ನಾವು ತಾಳಬಲ್ಲೆವ? ನಮ್ಮ ಬದುಕಿನಲ್ಲಿ ಶೂರ್ಪಣಖಿಯಂಥ ವ್ಯಕ್ತಿ ಬಂದರೆ, ಶಕುನಿಯಂಥ ವ್ಯಕ್ತಿ ಬಂದರೆ, ರಾವಣನಂಥ ವ್ಯಕ್ತಿ ಬಂದರೆ ನಾವು ತಾಳಬಲ್ಲೆವಾ? ಇಲ್ಲ ಅಂತಾದರೆ ಆ ರೀತಿಯಾದ ವ್ಯಕ್ತಿಗಳನ್ನು ನಾವು ಇಷ್ಟಪಡೋಲ್ಲ. ಆದರೆ ಕಲೆಯಲ್ಲಿ ಅವು ಪಾತ್ರ, ಕ್ಯಾರೆಕ್ಟರ್ ಆದಾಗ ನಮಗೆ ಅದು ಆಸ್ವಾದ್ಯವಾಗುತ್ತದೆ. ಕಾರಣ ನಮಗೆ ಬಾಧೆ ಇಲ್ಲದೆ ಇರೋದ್ರಿಂದ. ಬೋನಿನಲ್ಲಿರುವ ಹುಲಿ, ಸಿಂಹ, ಚಿರತೆಗಳನ್ನು, ಕಟಕಟೆಯ ಒಳಗಿರ್ತಕ್ಕಂಥ ಮೊಸಳೆ, ಗೆಂಡಾಮೃಗವನ್ನು ನಾವು ನೋಡಿ ನೋಡಿ ಸಂತೋಷ ಪಡ್ತೀವಿ. ಆಚೆಗೆ ಬಂದರೆ ಇಲ್ಲ. ಈ ಅಂತರ ಅಂದರೆ ಸೇಫ್ ಡಿಸ್ಟೆನ್ಸ್ ಇರೋದ್ರಿಂದ, ಆಹಾ ಜಿಂಕೆಯನ್ನು ಎಷ್ಟು ಚೆನ್ನಾಗಿ ಚಿರತೆ ಬೆನ್ನಟ್ಟಿಕೊಂಡು ಹೋಗ್ತಾ ಇದೆ, ಅದರ ಮೈ ನೋಡು, ಅದರ ಓಟ ನೋಡು, ಅದರ ಕಾಲು ನೋಡು, ಅದರ ಬಾಲದ ಬೀಸು ನೋಡು ಅಂತೆಲ್ಲ ನಾವು ಮೆಚ್ಕೋತೀವಿ. ಜಿಂಕೆ ಸ್ಥಾನದಲ್ಲಿ ನಾವಿದ್ದರೆ ಮೆಚ್ಕೊಳ್ಳೋಕೆ ಸಾಧ್ಯವಾಗ್ತಾ ಇತ್ತೆ. ವೆನ್ ವಿ ಡೋಂಟ್ ಹ್ಯಾವ್ ಸ್ಟೇಕ್ಸ್ ವಿ ಕ್ಯಾನ್ ಅಪ್ರಿಷಿಯೇಟ್. ಇಫ್ ದಿ ಸ್ಟೇಕ್ಸ್ ಆರ್ ಸೀರಿಯಸ್ ವಿ ಕಾಂಟ್. ಇದು ಸ್ಟೇಕ್ಸ್ ಇರುವ ಸಂದರ್ಭ ಜಗತ್ತು, ಸ್ಟೇಕ್ಸ್ ಇಲ್ಲದ ಸಂದರ್ಭ ಕಲೆ. ಹಾಗಾಗಿ ದುರ್ಯೋಧನ ಈಸ್ ಎ ವಂಡರ್ಫುಲ್ ಕ್ಯಾರೆಕ್ಟರ್ ಬಟ್ ಎ ವೆರಿ ಬ್ಯಾಡ್ ಪರ್ಸನ್. ಈ ವ್ಯತ್ಯಾಸವನ್ನು ನಾವು ಇಟ್ಕೊಳ್ಬೇಕು. ಯಾಕೆಂದರೆ ಇವತ್ತು ಈ ಲೆಫ್ಟು, ಕಮ್ಯುನಿಸಮ್ಮು ಈ ಥರದ್ದು ಈ ಕಲೆಗೆ ಮತ್ತು ಜೀವನಕ್ಕೆ ಇರುವ ಅಂತರವನ್ನು ಗಮನಿಸ್ಕೊಳ್ತಾ ಇಲ್ಲ. ಕಲಸ ಮೇಲೆ ಒಗರ ಮಾಡ್ತಾರೆ. ವ್ಯತ್ಯಾಸ ಇದೆ. ವ್ಯತ್ಯಾಸ ಇಲ್ಲದಿದ್ದರೆ ಹೇಗೆ? ನನ್ನ ಮುಖಕ್ಕೂ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬಕ್ಕೂ ವ್ಯತ್ಯಾಸ ಇಲ್ಲವೇ? ಅದು ನನ್ನದೇ ಮುಖವಾದರೂ ಅದು ಬೇರೆ. ನನ್ನ ಮುಖಕ್ಕೂ ನನ್ನ ಭಾವಚಿತ್ರಕ್ಕೂ ವ್ಯತ್ಯಾಸ ಇಲ್ಲವೇ? ಭಾವಚಿತ್ರವನ್ನು ಹರಿದರೆ ನನ್ನ ಮುಖ ಹರಿದೋಗುತ್ತಾ? ಇಲ್ಲ. ಹೀಗಾಗಿ ಆ ವ್ಯತ್ಯಾಸ ಎಷ್ಟು ಮಟ್ಟಿಗುಂಟು, ಸಾಮ್ಯ ಎಷ್ಟು ಮಟ್ಟಿಗುಂಟು, ಅವುಗಳನ್ನು ಗಮನಿಸಿಕೊಳ್ಬೇಕು. ಇದೆಲ್ಲ ತತ್ವಶಾಸ್ತ್ರವನ್ನು ವ್ಯಾಸಂಗ ಮಾಡಿದ್ರೆ ಬರುತ್ತೆ. ಮಾರ್ಕ್ಸಿಸಮ್ಗೆ ಫಿಲಾಸಫಿಯೇ ಇಲ್ಲ, ಅದೊಂದು ಫಿಲಾಸಫಿಯಿಂದ ಬೇರೆ ಅಪಸವ್ಯ ಮಾಡಿಕೊಂಡು ಕೂತಿದ್ದಾರೆ. ಫಿಲಾಸಫಿ ಯಾವಾಗ ಬರುತ್ತೆ? ಜಗತ್ತು, ಜೀವ, ಈಶ್ವರ, ಬಂಧ, ಮೋಕ್ಷ ಇತ್ಯಾದಿ ಬಂದಾಗ ಬರುತ್ತೆ. ರಿಯಲಿಸಮ್ಗೆ ಫಿಲಾಸಫಿ ಬೇಕೇ ಇಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವಂತೆ. ಈ ರೀತಿಯಾದ ಪರ್ವರ್ಷನ್ಸನ್ನು ಎಷ್ಟನ್ನು ಇಟ್ಕೊಂಡು ಲೋಕವನ್ನು ಮರಳು ಮಾಡ್ತಾರೆ. ನಮ್ಮಲ್ಲಿ ಮೊದಲಿಂದಲೂ ಇವುಗಳ ಬಗ್ಗೆ ಪೃಥಕ್ಕರಣ, ಎಲ್ಲಿ ಸೇರುತ್ತವೆ, ಎಲ್ಲಿ ಬಿಡುತ್ತವೆ, ಎಲ್ಲಿ ಸೇರಿಯೂ ಸೇರದಂತೆ ಇರುತ್ತವೆ. ಈ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತಗಳನ್ನೆಲ್ಲ ಗಮನಿಸಿಕೊಂಡಿದ್ದಾರೆ. ಇದನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ತೀವಿ. ಪಾತ್ರ, ನಟ, ಅಭಿನೇತ, ಪ್ರಯೋಕ್ತ, ಪ್ರಯೋಜಕ ಅನ್ನುವ ಪದಗಳನ್ನು ನಾಟ್ಯಶಾಸ್ತ್ರದಲ್ಲಿ
ಪರ್ಯಾಯವಾಗಿ ಸಿನಾನಿಮಸ್ ಆಗಿ ಬಳಸ್ತಾರೆ. ಇವೆಲ್ಲ ಒಂದೇ ಅಂತ. ಅಂದರೆ ಪಾತ್ರ ಅಂತಂದರೆ ಇದು ಕಂಟೈನರ್ ಅನ್ನುವ ಅರ್ಥ ಇದೆಯಲ್ಲ, ಅಂದರೆ ಈ ನಟನಲ್ಲಿ ಆ ಒಂದು ಕ್ಯಾರೆಕ್ಟರ್ ಬಂದು ಕೂತ್ಕೊಳ್ಳುತ್ತೆ ಅನ್ನುವ ಅರ್ಥದಲ್ಲಿ ಪಾತ್ರ ಅಂತ ಬಳಸ್ತಾರೆ. ಹಾಗೆ ಭೂಮಿಕಾ, ಪ್ರಕೃತಿ, ಅನುಕಾರ್ಯ, ಅನುಕೀರ್ತನೀಯ, ಪ್ರಯೋಜ್ಯ, ಅನುಕರಣೀಯ ಅನ್ನುವಂಥ ಪದಗಳ ಮೂಲಕವಾಗಿ ಯಾರನ್ನು ಕುರಿತು ಮಾಡಬೇಕಾಗಿದೆ ಅದನ್ನು ಹೇಳ್ತಾರೆ. ಅಂದರೆ ಈಗ ರಾಮನನ್ನು ಒಬ್ಬ ಎನ್ ಟಿ ರಾಮರಾವ್ ನಟನೆ ಮಾಡುತ್ತಾ ಇದ್ದಾನೆ ಅಂತ ಅಂದರೆ, ಅಥವಾ ಯಾವುದೋ ಉಮರಾವ್ ಜಾನ್ ಅಂತಕ್ಕಂಥ ಒಬ್ಬ ಉರ್ದು ಕವಯಿತ್ರಿ, ನರ್ತಕಿ, ಗಾಯಕಿ ಯಾರಿದ್ದಳೋ ಅವಳನ್ನು ರೇಖಾ ಅಭಿನಯಿಸ್ತಾಳೆ ಅಂತಂದರೆ ಉಮರಾವ್ ಜಾನ್ ಭೂಮಿಕಾ, ಪ್ರಕೃತಿ, ಅನುಕಾರ್ಯ, ಅನುಕರಣೀಯ, ಅನುಕೀರ್ತನೀಯ, ಪ್ರಯೋಜ್ಯ. ಪ್ರಯೋಜ್ಯ ಅಂದರೆ ಇಲ್ಲಿ ಅನ್ವಯ ಮಾಡಲ್ಪಡುವಂಥ ವಸ್ತು ಅಂತ ಅರ್ಥ. ಅನುಕೀರ್ತನೀಯ ಅಂದರೆ ಇಲ್ಲಿ ಎಕ್ಸಾಲ್ಟೆಡ್ ಆಗಿ ಅಲೌಕಿಕವಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲ್ಪಡ್ತಕ್ಕಂಥದ್ದು. ಅನುಕರಣೀಯ ಅಂದರೆ ದಟ್ ಪರ್ಸನ್ ವಿಲ್ ಬಿ ಎನಾಕ್ಟೆಡ್, ವಿಲ್ ಬಿ ಇಮಿಟೇಟೆಡ್ ಹಿಯರ್ ಅಂತ. ಈ ಥರ ಅರ್ಥವು ಇವುಗಳೆಲ್ಲ ಇವೆ. ಹಾಗಾಗಿ ನಮ್ಮಲ್ಲಿ ಪಾತ್ರ ಅಂತಂದರೆ ನಟ ಅನ್ನುವ ಅರ್ಥ ಉಂಟು. ಈಗ ನಮ್ಮಲ್ಲಿ ಕ್ಯಾರೆಕ್ಟರ್ ಅನ್ನೋದಕ್ಕೆ ಮಾಡಿಕೊಂಡಿದ್ದಾರೆ. ಈ ವ್ಯತ್ಯಾಸವನ್ನು ಗಮನಿಸ್ಕೊಳ್ಬೇಕಾಗುತ್ತದೆ. ಹಾಗೆ ಅಭಿನೇತ, ಅಭಿ ನಮ್ಮ ಕಡೆಗೆ, ನೇತ ಕೊಂಡೊಯ್ತು ಕೊಡ್ತಾನೆ. ಈ ಪಾತ್ರವನ್ನು ನಮ್ಮ ಕಡೆಗೆ ತಂದು ಕೊಡ್ತಕ್ಕಂಥವನು, ಅಂದರೆ ಆ ಕ್ಯಾರೆಕ್ಟರ್ ನಮ್ಮ ಕಡೆಗೆ ತಂದು ಕೊಡ್ತಕ್ಕಂಥವನು ಈ ನಟ ಅಂತ ಹೇಳ್ಬಿಟ್ಟಿದನು. ಹಾಗೆ ಪ್ರಯೋಜಕ, ಆ ಒಂದು ವ್ಯಕ್ತಿಯನ್ನು ಈ ನಟ ನಮಗೆ ಯೋಜನೆ ಸೇರಿಸಿ ಬೆಸೆದು ತಂದು ಕೊಡ್ತಾನೆ ಅನ್ನುವ ಅರ್ಥದಲ್ಲಿ ಇವೆಲ್ಲ ಬಳಕೆ ಆಗುತ್ತದೆ. ಅದು ಹಲವು ತರಹ, ಅನುರೂಪ, ವಿರೂಪ ತಥಾ ರೂಪಾನುರೂಪಿಣಿ ತ್ರಿಪ್ರಕಾರೇಹ ಪಾತ್ರಾಣಾಂ ಪ್ರಕೃತಿಶ್ಚ ವಿಭಾವಿತ ಅಂತ ಹೇಳಿ 3 ಬಗೆಯಲ್ಲಿ ಪಾತ್ರ ಪ್ರಕೃತಿಗಳ ಸಂಬಂಧ. ಪಾತ್ರ ನಟ, ಪ್ರಕೃತಿಯಿಂದ ಯಾವುದನ್ನು ಮಾಡಬೇಕಾಗಿದೆ ಅದು, ಅಂದರೆ ದಟ್ ವಿಚ್ ಹ್ಯಾಸ್ ಟು ಬಿ ಎನಾಕ್ಟೆಡ್ ಅನ್ನುವುದು ಪ್ರಕೃತಿ. ಹೂ ಈಸ್ ಗೋಯಿಂಗ್ ಟು ಎನಾಕ್ಟ್ ಅನ್ನುವಲ್ಲಿ ಪಾತ್ರ ಅಂತ. ಅದು 3 ತರಹ, ಅನುರೂಪ, ವಿರೂಪ ಮತ್ತು ರೂಪಾನುರೂಪಿಣಿ ಅಂತ. ನಾನಾವಸ್ಥಾ ಕ್ರಿಯೋಪೇತ ಭೂಮಿಕಾ ಪ್ರಕೃತಿಸ್ತಥಾ ಭೃಶಂ ಉದ್ಯೋತಯೇನ್ನಾಟ್ಯಂ ಸ್ವಭಾವಕರಣಾಶ್ರಯಂ ಅಂತ ಬಗೆಬಗೆಯ ಅನುಕರಣೆಗಳನ್ನು ಮಾಡ್ತಾರೆ. ಅಂದರೆ ದೇರ್ ಆರ್ ಸೋ ಮೆನಿ ಪೀಪಲ್ ಟು ಬಿ ಪ್ರೆಸೆಂಟೆಡ್ ಇನ್ ಸೋ ಮೆನಿ ವೇಸ್, ಬಗೆಬಗೆಯ ಸ್ಥಿತಿಗಳಲ್ಲಿ ಮಾಡಬೇಕಾಗಿದೆ ಅಂತ ಹೇಳಿ ಅಲ್ಲಿ ಮುಂದೆ ಇವುಗಳನ್ನು ವಿವರಣೆ ಮಾಡಿ ಕೊಡ್ತಾರೆ. ಆಮೇಲಿಂದ ಇದ್ದಕ್ಕಿದ್ದಂತೆ ಅಲ್ಲಿ ಒಂದು ಸ್ವಲ್ಪ ಡಿಸ್ಕ್ರಿಪೆನ್ಸಿ ಬರೋ ತರಹ ಒಂದು ಭಾಗ ಬರ್ತದೆ. ಅದು ಪುಸ್ತಕರ್ಮ ಅಂತ. ಅದು ಬಂದು ಆಹಾರ್ಯಾಭಿನಯದಲ್ಲಿ ಇರಬೇಕಾದದ್ದು, ಅಂದರೆ ಅದು ಹಿಂದಿನ ಅಧ್ಯಾಯದಲ್ಲಿ ಇರಬೇಕಾದದ್ದು. ಇವತ್ತು ಅದನ್ನು ನಾವು ನೋಡ್ತೀವಿ, ಕಾಸ್ಟ್ಯೂಮ್ಸು, ಮೇಕಪ್ಪು, ಹೆಡ್ ಗೇರ್ಸು ಇತ್ಯಾದಿಯನ್ನು ಈ ಭಾಷಣದ ಕೊನೆಯಲ್ಲಿ ನಾವು ನೋಡ್ತೀವಿ. ಅದರದ್ದು ಕೆಲವು ಅಂಶಗಳನ್ನು ಹೇಳಿಬಿಟ್ಟಿದ್ದಾನೆ. ನಾನು ಮೊದಲೇ ತಿಳಿಸಿದಂತೆ ನಾಟ್ಯಶಾಸ್ತ್ರದಲ್ಲಿ ಕೆಲವು ಅಧ್ಯಾಯಗಳು ಹಿಂದೆ ಮುಂದೆ ಆಗಿವೆ. ಜೊತೆಗೆ ಅಧ್ಯಾಯದಲ್ಲೇ ಕೆಲವು ಭಾಗಗಳು ಮತ್ತೊಂದು ಅಧ್ಯಾಯಕ್ಕೆ ಸೇರಬೇಕಾದದ್ದು ಇಲ್ಲಿ ಸೇರಿವೆ. ಈ ಥರದ್ದಾಗಿವೆ. ಭಗವದ್ಗೀತೆಯಲ್ಲೂ ನಾವು ನೋಡ್ತೀವಿ, ಕೆಲವು ಪ್ರಾಚೀನ ಗ್ರಂಥಗಳಲ್ಲಿ ಅದು ಹೇಗೋ ಪಾಠಗಳ ಹಾಗೆ ಬಂದುಬಿಟ್ಟಿವೆ. ಭಗವದ್ಗೀತೆಯಲ್ಲಿ ಶ್ರದ್ಧಾತ್ರಯ, ಗುಣತ್ರಯ, ದೈವಾಸುರ ಸಂಪದ್ ವಿಭಾಗ, ಈ 3 ಅಧ್ಯಾಯಗಳು ಒಟ್ಟಿಗೆ ಇರಬೇಕು. ಮತ್ತು ಅವು ಪ್ರಾಯಶಃ ಮೊದಲ ಅಧ್ಯಾಯಗಳಲ್ಲಿಯೇ ಇರಬೇಕು. ಯಾಕೆಂದರೆ ಒಳಿತು ಕೆಡುಕು ಯಾವುದು, ಸತ್ವ, ರಜಸ್ಸು, ತಮಸ್ಸು ಎನ್ನುವ 3 ಗುಣಗಳು ಹೇಗೆ ಬರುತ್ತವೆ, ಮತ್ತು ಸಾತ್ವಿಕ ಶ್ರದ್ಧೆ, ತಾಮಸ ಶ್ರದ್ಧೆ, ರಾಜಸ ಶ್ರದ್ಧೆ ಅಂದರೆ ಏನು, ಇವುಗಳು ಬೇಸಿಕ್ ಲರ್ನಿಂಗ್ಗೆ ಬೇಕಾದದ್ದು. ಅವು ಆದರೆ ಕೊನೆಗೆ 14, 16, 17 ಈ ಅಧ್ಯಾಯಗಳಲ್ಲಿ ಬಂದುಬಿಟ್ಟಿವೆ. ಏನು ಮಾಡೋದು? ಹಾಗಿದೆ ನಾವು ಪಾಠ ಮಾಡಿಕೊಳ್ಳುವಾಗ, ಅಧ್ಯಯನ ಮಾಡುವಾಗ ಹಿಂದೆ ಮುಂದೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕು. ಇಲ್ಲಿ ಅದೇ ತರಹ ಉಂಟು. ಆ ಪುಸ್ತಕರ್ಮ ಅಂತ ಬಂದಿದೆ. ಇಲ್ಲಿ ಒಂದು ಕ್ಲಿಯರ್ ಆದ ಪರಿಭಾಷೆಯನ್ನು ನಾವು ಇಟ್ಕೊಳ್ಬಹುದು. ಕ್ಯಾರೆಕ್ಟರ್ ಅನ್ನೋದಕ್ಕೆ ಸಂವಾದಿಯಾಗಿ ಪ್ರಕೃತಿ, ಆ್ಯಕ್ಟರ್ ಅನ್ನೋದಕ್ಕೆ ಪಾತ್ರ, ರೋಲ್ ಅನ್ನೋದಕ್ಕೆ ಭೂಮಿಕಾ ಅಂತ ಇಟ್ಕೊಳ್ಬಹುದು ಅಂತ ಅನಿಸುತ್ತೆ. ಇರಲಿ, ಇಲ್ಲಿ ಪರಕಾಯ ಪ್ರವೇಶ ಮಾಡಬೇಕು ನಟರು ಅಂತ ಆ ತತ್ವವನ್ನು ಭರತ ಹೇಳ್ತಾನೆ. ಅದು ಬಹಳ ಮುಖ್ಯವಾದದ್ದು. ಸ್ವಾಭಾವಿಕೇನ ರೂಪೇಣ ಪ್ರವಿಶೇದ್ರಂಗಮಂಡಲಂ ಆತ್ಮರೂಪಮವಚ್ಛಾದ್ಯ ವರ್ಣಕೈರ್ಭೂಷಣೈರಪಿ ಯಾದೃಶಂ ಯಸ್ಯ ಯದ್ರೂಪಂ ಪ್ರಕೃತ್ಯ ತತ್ರ ತಾದೃಶಂ ವಯೋ ವೇಷಾನುರೂಪೇಣ ಪ್ರಯೋಜ್ಯಂ ನಾಟ್ಯಕರ್ಮಣಿ ಯಥಾ ಜೀವಸ್ವಭಾವಂ ಹಿ
ಪರಿತ್ಯಜ್ಯ ಅನ್ಯದೇಹಿಕಂ ಪರಭಾವಂ ಪ್ರಕೃತೆ ಪರಭಾವಂ ಸಮಾಶ್ರಿತಃ ಏವಂ ಬುಧಃ ಪರಂ ಭಾವಂ ಸೋಸ್ಮೀತಿ ಮನಸಾಸ್ಮರನ್ ಯೇಷಾಂ ವಾಗಂಗಲೀಲಾಭಿ ಚೇಷ್ಟಾಭಿಸ್ತು ಸಮಾಚರೇತ್. ಅಂದರೆ ತಾನು ಯಾವ ವ್ಯಕ್ತಿಯನ್ನು ಅನುಕರಣೆ ಮಾಡಬೇಕಾಗಿದೆಯೋ ಆ ವ್ಯಕ್ತಿಗಳ ವೇಷ, ಭೂಷಣ, ಮಾತು, ವರ್ತನೆ ಇವುಗಳನ್ನು ತೋರಿಸಬೇಕು ಅಂತ. ವಾಕ್ ಅಂಗ ಚೇಷ್ಟಾಭಿ ಅಂತನ್ನುವಂಥದ್ದು. ವಾಕ್ ಮಾತು, ಅಂಗ ಅಂದರೆ ಅವರ ಶರೀರ ಹೇಗೆ. ಈಗ ಭೀಮನ ಪಾತ್ರ ಮಾಡೋದು ನರಪೇತಲ ನಾರಾಯಣ ಆದರೆ ಆಗೋದಿಲ್ಲ, ಅದಕ್ಕೆ ಭರ್ಜರಿಯಾಗಿರಬೇಕು ಅಂಗ. ಹಾಗಂತ ಹೇಳಿ ಭೀಮ ಕೈ ಕಾಲು ಬೀಸಿ ಗದೆಯನ್ನು ಗಿರಿಗಿರ ಅಂತ ತಿರುಗಿಸದೆ ಮೀಸೆಯನ್ನು ಹುರಿ ಮಾಡದೆ ಅಂದರೆ ಆಗೋಲ್ಲ. ಅದು ಚೇಷ್ಟ ಅಂದರೆ ಮಿಸ್ಚಿಫ್ ಅನ್ನೋ ಅರ್ಥ ಅಲ್ಲ, ಆಕ್ಟಿವಿಟಿ ಎನ್ನುವ ಅರ್ಥವೇ ಸಂಸ್ಕೃತದಲ್ಲಿರೋದು. ಇದಕ್ಕೆ ತಕ್ಕಂತೆ ಭೂಷಣ, ವರ್ಣಕೈಹಿ, ವರ್ಣಕ ಅಂದರೆ ಮೇಕಪ್, ಭೂಷಣ ಕಾಸ್ಟ್ಯೂಮ್ ಇವುಗಳು ಬೇಕಾಗುತ್ತದೆ ಅಂತ ಹೇಳ್ತಾನೆ. ಆಮೇಲೆ ಅವನು ತನ್ನ ಆತ್ಮರೂಪವನ್ನು ಮರೆಮಾಡಿಕೊಂಡು ಅನ್ನುವ ಆತ್ಮರೂಪಂ ಅವಚ್ಛಾದ್ಯ, ತನ್ನತನವನ್ನು ಅಡಗಿಸಿಕೊಂಡು ಬೇರೆಯ ಪಾತ್ರವಾಗಬೇಕು, ಬೇರೆಯ ವ್ಯಕ್ತಿ ಆಗಬೇಕಾಗುತ್ತೆ. ಇದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಎಷ್ಟು ತಮ್ಮತನವನ್ನು ಅಡಗಿಸಿಕೊಂಡ್ರೂ ಆ ವ್ಯಕ್ತಿಯ ಸ್ವಭಾವದಲ್ಲಿ ನಮ್ಮ ಸ್ವಭಾವವು ಬಂದಿರುತ್ತೆ. ಅದರಿಂದಲೇ ಒಂದು ರಾಮನನ್ನೋ ಕೃಷ್ಣನನ್ನೋ ಸೀತೆಯನ್ನೋ ಸಾವಿತ್ರಿಯನ್ನೋ 10 ಜನ ಅಭಿನಯಿಸಿದ್ರೆ 10 ತರಹ ಶೇಡ್ಸ್ ಇರುತ್ತೆ. ಆದರೆ ಒಂದು ಹೊಂದಾಣಿಕೆಯ ಸ್ಥಿತಿ ಇರೋವರೆಗೆ, ಒಂದು ಅಗ್ರಿಯಬಲ್ ಅನ್ನುವ ಫ್ರೇಮ್ ಇರೋವರೆಗೆ, ಒಂದು ಒಪ್ಪಿಗೆ ತರುವ ಚೌಕಟ್ಟಿರುವವರೆಗೆ ಅದನ್ನು ನಾವು ಸ್ವೀಕರಿಸ್ತೀವಿ. ಅಂದರೆ 10 ಜನರ ಮನೆಯಲ್ಲಿ ಸಾರು ಮಾಡಿದ್ರೆ ಸಾರು ಪಾಯಸ ಆಗಿರೋಲ್ಲ. ಸಾರು ಅಂತಂದರೆ ರಣಖಾರವಾಗಿ ಟಾರ್ಚರ್ ಮಾಡೋದಕ್ಕೆ ಭಯಂಕರವಾಗಿ ಪೊಲೀಸ್ ಸ್ಟೇಷನ್ಗಳಲ್ಲೆಲ್ಲ ಹಿಂದೆ ಎಮರ್ಜೆನ್ಸಿಲಿ ಮಾಡ್ತಿದ್ರಂತಲ್ಲ, ಆ ರೀತಿಯಾದ ರಣಖಾರದ ಪಾಕವಾಗಿ ಮಾಡೋದಿಲ್ಲ. ಒಂದು ವ್ಯತ್ಯಾಸ ಇದ್ದರೂ ಒಂದು ಸಾಮ್ಯ ಇರುತ್ತೆ. ಆ ಬಗೆಯಲ್ಲಿ ಈ ವ್ಯತ್ಯಾಸ ಇರುತ್ತದೆ. ಅಂದರೆ ಆ ಮಟ್ಟಿಗೆ ಫ್ಲೇವರ್ಸ್ ವ್ಯತ್ಯಾಸ ಆಗ್ತಾ ಇರುತ್ತೆ, ಬೇಸ್ ಒಂದೇ ಇರುತ್ತೆ. ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮೇ, ನೀವು ವೆನಿಲ್ಲಾ ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಆ ಬಗೆಯಲ್ಲಿ ಆ ಫ್ಲೇವರ್ಸ್ನಲ್ಲಿ ಒಂದಿಷ್ಟು ವ್ಯತ್ಯಾಸ ಇರಬಹುದು. ಅದು ಡಿಗ್ರೀಸಲ್ಲಿರುತ್ತದೆ ಅಷ್ಟೇ, ಇನ್ಯಾವುದೂ ಇರೋದಿಲ್ಲ. ಅದನ್ನು ನಾವು ನೋಡ್ತೀವಿ. ಇಲ್ಲಿ ತನ್ನ ಸ್ವಭಾವವನ್ನು ಕೂಡದ ಮಟ್ಟಿಗೂ ಮರೆ ಮಾಡಿಕೊಳ್ಬೇಕು. ಹಾಗೆ ಮರೆ ಮಾಡಿಕೊಳ್ಳೋದಕ್ಕೆ ಯಾವ ಥರ ಆಗುತ್ತೆ? ಆ ಪಾತ್ರ ಸ್ವಭಾವ, ಆ ವ್ಯಕ್ತಿ ಸ್ವಭಾವ, ಆ ಮೂಲ ಪ್ರಕೃತಿ ಸ್ವಭಾವವನ್ನು ನಮ್ಮೊಳಗೆ ತುಂಬಿಕೋಬೇಕು. ಅದನ್ನು ಅಧ್ಯಯನ ಮಾಡಬೇಕು. ಹಾಗೆ ಮಾಡದೇ ಇದ್ದರೆ ಆಗೋದಿಲ್ಲ. ಅಧ್ಯಯನ ಇಲ್ಲದೆ ಇದ್ದರೆ, ಪರಿಶೀಲನೆ ಇಲ್ಲದೆ ಇದ್ದರೆ ಆಗೋಲ್ಲ. ಮತ್ತೆ ನಿನ್ನೆ ದಿವಸ ಪ್ರಮಾಣ ಹೇಳಿದ್ನಲ್ಲ, ಲೋಕ ವೇದ ಅಧ್ಯಾತ್ಮ. ಲೋಕದಲ್ಲಿ ಹೇಗೆ ವರ್ತಿಸ್ತಾರೆ ಅಂತ ನೋಡ್ಕೋಬೇಕು. ಈಗ ಸೀತೆಯೂ ಸ್ತ್ರೀಯೇ, ರಾಮನು ಪುರುಷನೇ. ಹೀಗಾಗಿ ಎಲ್ಲಿಯೂ ಯಾವ ಸ್ತ್ರೀ ಪುರುಷರ ಚಟುವಟಿಕೆಗಳಲ್ಲೂ ನಾವು ಆ ಪಾತ್ರಗಳದ್ದು ಒಂದಿಷ್ಟು ಹೆಚ್ಚು ಕಡಿಮೆ ಕಾಣಬಹುದು ಅಂತನ್ನುವಲ್ಲಿ ಲೋಕ ಪ್ರಮಾಣ. ಆದರೆ ಎಲ್ಲ ಹೆಂಗಸರು ಸೀತೆ ಅಲ್ಲ, ಎಲ್ಲ ಗಂಡಸರು ರಾಮಂದ್ರ ಅಲ್ಲ. ಅದಕ್ಕಾಗಿ ವಾಲ್ಮೀಕಿ ರಾಮಾಯಣ ಓದಬೇಕು. ಎಲ್ಲ ಪ್ರಕೃತಿಗಳಲ್ಲಿ ಅಂದರೆ ಎಲ್ಲ ಕ್ಯಾರೆಕ್ಟರ್ಸ್ನ ಬೆಂಚ್ ಮಾರ್ಕ್ ರಿಯಾಲಿಟಿ ಅವರು ಮನುಷ್ಯರು ಅನ್ನುವಂಥದ್ರೊಳಗೆ ನಮಗೆ ಗೊತ್ತಾಗುತ್ತೆ. ಆದರೆ ಅವರು ಯಾವ ರೀತಿಯಾದ ಮನುಷ್ಯರು ಅನ್ನುವಾಗ ನಮಗೆ ಅದರ ಸ್ಪೆಷಲೈಸ್ಡ್ ಸ್ಟಡೀಸ್ ಬೇಕಾಗುತ್ತೆ. ಅದನ್ನು ಮಾಡ್ಕೋಬೇಕು. ಅದಾದ ಮೇಲೆ ನಮ್ಮೊಳಗೆ ನಮ್ಮದಾದ ಸ್ವಭಾವ, ನಾನು ಹೆಣ್ಣು ನಾನು ಗಂಡು, ಈ ಥರದ್ದೊಂದಿರುತ್ತೆ. ಮತ್ತು ಕಲಿಕೆಯಿಂದ ನಮ್ಮೊಳಗೆ ಇಷ್ಟು ಅಷ್ಟು ಬದಲಾವಣೆಯನ್ನು ನಾವು ಮಾಡ್ಕೋತೀವಿ ಆ ಹೊತ್ತಿಗೆ. ಅದು ಅಧ್ಯಾತ್ಮ. ಅದನ್ನು ಸೇರಿಸಿಕೊಂಡು ಈ ಮೂರರ ಪಾಕವಾಗಿ ಆ ಪ್ರಕೃತಿಗಳನ್ನು ನಿರ್ವಾಹ ಮಾಡಬೇಕು. ಯಥಾ ಜೀವ ಸ್ವಭಾವಂ ಹಿ ಪರಿತ್ಯಜ್ಯ ಅನ್ಯದೈಹಿಕಂ ಪರಭಾವಂ ಪ್ರಕೃತೆ. ಒಂದು ದೇಹದೊಳಗೆ ಮತ್ತೊಂದು ಜೀವ ಹೋಗಿ ಸೇರುತ್ತದಲ್ಲ, ಆ ಮಟ್ಟಕ್ಕೆ ಪರಕಾಯ ಪ್ರವೇಶ. ಆ ಪರಕಾಯ ಪ್ರವೇಶ ಮಾಡಿದ್ರು ನಾವೇ ತಾನೇ ಅಲ್ಲಿರೋದು. ನಮ್ಮ ಸ್ವಭಾವ ಇರುತ್ತೆ, ಆದರೆ ಆ ದೇಹದ ಮೂಲಕ ಬರ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಮಾಡಬೇಕು ಅಂತನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಆಮೇಲೆ ಅಭಿನವ್ ಗುಪ್ತ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಏನೆಂದರೆ, ನಟನಿಗೆ ಸಂಪೂರ್ಣವಾಗಿ ಮೈಮರೆತು ಆ ಪ್ರಕೃತಿ ಒಳಗೆ ಹೋಗ್ಬಿಡ್ತಾನೆ ಅಂತ ಅರ್ಥ ಅಲ್ಲ. ಸೋಸ್ಮಿತ್ಯನೇನ ಸ್ವಾತ್ಮಾವಷ್ಟಂಭ ಅವಷ್ಟಂಭಸ್ಯ ಅತ್ಯಾಜ್ಯತಾಮಾಹ ಅನ್ಯಥಾ ಲಯಾದ್ಯನುಸರಣಂ ಅಶಕ್ಯಂ ಅಂತ. ಪೂರ್ತಿ ಅದೇ ಆಗಿಬಿಟ್ರೆ, ಅದೇ ಪ್ರಕೃತಿನೇ ಆಗಿಬಿಟ್ರೆ, ಇಫ್ ಐ ಬಿಕಮ್ ದಿ ಕ್ಯಾರೆಕ್ಟರ್ 100%, ತಾಳಕ್ಕೆ ಸರಿಯಾಗಿ ಕುಣಿಬೇಕಾಗಿದೆ, ತಾಳ ತಪ್ಪು ಹೋಗುತ್ತೆ. ಏಕೆಂದರೆ ವೆನ್ ಐ ಬಿಕಮ್ ದಿ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ, ಇಟ್ ವಿಲ್ ಬಿ ನೋ ಮೋರ್ ಕ್ಯಾರೆಕ್ಟರ್, ರಿಯಲ್ ಲೈಫ್ ಪರ್ಸನ್. ಆಗ ರಾಮನಿಗೆ ತಾಳಕ್ಕೆ ಸರಿಯಾಗಿ ಕುಣಿಬೇಕು ಅಂತ ಯಾಕಿರುತ್ತೆ?
ನಮ್ಮ ರಂಗಭೂಮಿಯ ರಾಮ ಸೀತೆ ಚೆನ್ನಾಗಿ ಡಾನ್ಸ್ ಬಲ್ಲವರಾಗಿ ಕುಣಿತಾರೆ ತಾಳಕ್ಕೆ ತಪ್ಪದಂತೆ. ಆದರೆ ರಿಯಲ್ ಲೈಫ್ ರಾಮನಿಗೆ ಪಾಪ ಡಾನ್ಸ್ ಬರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ಸೀತೆಗೆ ಡಾನ್ಸ್ ಬರ್ತಾ ಇತ್ತು ಸಂಕೋಚ ಇತ್ತೋ ಏನೋ ಗೊತ್ತಿಲ್ಲ. ಅದು ಒಂದು ತೆಲುಗು ಸಿನಿಮಾನ ನೋಡಿದ್ದು ನನಗೆ ನೆನಪಿಗೆ ಬರುತ್ತೆ. ನಾನು ಹೆಚ್ಚಾಗಿ ನೋಡಿದ್ದು ಚಿಕ್ಕ ವಯಸ್ಸಲ್ಲಿ ತೆಲುಗು ಸಿನಿಮಾಗಳಾದ್ರಿಂದ ಅಲ್ಲಿ ಈ ಕಾಲದ ವ್ಯಕ್ತಿ ಕೃಷ್ಣದೇವರಾಯನ ಕಾಲಕ್ಕೆ ಹೊರಟೋಗ್ಬಿಡ್ತಾನೆ. ಹೊರಟೋದಾಗ ಅಲ್ಲಿ ತೆನಾಲಿ ರಾಮಕೃಷ್ಣನ್ ನೋಡಿದ ತಕ್ಷಣವೇ ಈ ಕಾಲದ ವ್ಯಕ್ತಿ, ಅಯ್ಯೋ ನಾನು ಇದು ತೆನಾಲಿ ರಾಮಕೃಷ್ಣ ಸಿನಿಮಾ ನೋಡಿದಾಗ ನಾಗೇಶ್ವರರಾವ್ ಮಾಡಿದ್ದು ರೋಲು ಆತ ಇಷ್ಟು ಚೆನ್ನಾಗಿದ್ದ, ನೀವು ನೋಡಿದ್ರೆ ರಿಯಲ್ ಲೈಫ್ ತೆನಾಲಿ ರಾಮಕೃಷ್ಣ ಅಷ್ಟು ಚೆನ್ನಾಗೇ ಇಲ್ಲ ಅಂತ. ಅವನು ತೆನಾಲಿ ರಾಮಕೃಷ್ಣನಿಗೆ ಅರ್ಥ ಆಗೋದಿಲ್ಲ. ಸಿನಿಮಾ ಅಂದರೆ ಏನು, ರಿಯಲ್ ಲೈಫ್ ಅಂದ್ರೇನು, ರಿಯಲ್ ಲೈಫ್ ಅಂದ್ರೆ ಏನು ಗೊತ್ತಾಗೋದಿಲ್ಲ. ಒಂದು ವಿನೋದ. ನಮಗೆ ನಾವು ಕಲ್ಪನೆಯಲ್ಲಿ ಏನೋ ಮಾಡ್ಕೊಂಡಿರ್ತೀವಿ, ಅವರು ವಾಸ್ತವದಲ್ಲಿ ಹೆಂಗಂಗೋ ಇರ್ತಾರೆ, ಏನೂ ಮಾಡೋಕ್ಕಾಗೋಲ್ಲ. ನಾವು ಇಷ್ಟಪಟ್ಟ ಕೃಷ್ಣ ಕವಿ ಕಲಾವಿದರು ಶಿಲ್ಪಿಗಳು ಎಲ್ಲ ಕೊಟ್ಟಂಥ ಆಕಾರ ಬೇರೆಯೇ ಇರಬಹುದು, ನಿಜವಾದ ಕೃಷ್ಣ ಬೇರೆಯೇ ಇರ್ಬೋದು, ನಮಗೆ ಗೊತ್ತಿಲ್ಲ. ಆ ಕೃಷ್ಣ ನಮ್ಮೆದುರು ನಿಂತ್ಕೊಂಡ್ರೆ ನಮಗೆ ಯಾಕಪ್ಪ ಈ ಥರ ಇದ್ದಾನೆ, ನಮ್ಮ ಬೇಲೂರು ಹಳೇಬೀಡಲ್ಲಿ ಕೆತ್ತಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ಹೇಗಿದ್ದಾನೆ ಆ ಥರ ಕಾಣಿಸಬಾರ್ದ ಅಂತ ಅನಿಸ್ಬೋದು. ಹೀಗಾಗಿ ಅತಿರೇಕದ ತಾದಾತ್ಮ್ಯ ಅನ್ನೋದನ್ನು ಒಪ್ಪೋಲ್ಲ. ನಾಟ್ಯಶಾಸ್ತ್ರ ಒಪ್ಪಿಲ್ಲ, ಆನಂದವರ್ಧನ ಒಪ್ಪಿಲ್ಲ, ಅಭಿನವ್ ಗುಪ್ತ ಒಪ್ಪಿಲ್ಲ, ಇಂಡಿಯನ್ ಇಸ್ಥೆಟಿಕ್ಸ್ ಆ ಥರ ಎಂಡಾರ್ಸ್ ಮಾಡೋಲ್ಲ. ಒಂದು ಮಟ್ಟದ ವ್ಯತ್ಯಾಸ ಅವನು ನಟ ಇಟ್ಕೋತಾನೆ, ನಟಿ ಇಟ್ಕೋತಾಳೆ. ಹಾಗಾಗಿ ಅದು ಒಂದು ಬಗೆಯ ಇನ್ವಾಲ್ವಿಂಗ್ ವಿತೌಟ್ ಇನ್ವಾಲ್ವ್ಮೆಂಟ್. ಈಗ ನಮಗಾದರೂ ಅಷ್ಟೇ ಸಿಕ್ಕಾಪಟ್ಟೆ ಓವರ್ ಇನ್ವಾಲ್ವ್ ಆಗಿಬಿಟ್ರೆ ಸಿನಿಮಾದಲ್ಲಿ ಉದ್ರೇಕಗಳಾಗ್ಬಿಡುತ್ತವೆ. ನಮಗದು ಗೊತ್ತೇ ಇದೆ. ಎಷ್ಟೋ ಬಾರಿ ಆ ರೀತಿಯ ಕೂಗಾಟಗಳೆಲ್ಲ ಮಾಡೋದುಂಟು. ನನಗೆ ತುಂಬ ನೆನಪಾಗೋದು MGRನ ಪೀಕ್ ಟೈಮ್ನಲ್ಲಿ ಆತನ ಸಿನಿಮಾಗಳು ಬಂದಾಗ, ಒಲಗಂ ಸುಟ್ರ ವಾಲಿಬನ್ನು, ಮೀನವನನ್ ಬನ್ನು, ಈ ಥರ ವಿಚಿತ್ರ ಸಿನಿಮಾಗಳು ಬಂದಾಗ ಆ ಫ್ರಂಟ್ ರ್ಯಾಂಕ್ಸಲ್ಲಿರ್ತಕ್ಕಂಥವ್ರು ಅವನು ಜೈಲಿಗೆ ಹೋಗಿರೋ ಹೊರಟ್ರೆ ಪೋಗಾದೆ ಅಣ್ಣ ಪೋಗಾದೆ ಅಂತ ಕೆಳಗಿಂದ ಕೂಕ್ಕೋತಾ ಇದ್ರು. ಅಂದರೆ ಅದು ಓವರ್ ಇನ್ವಾಲ್ವ್ಮೆಂಟ್. ನಮ್ಮಲ್ಲಿ ಕೆಲವರು ಅದನ್ನು ತುಂಬ ರಸಜ್ಞತೆಯ ಪರಾಕಾಷ್ಠೆ ಎನ್ನುವಂತೆ ಹೇಳ್ತಾರೆ. ದುರ್ಯೋಧನಿಗೆ ಕೃಷ್ಣ ಹಿತ ಹೇಳ್ತಾ ಇದ್ರೆ ಕೇಳದೇ ಇದ್ರೆ ಯಾವುದೋ ಒಬ್ಬ ಮುದುಕ ಗಮಕ ಹಾಡ್ತಾ ಇದ್ದಾಗ ಅಯ್ಯೋ ಪಾಪ ಮುಂಡೆ ಇದೆ ಕೇಳಬಾರ್ದೇನೋ, ಪರಮಾತ್ಮನೇ ಬಂದು ಹೇಳ್ತಾ ಇದ್ದಾನೆ, ತೆದ್ದು ನಿಂತ್ಕೊಂಡು ಕೂಗದ್ನಂತೆ. ಏನು ಮೂರ್ತಿಯಲ್ಲ ಒಂದು ಕಡೆ ಬರೀತಾರೆ. ಇದನ್ನು ಅವನ ಎಕ್ಸೈಟ್ಮೆಂಟನ್ನು ನಾವು ಒಪ್ಪೋಣ, ಆದರೆ ದಟ್ ಈಸ್ ಈಸ್ಥೆಟಿಕ್ ಎಂಜಾಯ್ಮೆಂಟ್ ಅಂತ ಹೇಳೋಕ್ಕಾಗೋಲ್ಲ. ಆ ಕಾರಣದಿಂದನೇ ಈಗ 2D ಇಂದ 3Dಗೆ ಬಂದು 3D ಇಂದ 4D 5D ಅಂತೆಲ್ಲ ಬರ್ತಾ ಇವೆ. ಎಲ್ಲಿವರೆಗೆ ಸೈಕ್ಲೋರಮ ಸಿನೇರಮ ಆ ಥರದ್ದೆಲ್ಲ ಬಂದಿದೆ. ಇನ್ನು ಎಲ್ಲಿವರೆಗೆ ಅಂದರೆ ನಾವು ಆ ಸಿಚುಯೇಷನ್ನಲ್ಲೇ ಇದ್ದೀವಿ ಅನ್ನೋ ಥರ ಆಗಿ ನಾವೇ ಆ ಸಿಚುಯೇಷನ್ನ ಡಿಕ್ಟೇಟ್ ಮಾಡ್ಬೋದು ಅನ್ನೋ ಥರದ್ದು ಈ ಥರದ್ದೆಲ್ಲ ಬರ್ತಾ ಇವೆ. ಒಮ್ಮೆ ರೆಹಮಾನ್ AR ರೆಹಮಾನ್ ನನಗೆ ಅದನ್ನೆಲ್ಲ ತೋರಿಸಿದ್ದುಂಟು. ಈ ಥರ ಎಲ್ಲ ಬರ್ತಾ ಇದೆ, ನೀವೇನು ಹೇಳ್ತೀರಂತ. ಏನು ಹೇಳೋದಿಲ್ಲ, ಇದು ಸರಿ ಇಲ್ಲ ಅಂತೀವಿ ಅಷ್ಟೇ ಅಂತಂದೆ. ಏಕೆಂದರೆ ಸಿಕ್ಕಾಪಟ್ಟೆ ಓವರ್ ಇನ್ವಾಲ್ವ್ಮೆಂಟ್ ಆದರೆ ನಮಗೆ ಜಗತ್ತೇ ಇದೆ, ಅದಕ್ಕಿಂತ ಓವರ್ ಇನ್ವಾಲ್ವ್ಮೆಂಟ್ ಬೇಕೇ? ಅಷ್ಟು ರಿಯಲ್ ಲೈಫ್ ಅನ್ನೋ ಥರ ಬಂದುಬಿಟ್ಟಾಗ ನಮಗೆ ಭಯ ಉದ್ರೇಕ ಆಗುತ್ತೆ, ಭಯಾನಕ ರಸ ಬರೋಲ್ಲ, ವೀರರಸ ಬರೋಲ್ಲ, ಉತ್ಸಾಹ ಮಾತ್ರ ಇರುತ್ತೆ. ಈ ಕಾರಣದಿಂದ ಓವರ್ ಇನ್ವಾಲ್ವ್ಮೆಂಟ್ ಪ್ರೇಕ್ಷಕನಿಗೂ ತಪ್ಪು, ಇನ್ನು ನಟನಿಗೂ ಕೂಡ ತಪ್ಪು. ಆದರೆ ಒಂದು ಹದ, ಒಂದು ಅಂತರ ಇರುತ್ತದೆ. ಈ ಕಾರಣದಿಂದಲೇ ಕಲಾಸ್ವಾದ ಕಾಲದಲ್ಲಿ ಇನ್ವಾಲ್ವಿಂಗ್ ವಿತೌಟ್ ಇನ್ವಾಲ್ವ್ಮೆಂಟ್ ಅಂದ್ವಲ್ಲ, ಇದ್ದು ಇರದಂತೆ. DVG ಅವರು ಕಗ್ಗದ ಕಥೆ ಅಂತ ಮಂಕುತಿಮ್ಮನ ಕಗ್ಗದ ಆರಂಭದಲ್ಲಿ ಬರೀತಾರೆ. ಬಾಳ ಹೊರೆಯ ಹೊತ್ತು ಹೊರದವೊಲ್ ಆತ ಇದ್ದ ತಿಮ್ಮಗುರು ಅಂತ. ಹೊತ್ತು ಹೊರದಂತೆ ಇರಬೇಕು, ಇಲ್ಲದಂತಿರಬೇಕು ಅಂತ ದಾಸರು ಹೇಳಿದ್ರಲ್ಲ, ಆ ಥ್ರೆಶೋಲ್ಡ್ ಎಫೆಕ್ಟ್ ಅದು ಬಹಳ ಮುಖ್ಯ. ದೆಹಲಿ ಅನುಭವ ಅಂತಂತಾರೆ, ಅದು ಬಹಳ ದೆಹಲಿ ಪರಿಣಾಮ ತುಂಬ ಮುಖ್ಯವಾದದ್ದು. ಅದನ್ನು ಅಭಿನವ್ ಗುಪ್ತ ಹೇಳ್ತಾನೆ. ಆಮೇಲೆ ಈಗ ಹೇಗೆ ಯಾವ ರೀತಿಯಲ್ಲಿ ಯಾರನ್ನ ಯಾವುದಕ್ಕೆ ತೊಡಗಿಸಬೇಕು, ಎಲ್ಲ ಕಲಾವಿದರಿಗೂ ಎಲ್ಲ ಪಾತ್ರಗಳು ಎಲ್ಲ ಪ್ರಕೃತಿಗಳನ್ನು ನಿರ್ವಾಹ ಮಾಡೋದಕ್ಕಾಗೋದಿಲ್ಲ. ಆಲ್ ಪರ್ಸನ್ಸ್ ಆಲ್ ಆ್ಯಕ್ಟರ್ಸ್ ಕೆನಾಟ್ ಪರ್ಫಾರ್ಮ್ ಆಲ್ ಕ್ಯಾರೆಕ್ಟರ್ಸ್ ಅಂತ ಅನ್ನೋದಿರುತ್ತದೆ. ಅದಕ್ಕೆ ಸುಕುಮಾರ ಪ್ರಕೃತಿ ಇರ್ತಕ್ಕಂಥ ಸ್ತ್ರೀಯರಿಂದ ಸುಕುಮಾರವಾದ ಶೃಂಗಾರದ್ದನ್ನು ಮಾಡಿಸಬೇಕು, ಉದ್ಧತರಾದದ್ದರಿಂದ ಉದ್ಧತವಾದದ್ದನ್ನು ಮಾಡಿಸಬೇಕು. ಹೀಗೆ ಆ್ಯಕ್ಟರ್ಸ್ ಟೆಂಪರ್ಮೆಂಟ್ ಪ್ರಕಾರ ಮಾಡಬೇಕು. ಇದು ಒಂದು ಇಕಾನಮಿ, ಇದು ಒಂದು ಅನುಕೂಲತೆ. ಅಂದರೆ ವರ್ಸಟೈಲ್ ಆದವರಿಗೆ ನಾವು ಯಾವುದೂ ಮಾಡ್ತೀವಿ, ಮಾಡಬಲ್ಲವು ಅಂತಿರ್ತಾರೆ, ಅದು ಬೇರೆ, ಅದು ಮಾಡಬಹುದು. ಆದರೆ ಆ ವಿಷಯವನ್ನು ಹೆಚ್ಚಾಗಿ ಚರ್ಚೆ ಮಾಡೋದಿಲ್ಲ. ಕಾರಣ ಇಷ್ಟೇ, ಎಕ್ಸ್ಟ್ರಾರ್ಡಿನರಿ ವಿಷಯದಲ್ಲಿ ಶಾಸ್ತ್ರ ತುಂಬ ಚರ್ಚಿಸೋಲ್ಲ. ಎಕ್ಸ್ಟ್ರಾರ್ಡಿನರಿಗೋಸ್ಕರ ಶಾಸ್ತ್ರ ಅಲ್ಲ, ಶಾಸ್ತ್ರ ಇರುವುದು ಸಾಮಾನ್ಯರಿಗೆ. ಸಾಮಾನ್ಯರಿಗೆ ಒಂದು ವ್ಯವಸ್ಥೆ, ಒಂದು ಚೌಕಟ್ಟು ಅಂತ ಬೇಕು, ಅಸಾಮಾನ್ಯರಿಗೆ ಬೇಕಿಲ್ಲ. ನಾವು ಅಸಾಮಾನ್ಯರು ಅಂತ ಅಂದುಕೊಂಡು ಬಿಟ್ರೆ
ಮತ್ತೆ ವಾಪಸ್ ತಂದು ಕೂಡಿಸ್ತಾರೆ, ಹಾವು ಏಣಿ ಆಟದ ತರಹ. ನಾನು ಸಂಗೀತಕ್ಕೆ ನನ್ನ ಗುರುಗಳಾದ ನಾಗವಲ್ಲಿ ನಾಗರಾಜರ ಹತ್ರ ಹೋಗಿ, ನನಗೆ ವರ್ಣ ಎಲ್ಲ ಕಲಿಸ್ಬೇಡಿ, ಒಂದು ಸಾಮಾನ್ಯ ಸ್ವಲ್ಪ ಸಾಕು, ಸ್ವರ ಜೊತೆ ಸರಳೆ ವರಸೆ, ಜಂಟಿ ವರಸೆ, ಅಲಂಕಾರಗಳಾದಮೇಲೆ ನನಗೆ ಶುರು ಮಾಡಬೇಡಿ ವಾತಾಪಿ ಗಣಪತಿ ಭಜೆ ಅಂತಂದೆ. ಅವರು ಪಾಪ ನನ್ನ ಮೇಲೆ ವಿಶ್ವಾಸ ಹೆಚ್ಚು, ಆಗಲಿ ಅಂತಂದರು. ಏನೋ ಒಂದು 4 ವರ್ಣ ಕಲ್ತಿದ್ದುಂಟು, ಆದರೆ ಅದು ಜಾಸ್ತಿ ಅಭ್ಯಾಸ ಮಾಡಿಲ್ಲ. ಆದರೆ ನಾನು ದೊಡ್ಡ ಲಿಸ್ಟ್ ಇಟ್ಕೊಂಡು ಹೋಗಿದ್ದೆ, ಇಂತಿಂಥ ಕೃತಿಗಳನ್ನೇ ಕಲಿಬೇಕು ಅಂತ. ಅದನ್ನು ಕಲಿಬೇಕು ಅಂದರೆ ದಾರಿನಿ, ತೆಲಸುಕುಂಟಿ, ತ್ರಿಪುರ ಸುಂದರಿ, ಆ ಶುದ್ಧ ಸಾವೇರಿ, ನುಡಿಕಾರ ಎಲ್ಲ ಬರಬೇಕು ಅಂದರೆ ವಾಪಸ್ ಬರಬೇಕು ವರ್ಣಗಳಿಗೆ. ಅಂದರೆ ನನಗೆ ಒಂದೇ ಸರ್ತಿಗೆ SLC ಪರೀಕ್ಷೆ ಕಟ್ಟೋದಕ್ಕೆ ಅವಕಾಶ ಇದೆ ಅಂತ ಕೂತ್ಕೊಂಡ್ಬಿಟ್ರೆ ವಾಪಸ್ ಬಂದು ಕೂತ್ಕೋಬೇಕು, ಅನಿವಾರ್ಯ. ಹೀಗಾಗಿ ನಾವು ಅಸಾಮಾನ್ಯರು ಅಂತ ಅಂದುಕೊಂಡ ಮೇಲೆ ಪರೀಕ್ಷೆಗೆ ತುತ್ತಾಗಬೇಕು. ಪರೀಕ್ಷೆಗೆ ತುತ್ತಾದಾಗಲೇ ನಮ್ಮ ಯೋಗ್ಯತೆ ಗೊತ್ತಾಗೋದು. ಹಾಗಾಗಿ ವಸಂತ ಸಮಯ ಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ ಅದನ್ನು ಹೇಳಬೇಕು. ಆ ದೃಷ್ಟಿಯಿಂದಲೇ ಅಭಿನವಗುಪ್ತ ಹೇಳ್ತಾನೆ, ಈ ಆನುಕೂಲ್ಯವನ್ನು ನೋಡಿಕೊಂಡು ಇವೆಲ್ಲ ವಿಭಾಗಗಳನ್ನು ಮಾಡಿರ್ತಕ್ಕಂಥದ್ದು ಅಂತ. ಮತ್ತು ಅದೇ ಹೊತ್ತಿನಲ್ಲಿ ವಾಸ್ತವವನ್ನು ಯಥಾವತ್ತಾಗಿ ಮಾಡೋಲ್ಲ, ಅದಕ್ಕೆ ಒಂದಿಷ್ಟು ಉಪ್ಪು ಖಾರ ಎಲ್ಲ ಸೇರಿಸಿ ಮಾಡಿರೋದಾಗಿರ್ತದೆ. ವನವಾಸಕ್ಕೆ ರಾಮ ಹೋದಾಗ ಅವನು ಗಡ್ಡ ಮೀಸೆ ಬೆಳೆದಿರುತ್ತೆ, ಆದರೆ ಸಿನಿಮಾದಲ್ಲಿ ಅದೇ ಜಿದ್ದುಗಟ್ಟಿಕೊಂಡು ಗಡ್ಡ ಮೀಸೆ ಬೆಳೆದಿರೋ ರಾಮನನ್ನೇ ತೋರಿಸಬೇಕು ಅಂತೇನೂ ಇಲ್ಲ. GV ಅಯ್ಯರವರು ತಮ್ಮ ಶಂಕರಾಚಾರ್ಯದಲ್ಲಿ ಶಂಕರಾಚಾರ್ಯರಿಗೆ ಸೈಡ್ ಲಾಕೆಲ್ಲ ಬಂದಿರೋದು ತೋರಿಸಿದ್ರು. ಅದರಿಂದ ಅವ್ರು ಯಾವ ಪುರುಷಾರ್ಥ ಸಾಧಿಸಿದ್ರೋ ಗೊತ್ತಿಲ್ಲ, ತಾವು ಗಡ್ಡ ಬೆಳೆಸ್ಕೊಂಡಿದ್ದರೆ ಸಮಾಧಾನ ಅಲ್ಕೊಂಡ್ರೋ ಏನೋ. ಜನಕ್ಕೆ ಅಷ್ಟು ಹೊತ್ತು ಶಂಕರಾಚಾರ್ಯರನ್ನ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅದೇ ಅವ್ರು ಮಾಡಿದ ಲಾಭ. ನಾವು ಕ್ಲೀನ್ ಶೇವನ್ ರಾಮಕೃಷ್ಣನ್ನೇ ತೋರಿಸೋಣ. ಗಡ್ಡ ಬೆಳೆಸ್ಕೊಂಡ ರಾಮನಿಂದ ಕಲಾತ್ಮಕತೆಗೂ ಕಥೆಗೂ ಹೆಚ್ಚಿನ ಪ್ರಯೋಜನ ಇದ್ದರೆ, ವಾಲ್ಮೀಕಿ ಏನಾದರೂ ಒಂದು ದಿನ ರಾಮ ಗಡ್ಡ ಬಳಸ್ಕೊಳ್ತಾ ಇದ್ದಾಗ ಶೂರ್ಪಣಕ್ಕೆ ಬಂದು ಗಡ್ಡ ಎಳೆಯೋಕ್ಕೆ ಬಂದಳು ಅಂತೇನೋ ಆ ಥರ ಕಥೆಗಿದ್ದರೆ ಬೇಕಾದ್ರೆ ಗಡ್ಡನೂ ಬೆಳೆಸಿ. ಅದಿಲ್ಲದೆ ಇದ್ದಾಗ ಜನರಿಗೆ ಸುಮ್ಮನೆ ಗೊಂದಲವನ್ನು ಉಂಟು ಮಾಡಬೇಕು, ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು, ಓವರ್ ರಿಯಲಿಸ್ಟಿಕ್ ಆಗಿರಬೇಕು ಅಂತ. ಓವರ್ ರಿಯಲಿಸ್ಟಿಕ್ ಆಗಿರಬೇಕು ಅಂದರೆ ಸಾಯಬೇಕು ಅಂದರೆ ಸತ್ಯ ಓಡಬೇಕು, ಅಲ್ಲಿ ಈ ಅಸಂಬದ್ಧಗಳಾಗುತ್ತವೆ. ಹಾಗಾಗಿ ನಾವು ಒಂದು ಹದ ಇಟ್ಕೊಳ್ಬೇಕಾಗುತ್ತದೆ. ಪರಿದರ್ಶಿಕ ಅಂತ ಶ್ರೀಹರ್ಷ ಶೀಲಾದಿತ್ಯನ ಒಂದು ರೂಪಕ ಇದೆ, ನಾಟಿಕಾ ಅನ್ನುವ ಪ್ರಕಾರಕ್ಕೆ ಸೇರಿದ್ದು. ಅಲ್ಲಿ ವಾಸವದತ್ತೆ ಮತ್ತು ಉದಯನರ ಕಥೆ ಬರುತ್ತದೆ. ಅದು ಒಂದು ನಾಟಕ, ಪ್ಲೇ ವಿತ್ ಇನ್ ಪ್ಲೇ. ಸಂಸ್ಕೃತ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಗರ್ಭಾಂಕದ ಪ್ರಯೋಗ. ಆಗ ಅಲ್ಲಿ ವಾಸವದತ್ತೆ ನೋಡ್ತಿರ್ತಾಳೆ ನಾಟಕವನ್ನು. ತನ್ನ ಪಾತ್ರವನ್ನು ತನ್ನ ಸಖಿಯೊಬ್ಬಳು ಮಾಡ್ತಾ ಇರ್ತಾಳೆ, ಉದಯನನ ಪಾತ್ರವನ್ನು ಮತ್ತೊಬ್ಬ ಹೆಣ್ಣು ಮಾಡ್ತಾ ಇರ್ತಾಳೆ. ಭರತಾನು ಬರೀತಾನೆ, ಅಂತಃಪುರದಲ್ಲಿ ಗಂಡಿನ ವೇಷವನ್ನು ಹೆಣ್ಣೆ ಮಾಡಬೇಕು, ರಾಜಮರ್ಯಾದೆ ಅಂತಃಪುರದ ಮರ್ಯಾದೆ ಅಂತಿಲ್ಲ. ಆಗ ಅದಕ್ಕೆ ಸ್ಕ್ರಿಪ್ಟ್ ಬರೆದವಳು ಸಾಂಕೃತ್ಯಾಯಿನಿ ಅಂತ ಒಬ್ಬ ವಿದುಷಿ ಸನ್ಯಾಸಿನಿ, ಅವಳು ಪಕ್ಕದಲ್ಲೇ ಕೂತಿರ್ತಾಳೆ, ರಾಣಿ ವಾಸವದತ್ತೆ ಪಕ್ಕ. ಅಲ್ಲಿ ಏನಾಗ್ಬಿಟ್ಟಿರುತ್ತೆ, ವಾಸ್ತವ ಉದಯನನ ವೇಷವನ್ನು ಮಾಡುವಂತಹ ವ್ಯಕ್ತಿ ಮನೋರಮ ಅನ್ನೋಳಿಗೆ ಬದಲಾಗಿ ಸಾಕ್ಷಾತ್ ಉದಯನಾನೇ ಬಂದುಬಿಟ್ಟಿರ್ತಾನೆ. ಅವನು ಈ ಸಖಿಯ ಪಾತ್ರ, ಸಖಿ ಅವಳು ವಾಸವದತ್ತೆ ಪಾತ್ರ ಮಾಡ್ತಾ ಇದ್ದಾಳೆ, ಅವಳು ಹೀರೋಯಿನ್ ಆಫ್ ದ ಪ್ಲೇ, ಪ್ರಿಯದರ್ಶಿಕೆ. ಆ ಪ್ರಿಯದರ್ಶಿಕೆ ವಾಸವದತ್ತೆಯ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾಳೆ, ತನ್ನ ಕ್ಯಾರೆಕ್ಟರ್ನ ತಾನೇ ರಾಜ ಮಾಡ್ತಾ ಇದ್ದಾನೆ. ಅದು ರಾಣಿಗೆ ಗೊತ್ತಿಲ್ಲ, ಸಾಂಕೃತ್ಯಾಯನಿಗೆ ಗೊತ್ತಿದೆ, ಮಿಕ್ಕವರಿಗೆಲ್ಲ ಗೊತ್ತಿದೆ. ರಾಣಿಗೆ ಗೊತ್ತಾಗದಂತೆ ಉಪಾಯ ಮಾಡಿದ್ದಾರೆ, ಅದೊಂದು ತಮಾಷೆ ನಾಟಕದಲ್ಲಿ. ಅವನು ಇವಳನ್ನ ಕೈ ಎಳೆಯೋದು, ಅಪ್ಪಿಕೊಳ್ಳೋದಕ್ಕೆ ಹೋಗೋದು ಈ ಥರ ಮಾಡಿದಾಗ ಇವಳು, ಇಲ್ಲ ಭಗವತಿ ನಾನು ಈ ಥರ ಎಲ್ಲ ಆಗ ಮಾಡಿರಲಿಲ್ಲ ಅಂತ ಇವಳು ಅಂತಾಳೆ. ಇವಳಿಗೆ ಸ್ವಲ್ಪ ಮುಜುಗರ, ಎಲ್ಲ ಸಖಿಯರು ನೋಡ್ತಾ ಇದ್ದಾರೆ. ಹೀಗೆಲ್ಲ ನಾನು ನಡ್ಕೊಂಡಿದ್ದಿಲ್ಲ ಅಂದರೆ, ವತ್ಸೆ ಏವಮೇವ ಭವತಿ ರೂಪಕೇಶು ಏವಮೇವ. ನೋಡಮ್ಮ, ಆ ಸಿನಿಮಾದಲ್ಲಿ ನಾಟಕದಲ್ಲಿ ಹೀಗೇನೆ ಆಗೋದು. ನೀವು ರಿಯಲ್ ಲೈಫ್ನಲ್ಲಿ ಎಷ್ಟೇ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ರು ಸಿನಿಮಾಗೊಂದು ಮಸಾಲೆ ಬೇಕು, ಅದಕ್ಕೊಂದು ಹದ ಇರುತ್ತೆ, ಅದಕ್ಕೊಂದು ಬೇರೆ ಕ್ರಮ ಇರುತ್ತೆ ಅಂತ. ಅಂದರೆ ಆರ್ಟ್ ಫೈಂಡ್ಸ್ ಇಟ್ಸ್ ಮೆಜರ್. ಲೋಕದಲ್ಲಿ ಯಾರು ಪಾರ್ಕಲ್ಲಿ ಡ್ಯೂಯೆಟ್ ಹಾಡ್ಕೊಳ್ಳಲ್ಲ ಅಂದರೆ ಸಿನಿಮಾದಲ್ಲಿ ಬೇಕು. ಲೋಕದಲ್ಲಿ ಯಾರು ಸ್ಟ್ರೀಟ್ ಫೈಟ್ ಮಾಡೋಲ್ಲ ಅಂದರೆ ಸಿನಿಮಾದಲ್ಲಿ ಬೇಕು, ನಾಟಕದಲ್ಲಿ ಬೇಕು. ಈ ರೀತಿಯಾದ ಅನಿವಾರ್ಯ ಅಂಗಗಳು ಕೃತಕವಲ್ಲ, ಕಲೆ ಕೃತಕೃತ್ಯ ಆಗೋದಕ್ಕೆ ಬರುತ್ತದೆ. ಅದು DVG ಬರೀತಾರೆ, ಭೀಮನಿಗೆ ಕೋಪ ಬಂದರೆ, ರಾಮನಿಗೆ ದುಃಖವಾದರೆ ಅವರೇನು ವಸಂತಲಕ ಛಂದಸ್ನಲ್ಲಿಯೋ ವಿಯೋಗಿನಿ ಛಂದಸ್ನಲ್ಲಿಯೋ ಪದ್ಯ ಹೇಳೋದಿಲ್ಲ. ಅಯ್ಯೋ ನನಗೆ ಕೋಪ ಬಂತು, ನನಗೆ ಎಲ್ಲರ ಮೇಲೂ ಸಿಟ್ಟು ಬರ್ತಾ ಇದೆ, ಕಡಿದು ಕೊಂದಾಕ್ಬಿಡ್ಬೇಕು ಅನ್ನಿಸ್ತಾ ಇದೆ ಅಂತ ಭೀಮ ಅಂತಾನೆ ಗದ್ಯದಲ್ಲಿ. ರಾಮ ಅಯ್ಯೋ ನನಗೆ ಯಾತಕ್ಕೆ ಈ ಸ್ಥಿತಿ ಬಂತು, ಸೀತೆ ಯಾಕೆ ದೂರವಾದಳು ಅಂತ ದುಃಖ ಪಡ್ತಾನೆ. ಆದರೆ ಆ ಪಾತ್ರ ಅನ್ನುವುದು ಯಾವುದಿದೆ ನಟ, ಅವನು ಆ ಪ್ರಕೃತಿ ಕ್ಯಾರೆಕ್ಟರ್ನ ಮಾಡುವಾಗ ಛಂದೋಬದ್ಧವಾಗಿ ಹೇಳಿದ್ರೆ ಪರಿಣಾಮ ಹೆಚ್ಚು, ಪರಿಣಾಮದ ಕಡೆಗೆ ಗಮನ.
ಅದನ್ನು ನಾವು ನೋಡ್ತೀವಿ. ಆ ರೀತಿಯಾದ ಅಂಶಗಳನ್ನೆಲ್ಲ ಇಲ್ಲಿ ಸೂಚಿಸುವಂಥದ್ದಾಗುತ್ತದೆ. ಮತ್ತು ನಾನು ಮೊದಲೇ ತಿಳಿಸಿದಂತೆ ಈ ಭರತನ ರಂಗಮಂದಿರದಲ್ಲಿ, ರಂಗಪ್ರಯೋಗದಲ್ಲಿ ಹೆಣ್ಣಿನ ವೇಷವನ್ನು ಹೆಣ್ಣು, ಗಂಡಿನ ವೇಷವನ್ನು ಗಂಡೂ ಮಾಡೋದಲ್ಲದೆ ಹೆಣ್ಣಿನ ಒಂದು ಪ್ರಕೃತಿಯನ್ನು ಗಂಡು, ಗಂಡಿನ ಪ್ರಕೃತಿಯನ್ನು ಹೆಣ್ಣೂ ಮಾಡ್ತಾ ಇದ್ದಿತ್ತು. ಅಷ್ಟೂ ಜನ ಗಂಡಸರದೇ ಟೀಮ್ ಇರ್ತಾ ಇತ್ತು, ಅಷ್ಟೂ ಜನ ಹೆಂಗಸರದೇ ಟೀಮ್ ಕೂಡ ಇರ್ತಾ ಇತ್ತು. ಹೀಗೆ ಎಲ್ಲ ಥರದ ಅವಕಾಶವೂ ಇತ್ತು. ಅಂದರೆ ಹೆಣ್ಣು ಗಂಡಿನ ವೇಷ ಮಾಡೋದು, ಗಂಡು ಹೆಣ್ಣಿನ ವೇಷ ಮಾಡೋದು, ಅದು ಒಂದೊಂದು ಎರಡಾದರೆ, ಗಂಡು ಗಂಡಿನ ವೇಷ, ಹೆಣ್ಣು ಹೆಣ್ಣಿನ ವೇಷ ಮಾಡೋದು, ಅದು ಇನ್ನು ಎರಡಾದರೆ, ಎಲ್ಲವೂ ಹೆಣ್ಣೇ ಮಾಡೋದು, ಎಲ್ಲವೂ ಗಂಡೇ ಮಾಡೋದು, ಹೀಗೆ ಒಟ್ಟು 6 ಪ್ರಭೇದಗಳು ಇರ್ತಾ ಇತ್ತು. ಅಂದರೆ ಯಾವ ಥರವೂ ಬೆರಕೆ ಆಗ್ಬೋದಾಗಿತ್ತು, ಸಂದರ್ಭ ನೋಡಿಕೊಂಡು ಮಾಡುವುದಾಗ್ತಾ ಇತ್ತು. ಅದರಿಂದ ಇವತ್ತು ಹೇಳ್ತಕ್ಕಂಥ ಜೆಂಡರ್ ಡಿಸ್ಪ್ಯಾರಿಟಿ ಎಲ್ಲ ಇರ್ತಾ ಇರಲಿಲ್ಲ. ಆಮೇಲೆ ಈ ಅನುರೂಪ, ರೂಪಾನುರೂಪ, ವಿರೂಪ ಅಂತ ಹೇಳುವುದನ್ನು ವಿವರಿಸ್ತಾನೆ. ಅನುರೂಪ ಅಂದರೆ ತಮ್ಮ ದೇಹಧರ್ಮ, ತಮ್ಮ ವಯೋಧರ್ಮ, ತಮ್ಮ ಮನೋಧರ್ಮಕ್ಕೆ ತಕ್ಕಂಥ ಪ್ರಕೃತಿಗಳನ್ನೇ ವಹಿಸ್ತಕ್ಕಂಥದ್ದು. ಅಂದರೆ ಟೇಕಿಂಗ್ ದಿ ಕ್ಯಾರೆಕ್ಟರ್ಸ್ ಆಫ್ ಅವರ್ ಚಾಯ್ಸ್, ನಮ್ಮ ಇದಕ್ಕೆ ತಕ್ಕಂತೆ. ಇದು ತುಂಬ ವಿರಳ, ಇದು ಅಪೇಕ್ಷಣೀಯ ಕೂಡ. ಈ ಥರ ಇದ್ದರೆ ಚೆನ್ನ, ವಯಸ್ಸಿಗೆ ತಕ್ಕಂಥ ನಟನೆ ಮಾಡ್ತಾರಪ್ಪ, ಪರವಾಗಿಲ್ಲ ಅಂತ. ನಮ್ಮ ಈ ಕಾಲದಲ್ಲಿ ಪರವಾಗಿಲ್ಲ. ಹಿಂದೆ ಎಲ್ಲ ದ್ವಾರಕೀಶ್ ಡೊಳ್ಳು ಹೊಟ್ಟೆ ಬಿಟ್ಕೊಂಡು ಒಂದು ಟೈಟ್ ಶರ್ಟ್ ಹಾಕ್ಕೊಂಡು ನೋಟ್ಬುಕ್ ಇಟ್ಕೊಂಡು ಬಂದುಬಿಟ್ರೆ ಕಾಲೇಜ್ ಸ್ಟೂಡೆಂಟು ಅಂತ ಅಂದ್ಕೋಬೇಕಾಗ್ತಾ ಇತ್ತು. ಎನ್ ಟಿ ರಾಮರಾವ್ ಅವರೆಲ್ಲರೂ ಕೂಡ ಮುಖ ಸುಕ್ಕು ಬಿದ್ದಿದ್ದಾಗಲೂ ಅವರು ಆ್ಯಂಗ್ರಿ ಯಂಗ್ ಮ್ಯಾನ್ ತರಹ ಮಾಡ್ತಾಯಿದ್ರು. ಈ ರೀತಿಯಾದದ್ದು ಹಿತವಾಗೋದಿಲ್ಲ. ಹಾಗಾಗಿ ವಯೋನುರೂಪವಾಗಿ ಇರಬೇಕಾಗುತ್ತದೆ, ಪಾತ್ರಗಳ ವಯೋನುರೂಪವಾಗಿ ಪ್ರಕೃತಿಯನ್ನು ಮಾಡಬೇಕಾಗುತ್ತದೆ ಅಂತ. ಅದು ಒಂದು ಅನುರೂಪ ಅಂತ. ಮತ್ತು ಕೆಲವರಿಗೆ ಸ್ವಭಾವದಲ್ಲಿ ಜುಬಿಲಿಯನ್ಸ್, ಉತ್ಸಾಹ ಇರುತ್ತೆ, ಅವರಂಥ ಕ್ಯಾರೆಕ್ಟರ್ಸನ್ನು ಮಾಡಬೇಕು ಹೀಗೆ ಅಂತ. ಆದರೆ ಅದರೊಳಗೆ ವರ್ಸಟ್ಯಾಲಿಟಿ ಇಲ್ಲ, ಅದರೊಳಗೆ ದೊಡ್ಡ ಚಾಲೆಂಜ್ ಇಲ್ಲ. ಇನ್ನೊಂದು ರೂಪಾನುರೂಪ ಅಂತ, ತಾನು ಏನು ಅಲ್ಲವೋ ಅದನ್ನು ಮಾಡ್ತಕ್ಕಂಥದ್ದು ಅಂತ. ತುಂಬ ಜನಕ್ಕೆ ರೂಪಾನುರೂಪಲ್ಲಿ ರೂಪಕ್ಕೆ ತಕ್ಕಂಥದ್ದು ಅಂತ ಇಲ್ಲಿ ಬಹಳ ವಿಚಿತ್ರವಾದ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಅಂದರೆ ಗಂಡು ಹೆಣ್ಣಿನ ರೂಪವನ್ನು ಮಾಡ್ತಕ್ಕಂಥದ್ದು, ಹೆಣ್ಣು ಗಂಡಿನ ರೂಪವನ್ನು ಮಾಡ್ತಕ್ಕಂಥದ್ದು, ಈ ಥರ. ವಿರೂಪ ಅಂತಂದರೆ ತನಗಿಂತ ಅತ್ಯಂತ ವಿರುದ್ಧವಾದ ವಯಸ್ಥಿತಿಯ, ಮನಸ್ಥಿತಿಯ ಪಾತ್ರ ಮಾಡುವುದು. ಅಂದರೆ ವಿರುದ್ಧ ಲಿಂಗದ ಪಾತ್ರವನ್ನು ಮಾಡೋದು ರೂಪಾನುರೂಪ. ಆದರೆ ವಿರುದ್ಧ ಸ್ವಭಾವದ, ವಿರುದ್ಧ ವಯಸ್ಸಿಂದ ಮಾಡುವುದು ವಿರೂಪ ಅಂತ. ಈ ಥರ 3 ಬಗೆಯ ವಿಭಾಗವನ್ನು ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ಹೆಣ್ಣು ಮಕ್ಕಳು ತುಂಬ ಇಂಪಾಗಿ ಕಂಠವನ್ನು ಉಳ್ಳವರಾದ ಕಾರಣ ಅವರು ಹಾಡಿಕೆಗೆ ಚೆನ್ನಾಗಿ ಒದಗಿ ಬರ್ತಾರೆ. ಆ ಕಾರಣದಿಂದ ಅವರು ಹಾಡಿಕೆಯನ್ನು ಅಳವಡಿಸಿಕೊಳ್ಳಬೇಕು. ವಸ್ತುತಃ ಭರತನ ರಂಗಭೂಮಿಯಲ್ಲಿ ಹಾಡನ್ನು ಬೇರೆಯವರೇ ಹಾಡ್ತಾ ಇದ್ರು, ಪಾತ್ರಗಳು ಅಂದರೆ ನಟರು ಹಾಡ್ತಾ ಇರಲಿಲ್ಲ. ಆದರೂ ಮಾತಾಡೋದಕ್ಕೆ ಪ್ರಾಕೃತವನ್ನು ಬಳಸೋದು ಮೇಲು ಹೆಣ್ಣು. ಕಾರಣ ಇಂಪಾದಂಥದ್ದು, ಮಾಧುರ್ಯ ಇರತಕ್ಕಂಥದ್ದು. ಆ ಕಾರಣದಿಂದ ಹೆಣ್ಣಿನ ಬಾಯಲ್ಲಿ ಪ್ರಾಕೃತ ಚೆನ್ನಾಗಿ ನುಡಿಯುತ್ತದೆ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಅದು ಪ್ರಾಕೃತಕ್ಕಿಂತ ಸಂಸ್ಕೃತ ಕರ್ಕಶ ಅನ್ನುವ ಅಭಿಪ್ರಾಯನೂ ಇತ್ತು. ತುಂಬ ಜನಕ್ಕೆ ಹೆಣ್ಣಿನ ಮೇಲೆ ಉಪೇಕ್ಷೆ ಇದ್ದ ಕಾರಣ ಹೀಗೆ ಮಾಡ್ತಾ ಇದ್ರು ಅಂತಂತಾರೆ. ಒಂದು ಅಂಶ ಹೌದು. ಆದರೆ ಅದರ ಜೊತೆಗೆ ಇದೂ ಇತ್ತು, ಪ್ರಾಕೃತದಲ್ಲಿ ವಿಸರ್ಗ ಇರೋದಿಲ್ಲ. ಪ್ರಾಕೃತದಲ್ಲಿ ಆತ್ಮನೇಪದಿ ಪರಸ್ಮೈಪದಿ ಎನ್ನುವ ಭೇದ ಇರೋಲ್ಲ. ಪ್ರಾಕೃತದಲ್ಲಿ ಸಜಾತಿಯ ಸಂಯುಕ್ತಾಕ್ಷರಗಳು ಬರುತ್ತವೆ, ವಿಜಾತಿಯ ಸಂಯುಕ್ತಾಕ್ಷರಗಳು ಬರೋಲ್ಲ. ಮತ್ತು 3-4 ಸಂಯುಕ್ತಾಕ್ಷರಗಳು ಬರೋಲ್ಲ. ಪ್ರಾಕೃತದಲ್ಲಿ 2 ಸಂಯುಕ್ತಾಕ್ಷರಗಳು ಬರುತ್ತವೆ. ಇವೆಲ್ಲ ಇರೋದ್ರಿಂದ ಅದಕ್ಕೆ ಮಾಧುರ್ಯ ಉಂಟು ಅಂತ. ಆ ಕಾರಣದಿಂದಲೇ ಗಾನಯೋಗ್ಯವಾದದ್ದು. ಪ್ರಕೃತಿ ಮಧುರ ಪ್ರಾಕೃತ ಗಿರಹ ಅಂತಲೇ ಒಂದು ಮಾತು ಉಂಟು. ಜಯವಲ್ಲಭ ವಜ್ಜಾಲಗ್ಗ ಅನ್ನುವ ಗ್ರಂಥದಲ್ಲಿ ಹೇಳ್ತಾನೆ, ಉಜ್ಜೈ ಸಕ್ಕೈ ಕವ್ವಂ ಸಕ್ಕೈ ಕವ್ವಂಚ ನಿಮ್ಮಿಯಂಜೇಣ ವಂಸ ಅರಮ್ಯ ಫಲಿತ್ತೆ ತಡೆಯತ್ತಟ್ಟ ತಣಂಕುಣಯಿ ಅಂತ. ಸಂಸ್ಕೃತ ಕಾವ್ಯಕ್ಕೆ ಬೆಂಕಿ ಬೀಳದೆ, ಅದನ್ನು ಬರೆಯೋರಿಗೆ ಬೆಂಕಿ ಬೀಳದೆ, ಸಂಸ್ಕೃತ ಮಾತಾಡಿದರೆ ಬಿದಿರು ಮಳೆಗಳಿಗೆ ಬೆಂಕಿ ಬಿದ್ದಂತೆ ಚಟಚಟ ಶಬ್ದ ಬರುತ್ತದೆ ಅಂತ. ಅಂದರೆ ಸಂಸ್ಕೃತ ಕರ್ಕಶ ಅಂತ. ನೋಡಿ, ಇಷ್ಟು ವಿಚಿತ್ರವಾದದ್ದು. ಜಯದೇವನ ಗೀತಗೋವಿಂದವನ್ನು ಕೇಳಿದವರು ಯಾರೂ ಹಿಂಗೆ ಹೇಳೋಲ್ಲ. ಆದರೆ ಹಾಗೊಂದು ಅಭಿಪ್ರಾಯ ಇತ್ತು. ಮತ್ತು ಇದು ಒಂದಿತ್ತು, ಕೆಲವರು ಹೆಂಗಸರು ಮಾತ್ರ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ರು. ಎಲ್ಲ ಹೆಂಗಸರ ಪಾತ್ರ ಮಾಡೋವ್ರಿಗೂ ಎಲ್ರಿಗೂ ಬರ್ತಿತ್ತು ಎಲ್ಲವೋ. ಆದರೆ ಅವರು ಕೆಲವು ಕ್ಯಾರೆಕ್ಟರ್ಸು ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ವು. ಆ ಥರದ್ದು ಬೇಕಾದಷ್ಟಿದೆ. ಉದಾಹರಣೆಗೆ ಈ ಸಾಂಕತ್ಯಾಯನಿಯ ಸಂಸ್ಕೃತದಲ್ಲಿ ಮಾತಾಡ್ತಾಳೆ ಪ್ರಿಯದರ್ಶಿಕೆಯಲ್ಲಿ.
ಪಂಡಿತ ಕೌಶಿಕಿ ಮಾಲವಿಕ ಅಗ್ನಿಮಿತ್ರದಲ್ಲಿ ಸಂಸ್ಕೃತದಲ್ಲಿ ಮಾತಾಡ್ತಾಳೆ. ಮತ್ತು ಭೌಭೂತಿ ಕಾಳಿದಾಸಾದಿಗಳಲ್ಲಿ ಯಾವುದಾದ್ರೂ ಒಂದು ಪದ್ಯ ಹೇಳಬೇಕಾದ್ರೆ, ವಿಶೇಷವಾಗಿ ಭೌಭೂತಿಯಲ್ಲಿ ಯಾವುದೇ ಸ್ತ್ರೀ ಭೂಮಿಕೆ ಅಥವಾ ಪ್ರಕೃತಿ ಪದ್ಯವನ್ನು ಹೇಳಬೇಕು ಅಂತಂದರೆ ಸಂಸ್ಕೃತಮಾಶ್ರಿತ್ಯ ಸಂಸ್ಕೃತದಲ್ಲೇ ಹೇಳೋದು. ಶೂದ್ರಕನ ಮೃಚ್ಛಕಟಿಕದ ವಸಂತ ಸೇನೆ 5ನೇ ಅಂಕದ ಪೂರ್ತಿ ಸಂಸ್ಕೃತದಲ್ಲೇ ಮಾತಾಡ್ತಾಳೆ. ಈ ಥರದ್ದು ಎಷ್ಟೆಷ್ಟೋ ಸಂದರ್ಭಗಳಿವೆ. ಉತ್ತರಾಂಶರ್ತಿಯಲ್ಲಂತೂ ಆತ್ರೇಯೇ ಇರ್ಬೋದು, ತಮಸ ಇರ್ಬೋದು, ಮುರಳ ಇರ್ಬೋದು, ಮತ್ತು ಇವಳು ವಸಿಷ್ಠರ ಪತ್ನಿ ಅರುಂಧತಿ, ಈ ಥರ ಎಷ್ಟೋ ಭೂಮಿಕೆಗಳು ಸಂಸ್ಕೃತದಲ್ಲೇ ಪೂರ್ಣವಾಗಿ ಮಾತಾಡ್ತಾರೆ. ಅದೇ ಥರ ಎಷ್ಟೋ ಗಂಡಸರು ಪ್ರಾಕೃತದಲ್ಲಿ ಮಾತಾಡೋದು ಉಂಟು. ಈ ಥರದ್ದೆಲ್ಲ ಕಾಣುತ್ತದೆ. ಅದರಿಂದ ಇದು ಜಾತಿಯನ್ನು ಕುಲವನ್ನೇ ಗಮನದಲ್ಲಿಟ್ಕೊಂಡಿರೋದು ಅಂತಲ್ಲ. ಆದರೆ ಹೆಣ್ಣು ಗಂಡು ಅನ್ನೋ ಲಿಂಗಭೇದ ಮತ್ತು ಬ್ರಾಹ್ಮಣ ಶೂದ್ರ ಇತ್ಯಾದಿ ವರ್ಣಭೇದದಿಂದ ಬಂದಿದ್ದು ಅಂತ ಪೂರ್ಣವಾಗಿ ವಾದಿಸೋಕ್ಕಾಗೋಲ್ಲ. ಯಾಕೆಂದರೆ ಬ್ರಾಹ್ಮಣನಾದ ವಿದೂಷಕ ಹಸಿ ಪ್ರಾಕೃತದಲ್ಲಿ ಮಾತಾಡ್ತಾನೆ. ಅದೇ ಸಂದರ್ಭದಲ್ಲಿ ಬ್ರಾಹ್ಮಣನಲ್ಲದ ಸಾರಥಿ ಸೂತ ಪೂರ್ಣವಾಗಿ ಸಂಸ್ಕೃತದಲ್ಲಿಯೇ ಮಾತಾಡ್ತಾನೆ. ಈ ಥರದ್ದು ಬೇಕಾದಷ್ಟು ಕಾಣುತ್ತದೆ. ವಿಟ ಅವನು ವೇಶ್ಯಾವಾಟಿಯಲ್ಲೇ ನಿರತನಾದಂಥವನು, ಭ್ರಷ್ಟನಾದ ಶೂದ್ರ, ಅವನು ಅಚ್ಚ ಸಂಸ್ಕೃತದಲ್ಲಿ ಸೊಗಸಾಗಿ ಮಾತಾಡ್ತಾನೆ. ಈ ಥರ ಎಷ್ಟೆಷ್ಟೋ ಸಂದರ್ಭಗಳನ್ನು ನೋಡ್ತೀವಿ. ಮಕ್ಕಳು ಸ್ತ್ರೀ ಪುರುಷ ಭೇದ ಇಲ್ಲದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾದಿ ವರ್ಣಭೇದ ಇಲ್ಲದೆ ಎಲ್ಲ ಮಕ್ಕಳು ಪ್ರಾಕೃತವನ್ನೇ ಮಾತಾಡ್ತಾರೆ. ಈ ಥರದ್ದೆಲ್ಲ ಇತ್ತು. ಮುಂದೆ ನಾವು ಅದನ್ನು ನೋಡ್ತೀವಿ, ಈ ನಾಟ್ಯಶಾಸ್ತ್ರದ ಭಾಷಾ ಪ್ರಕರಣದಲ್ಲಿ ಕಾಣ್ತೀವಿ. ಆಮೇಲೆ ಒಂದು ಗಂಡಸು ಹಾಡುವುದು, ಹೆಣ್ಣು ಸಂಸ್ಕೃತ ಮಾತಾಡುವುದು ಎರಡು ಚೆನ್ನಾಗಿ ಕಾಣೋಲ್ಲ ಅಂತ. ಏಕೆಂದರೆ ಕೋಮಲವಾದ ಸ್ತ್ರೀಯರು ಕರ್ಕಶವಾದ ಸಂಸ್ಕೃತ ಮಾತಾಡೋದು, ಕೋಮಲವಾದ ಗಾನವನ್ನು ಕರ್ಕಶವಾದ ಗಂಡು ಧ್ವನಿಯಲ್ಲಿ ಕೇಳೋದು ಚೆನ್ನವಲ್ಲ ಅಂತ. ಆದರೆ ನನಗೆ ಈ ಅಭಿಪ್ರಾಯ ಸಮ್ಮತವಲ್ಲ. ನನಗೆ ಗಂಡಸರು ತುಂಬ ಸೊಗಸಾಗಿ ಹಾಡುವಂಥವರಿದ್ದಾರೆ. ಅಷ್ಟು ಮಾತ್ರವಲ್ಲ, ಶಾಸ್ತ್ರೀಯ ಸಂಗೀತ ಹೆಚ್ಚು ಕಾಲ ಕೇಳುವಂಥದ್ದನ್ನು ಕೆಳಗಿನ ಶ್ರುತಿಯಲ್ಲಿ ಕೇಳೋದಾದರೆ ಹಿತ. ತುಂಬ ಕಾಲ ಹೆಚ್ಚು 5ನೇ ಮನೆ 6ನೇ ಮನೆ ಈ ಥರ ಹೈ ಪಿಚ್ಚಲ್ಲಿ ಕೇಳುವಂಥದ್ದು ಕಿವಿಗೆ ತುಂಬ ಶ್ರಮ ಆಗುತ್ತದೆ. ಶಾಸ್ತ್ರೀಯ ಸಂಗೀತಕ್ಕೆ ಲೋಯರ್ ಪಿಚ್ ಇದ್ದರೆ ಮೇಲು. ಅಂದರೆ ಡ್ಯೂರೇಷನ್ ಆ್ಯಂಡ್ ಪಿಚ್ ದೇ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಸ್ಮಾಲರ್ ದ ಡ್ಯೂರೇಷನ್ ಯು ಕ್ಯಾನ್ ಹ್ಯಾವ್ ಹೈಯರ್ ಪಿಚ್, ಲಾಂಗರ್ ದ ಡ್ಯೂರೇಷನ್ ಲೋಯರ್ ದಿ ಪಿಚ್ ಈಸ್ ಬೆಟರ್ ಅಂತ ಅನಿಸುತ್ತದೆ. ಯಾಕೆಂದರೆ ತೀವ್ರತೆ ಇರ್ತದೆ, ಹೆಣ್ಣಿನ ಧ್ವನಿಯಲ್ಲಿ ಸ್ವರದ ನಿಖರತೆ ಇರ್ತದೆ, ಸ್ಪಷ್ಟತೆ ಇರುತ್ತದೆ. ಅದು ಕಾರಣದಿಂದಲೇ ಒಂದಿಷ್ಟು ಕಿವಿಗೆ ಘಾಸಿ ಆಗುತ್ತದೆ. ಅದೇ ಸ್ವಲ್ಪ ಹೊತ್ತಿಗಾದರೆ ತುಂಬ ಚೆನ್ನಾಗಿ ಬ್ರೈಟ್ ಅಂತೀವಲ್ಲ, ಆ ರೀತಿ ಉಜ್ವಲವಾಗಿರುತ್ತದೆ. ಹಾಗೆ ತುಂಬ ಸುಂದರವಾಗಿ ಸಂಸ್ಕೃತ ಮಾತಾಡತಕ್ಕಂಥ ಮಹಿಳೆಯರು ಬೇಕಾದಷ್ಟು ಜನ ಇದ್ದಾರೆ. ಅತ್ಯುತ್ತಮವಾದ ಸಂಸ್ಕೃತ ಕಾವ್ಯಗಳು ಬರೆದವರು ಇದ್ದಾರೆ. ಏನೋ ಕೆಲವು ಸತಿ ಈ ಮಾತು ಭರತ ಹೇಳೋಲ್ಲ, ಶೂದ್ರಕನ ಪಾತ್ರ ಒಂದು, ಅಂದರೆ ಶೂದ್ರಕನ ಕ್ಯಾರೆಕ್ಟರ್ ಒಂದು ಹೇಳುತ್ತದೆ ಈ ಮಾತನ್ನು. ಮೈತ್ರೇಯ ಮೃಚ್ಛಕಟಿಕದ 3ನೇ ಅಂಕದಲ್ಲಿ ಹೇಳ್ತಾನೆ. ಅದು ನನಗೆ ಒಪ್ಪಿಗೆ ಇಲ್ಲ. ಆದರೆ ಆ ಒಂದು ಕ್ಯಾರೆಕ್ಟರ್ ಹೇಳಿದಂಥದ್ದು, ಒಂದು ಪ್ರಕೃತಿ ಒಂದು ಭೂಮಿಕೆ ಹೇಳಿದೆ ಅಂತ ಅದನ್ನು ನಾವು ಒಪ್ಕೋಬಹುದು ಅಷ್ಟೇ. ಆ ಮಟ್ಟಕ್ಕೆ ಅವನಿಗೇನು ದೊಡ್ಡ ಬುದ್ಧಿವಂತಿಕೆನೂ ಇಲ್ಲ, ಏನೋ ಆಡಬೇಕು ಅಂತ ಆಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಆಮೇಲೆ ನ ಸ್ವಯಂ ಭೂಮಿಕಾನ್ಯಾಸೋ ಬುಧೈ ಕಾರ್ಯಸ್ತು ನಾಟಕೆ ಸ್ತ್ರೀಷು ಯೋಜ್ಯ ಪ್ರಯತ್ನೇನ ಪ್ರಯೋಗ ಪುರುಷಾಶ್ರಯ ಅಂತ. ಅರಮನೆಗಳಲ್ಲಿ ರಾಜಾಂತಃಪುರಗಳಲ್ಲಿ ಮಾಡಿಸುವಾಗ ಗಂಡಸರು ಪಾತ್ರ ಮಾಡೋದು ಒಳ್ಳೆಯದಲ್ಲ. ಯಾಕೆಂದರೆ ಅಂತಃಪುರ ಸ್ತ್ರೀಯರ ಮರ್ಯಾದೆ ಅಂತ ಉಂಟು. ಅವರೆಲ್ಲ ತಮ್ಮದಾದಂಥ ಒಂದು ಘೋಷ ಪಾಲಿಸ್ತಾರೆ. ಅದಕ್ಕಾಗಿ ನಾಟ್ಯಾಚಾರ್ಯ ತಾನು ನಿರ್ದೇಶಕನಾಗಬಹುದೇ ಹೊರತು ರಂಗಭೂಮಿಯಲ್ಲಿ ಪಾತ್ರ ಆಗಬಾರ್ದು ಅಂತ ಅದು ಭರತನ ಕಾಲದ ಸಮಾಜದ ಕಟ್ಟಲೆ ಇತ್ತು. ಈಗ ನಾವದೇನು ಅನುಸರಿಸಬೇಕಾಗಿಲ್ಲ. ಸುಕುಮಾರ ಪ್ರಯೋಗೋಯಂ ರಾಜ್ಞಾಂ ಆಮೋದಕಾರಕ. ಯಾವತ್ತು ಈ ಎಲೀಟ್ ಸರ್ಕಲ್ಸಲ್ಲಿ ಕೋಮಲವಾದಂಥ ಪ್ರಯೋಗವನ್ನೇ ಮಾಡೋದು ಚೆನ್ನ ಅಂತಾನೆ. ಅದು ಟೇಸ್ಟ್ ಡಿಫರ್ ಅಂತ ಅನ್ಬೋದು. ಆ ಕಾರಣದಿಂದ ಅದನ್ನು ಹಾಗೆ ಇಟ್ಕೊಳ್ಬಹುದು. ಆಮೇಲೆ ಮುಂದೆ ಹೇಳ್ತಾನೆ, ಗೀತಂ ನೃತ್ತಂ ತಥಾ ವಾದ್ಯಂ ಪ್ರಸ್ತಾರ ಗಮನಕ್ರಿಯಾ ಏತಾನಿ ಪಂಚಯೋ ವೇತ್ನಿ ಸ ಆಚಾರ್ಯ ಪ್ರಕೀರ್ತಿತ ಅಂತ. ನಾಟ್ಯಾಚಾರ್ಯನಿಗೆ ಗೀತ, ನೃತ್ಯ, ವಾದ್ಯ ಮತ್ತು ಸಾಹಿತ್ಯ, ಇದು ಚಲನೆ ಎಲ್ಲ ಕೂಡ ಗೊತ್ತಾಗಬೇಕು ಅಂತ. ಪ್ರಸ್ತಾರ ಅಂತಂದರೆ ಸ್ಟೇಜ್ ಮ್ಯಾನರಿಸಮ್ಸ್. ಇವಿಷ್ಟು ಗೀತ ಅನ್ನುವಲ್ಲಿ ಹಾಡು ಮತ್ತು ಸಾಹಿತ್ಯ 2, ವಾದ್ಯ ಮತ್ತು ನೃತ್ಯ ಅಂದರೆ ಆಂಗಿಕ ಎಲ್ಲ, ಆಮೇಲೆ ಸ್ಟೇಜ್ ಮ್ಯಾನರಿಸಮ್ಸ್ ಅಷ್ಟು ಗೊತ್ತಿರಬೇಕು. ಈ 5 ಗೊತ್ತಿರತಕ್ಕಂಥವನು ಆಚಾರ್ಯ. ಊಹಾಪೋಹೋ ಮತಿಶ್ಚೈವ ಸ್ಮೃತಿರ್ಮೇಧಾ ತಥೈವ ಚ ಶಿಷ್ಯ ನಿಷ್ಪಾದನಂಚೈವ ಷಡಾಚಾರ್ಯ ಗುಣಾಸ್ಮೃತಃ ಅಂತ ಸ್ಮೃತಃ. ಆಚಾರ್ಯನಿಗೆ ಮತ್ತೂ ಒಂದಿರಬೇಕು. ಊಹ, ಅಪೋಹ, ಮತಿ, ಸ್ಮೃತಿ, ಮೇಧಾ
ಇವು ಇಷ್ಟು ಇರಬೇಕು ಅಂತ. ಊಹಾ ಅಂತಂದರೆ ಇಲ್ಲದನ್ನು ಅಲ್ಲಿ ಬೇಕಾಗುವಂತೆ ಕಲ್ಪಿಸಿಕೊಳ್ತಕ್ಕಂಥದ್ದು, ಎನಿಥಿಂಗ್ ರಿಕ್ವೈರ್ಡ್ ಅಲ್ಲಿ ತಂದು ಫಿಲಪ್ ಮಾಡ್ಕೊಳ್ತಕ್ಕಂಥ ಶಕ್ತಿ. ಅಂದರೆ ಕೆಲವು ಕಡೆ ಅದೇನು ಅಂತ ಸೂಚಿತವಾಗಿರೋಲ್ಲ, ಅದನ್ನು ಸಮುಚಿತವಾದ ರೀತಿಯಲ್ಲಿ ನಾವು ಅನ್ವಯ ಮಾಡಿಕೊಳ್ಳಬೇಕು. ಎಷ್ಟೋ ಬಾರಿ ಬಾ ಅಂತಂದರೆ ನೀನು ಈಗ ಇಲ್ಲಿಗೆ ಬಾ ಅಂತನ್ನುವ ಮಿಕ್ಕ ಪದಗಳಲ್ಲಿರೋಲ್ಲ, ನಾವು ಅದನ್ನು ಊಹೆಯಿಂದ ಸೇರಿಸಿಕೊಂಡು ಹೋಗಿರ್ತೀವಿ. ಅಪೋಹ ಅಂತಂದರೆ ಕೆಲವನ್ನ ತೆಗೆದುಹಾಕ್ಕೋತೀವಿ, ಅಂದರೆ ಬೇಕಾದ್ದನ್ನು ತಂದುಕೊಳ್ಳೋದಕ್ಕೆ ಊಹಾ ಅಂತ, ಬೇಡದ್ದನ್ನು ಎತ್ತಾಕೋದಕ್ಕೋಸ್ಕರ ಅಪೋಹ ಅಂತ. ಊಹ ಎರಡೂ ಕೂಡ ಬೇಕಾಗುತ್ತದೆ. ಮತಿ ಅಂದರೆ ಪ್ರತ್ಯುತ್ಪನ್ನತ್ವ, ಅದು ತತ್ಕ್ಷಣದಲ್ಲೇ ತೀರ್ಮಾನ ತೆಗೆದುಕೊಳ್ಬಾರ್ದು, ಇನ್ಸ್ಟ್ಯಾಂಟೇನಿಯಸ್ ಡಿಸಿಷನ್ ಮೇಕಿಂಗ್ ಅಂಡ್ ದಿ ರೈಟ್ ಡಿಸಿಷನ್ ಮೇಕಿಂಗ್ ಅದು ಬೇಕು. ಸ್ಮೃತಿ ಜ್ಞಾಪಕ ಚೆನ್ನಾಗಿರಬೇಕು, ಗುರುವಾದವನ ಜ್ಞಾಪಕ ಇರಬೇಕು. ಯಾಕೆಂದರೆ ಎಷ್ಟೋ ಜನಕ್ಕೆ ಹಳೆಯ ಪಾಠ ತಾವು ಏನು ಹೇಳಿಕೊಟ್ಟಿದ್ದೀವಿ ಅಂತ ಗೊತ್ತಿರೋಲ್ಲ. ಶಿಷ್ಯರು ಬಂದು ಒಪ್ಪಿಸಿದ್ರೆ ಇದಲ್ಲ ಇನ್ನೊಂದು ಥರ ಅಂತ, ಮೊನ್ನೆ ನೀವು ಇದನ್ನೇ ಹೇಳಿಕೊಟ್ಟಿದ್ದು ಮೇಡಮ್ ಅಂದರೆ ಅವ್ರಿಗೆ ಮರ್ತೋಗಿರುತ್ತೆ. ಅದಕ್ಕೆ ಆಚಾರ್ಯರಾದವರಿಗೆ ಕಂಟಿನ್ಯೂಟಿ ಇರಬೇಕು. ಅದರಿಂದಲೇ ಎಷ್ಟೋ ಜನ ತುಂಬ ಮನೋಧರ್ಮ ಇದ್ದಂಥವರು, ಈ ಜ್ಞಾಪಕ ಇಲ್ಲದೆ ಇದ್ದವರು ಪಾಠ ಮಾಡೋಕ್ಕೆ ಹೋಗಬಾರ್ದು, ತೆಪ್ಪಿಗೆ ಕೂತ್ಕೋಬೇಕು, ಪರ್ಫಾರ್ಮರ್ಸ್ ಆಗಬೇಕು. ನಾಟ್ ಆಲ್ ಟೀಚರ್ಸ್ ಕ್ಯಾನ್ ಬಿಕಮ್ ಪರ್ಫಾರ್ಮರ್ಸ್ ಆ್ಯಂಡ್ ನಾಟ್ ಆಲ್ ಪರ್ಫಾರ್ಮರ್ಸ್ ಕ್ಯಾನ್ ಬಿಕಮ್ ಟೀಚರ್ಸ್. ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಅದನ್ನು ಸರಿಯಾಗಿ ನೋಡಿಕೊಂಡು ಜ್ಞಾಪಕದಿಂದ ಹೇಳಿಕೊಡಬೇಕು. ಈ ಕಾರಣದಿಂದಲೇ ಕ್ಲಾಸಿಕಲ್ ಆರ್ಟ್ಸ್ ಅಂತೀವಲ್ಲ, ಅಭಿಜಾತ ಕಲೆಗಳಲ್ಲಿ ಒಂದು ವ್ಯವಸ್ಥೆ, ಒಂದು ಕ್ರಮ ಇರುತ್ತದೆ. ಅದರಿಂದಲೇ ಪಾಠಕ್ಕೆ ಅನುಕೂಲತೆ ಇರುತ್ತದೆ. ನಾನು ಕಲಿತದ್ದು ಕರ್ನಾಟಕ ಸಂಗೀತ, ಅದರಿಂದ ಅಲ್ಲಿಯ ಕಲಿಕೆಯ ಕ್ರಮ ಹೇಗೆ ಅಂತ ಹೇಳಬಲ್ಲೆ, ತುಂಬ ಚೆನ್ನಾಗಿರುವಂಥದ್ದು ಅಂತ ನನಗನ್ನಿಸುತ್ತದೆ. ಹಿಂದೂಸ್ತಾನಿಯ ಕ್ರಮ ಹೇಗೆ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಪುಸ್ತಕಗಳಲ್ಲಿ ಓದಿರುವಂಥದ್ದು. ಆದರೆ ಇಲ್ಲಿಯ ಕಲಿಕೆಯ ಕ್ರಮ ನನಗೆ ತುಂಬ ಚೆನ್ನ ಅಂತ ಅನಿಸಿದೆ. ಅಂದರೆ ಚಿಕ್ಕದರಿಂದ ದೊಡ್ಡದಕ್ಕೆ, ಸರಳದಿಂದ ಸಂಕೀರ್ಣಕ್ಕೆ, ಅದಕ್ಕೆ ಹೋಗೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಚೆನ್ನಾಗಿದೆ. ಆದರೆ ಮನೋಧರ್ಮ ಬೆಳೆಸಿಕೊಳ್ಳೋದಕ್ಕೆ ನನ್ನ ಅನಿಸಿಕೆಯ ಪ್ರಕಾರ ಹಿಂದೂಸ್ತಾನಿಯ ಕ್ರಮ ಮೇಲು ಅಂತ ಅನಿಸುತ್ತೆ. ಕರ್ನಾಟಕ ಸಂಗೀತದಲ್ಲಿ ಕೃತಿನಿಷ್ಠವಾಗಿ ಪಾಠ ಹೇಳೋದ್ರಿಂದ ತನ್ನಂತೆ ತಾನೇ ಗುರು ಹೇಳದೇ ಇದ್ದರೂ, ಪರಂಪರೆ ಹಾಗೆ ಒಪ್ಪಿಗೆ ಕೊಟ್ಟಿಲ್ಲದೇ ಇದ್ದರೂ ಅದನ್ನೇ ಹಾಗೇ ಮಾಡಬೇಕು ಅಂತ. ಈಗ ಹಿಂದೋಳ ರಾಗದಲ್ಲಿ ಆಲಾಪನೆ ಮಾಡಬೇಕು ಅಂತಂದರೆ ಸಾಮಜವರ ಗಮನ ಥರನೋ ಅಥವಾ ಬಂದುಬಿಟ್ಟಿದ್ರೂ ಮಾಮವತು ಶ್ರೀ ಸರಸ್ವತಿ ಅಂತಲೋ ಆ ರೀತಿಯ ಕೃತಿ ಕೇಳಿದ ರೀತಿಯಲ್ಲೇ ಹೋಗ್ತೀವಿ. ಅಂದರೆ ಕಾಂಕ್ರೀಟ್ ಆಗಿಯೇ ರಾಗವನ್ನು ಗ್ರಹಿಸಿರೋದ್ರಿಂದ ಅಬ್ಸ್ಟ್ರಾಕ್ಟ್ ಆಗಿ ಹೇಳೋದು ಹೇಗೆ ಅಂತ ಸ್ವಲ್ಪ ಪ್ರತ್ಯೇಕವಾದ ಪ್ರಯತ್ನ ಬೇಕಾಗುತ್ತದೆ. ಆದರೆ ಹಿಂದೂಸ್ತಾನಿನಲ್ಲಿ ರಾಗವಾಗಿಯೇ ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದ ಮನೋಧರ್ಮಕ್ಕೆ ಹೆಚ್ಚಿನ ಅವಕಾಶ ಇರುತ್ತದೆ. ಅದರಿಂದಲೇ ಅಲ್ಲಿ ರಾಗಾಲಾಪನವನ್ನು ತುಂಬ ವಿಸ್ತಾರವಾಗಿ ಮಾಡ್ತಾರೆ, ಇಲ್ಲಿ ಸಂಕ್ಷಿಪ್ತವಾಗಿ ಮಾಡ್ತಾರೆ. ಹಾಗಾಗಿ ಇವರು ನಿಬದ್ಧ ಗಾನ ಅಂದರೆ ಕಂಪೋಸಿಷನ್ ಓರಿಯೆಂಟೆಡ್ ಆದ ಪರ್ಫಾರ್ಮೆನ್ಸ್ ಜಾಸ್ತಿ. ಹಿಂದೂಸ್ತಾನಿಯಲ್ಲಿ ಅನಿಬದ್ಧ ಹೆಚ್ಚು, ಕರ್ನಾಟಕದಲ್ಲಿ ನಿಬದ್ಧ ಹೆಚ್ಚು ಅಂತ ಅನಿಸುತ್ತದೆ. ಮತ್ತು ಮೇಧ, ಬುದ್ಧಿವಂತಿಕೆ ಅದು ಬಹಳ ಮುಖ್ಯ. ಈಗ ಮತಿ ಅನ್ನುವಲ್ಲಿ ತತ್ಕ್ಷಣದ ಪ್ರತ್ಯುತ್ಪನ್ನತ್ವ ಅಂತ ಒಂದು ಹೇಳಿದೆ. ಇದಕ್ಕಿಂತಲೂ ಫಂಡಮೆಂಟಲ್ ಆದದ್ದು ಮೇಧೆ. ಇನ್ ಜನರಲ್ ದ ಟೀಚರ್ ಆರ್ ದಿ ಇನ್ಸ್ಟ್ರಕ್ಟರ್ ಶುಡ್ ಬಿ ಇಂಟೆಲಿಜೆಂಟ್. ಅದು ಬಹಳ ಮುಖ್ಯ. ಪೆದ್ದಾದ ಗುರುಗಳ ಹತ್ತಿರ ಒಳ್ಳೆಯ ಶಿಷ್ಯರು ಎಷ್ಟು ಪಡಬಾರದ ಪಾಡುಪಡ್ತಾರೋ, ಕೆಟ್ಟ ಶಿಷ್ಯರು ಆ ಮೂಲಕವಾಗಿ ಒಳ್ಳೆ ಮೇಧಾವಿಯಾದ ಗುರುವಿಗೂ ಅಷ್ಟು ಪಡಬಾರದ ಪಾಠಲಾಗುತ್ತದೆ. ಲಘುಹಸ್ತ, ಕ್ಷಿಪ್ರವಾಗಿ ಸ್ವೀಕಾರ ಮಾಡಬೇಕಾಗುತ್ತದೆ ಶಿಷ್ಯ, ಗುರುನು ಅದೇ ಥರ ಕೊಡಬೇಕು. ಇವೆಲ್ಲ ಬೇಕಾಗಿರತಕ್ಕಂಥದ್ದು. ಮತ್ತು ಶಿಷ್ಯ ನಿಷ್ಪಾದನಂ, ಶಿಷ್ಯನಿಗೆ ತನ್ನ ಸಾಮರ್ಥ್ಯವನ್ನು ಒಪ್ಪಿಸಿಕೊಡ್ತಕ್ಕಂಥದ್ದು, ತುಂಬಿಸಿಕೊಡ್ತಕ್ಕಂಥ ಶಕ್ತಿ, ಇದು ಆರನೇದು. ಅಂದರೆ ತುಂಬ ತಿಳಿದಿದ್ದೇನೆ ಮೇಸ್ಟ್ರಿಗೆ, ಆದರೆ ಅವರಿಗೆ ಟೀಚಿಂಗ್ ಟೆಕ್ನಿಕ್ಕೇ ಇಲ್ಲ. ಎಷ್ಟೋ ಜನಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋಲ್ಲ. ಆ ಕಮ್ಯುನಿಕೇಷನ್ ಸ್ಕಿಲ್ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಕಾಳಿದಾಸ ಬಹಳ ಚೆನ್ನಾಗಿ ಹೇಳ್ತಾನೆ. ಸೃಷ್ಟಾ ಕ್ರಿಯಾ ಕಸ್ಯಚಿತ್ ಆತ್ಮಸಂಸ್ಥಾ ಸಂಕ್ರಾಂತಿರನ್ಯಸ್ಯ ವಿಶೇಷಯುಕ್ತ ಯಸ್ಯೋಭಯಂ ಸಾಧು ಸ ಶಿಕ್ಷಕಾಣಾಂ ಧುರಿ ಪ್ರತಿಷ್ಠಾಪಯಿತವ್ಯ ಏವ ಅಂತ. ಕೆಲವರಿಗೆ ತುಂಬ ತಿಳುವಳಿಕೆ ಇರುತ್ತೆ, ಅರೆ ಪಾಪ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಳಿಕೊಡುವ ಕ್ರಮ ಗೊತ್ತಿರೋಲ್ಲ. ಇನ್ನು ಕೆಲವರಿಗೆ ಹೇಳಿಕೊಡುವ ಕ್ರಮ ಗೊತ್ತಿರುತ್ತೆ, ಅರೆ ತಿಳುವಳಿಕೆ ಇರೋಲ್ಲ. ಅಂದರೆ ಕೆಲವರಿಗೆ ಔಟ್ಲೆಟ್ಸ್ ಇರುತ್ತೆ, ಕಮಾಡಿಟಿನೇ ಇರೋಲ್ಲ ಮಾರೋದಕ್ಕೆ. ಇನ್ನು ಕೆಲವರು ಸಿಕ್ಕಾಪಟ್ಟೆ ಗೋಡೌನಲ್ಲಿ ಸ್ಟಾಕ್ ಇರುತ್ತೆ, ಆದರೆ ಔಟ್ಲೆಟ್ಸೇ ಇರೋದಿಲ್ಲ. ಶೋರೂಮ್ ಇದ್ದವ್ರು ಗೋಡೌನ್ ಇಲ್ಲ, ಗೋಡೌನ್ ಇದ್ದವ್ರಿಗೆ ಶೋರೂಮ್ ಇಲ್ಲ. ಇದು ಸಮಸ್ಯೆ. ಎರಡೂ ಇರತಕ್ಕಂಥದ್ದು ಉಭಯ ಯಾರಿಗಿದೆ ಅವರು ಧುರಿ ಪ್ರತಿಷ್ಠಾಪಯಿತವ್ಯ ಏವ ಅಂತ ಹೇಳ್ತಾನೆ. ಆಮೇಲೆ ನಾವು ನಾಟ್ಯಸಿದ್ಧಿ ಕಡೆಗೆ ಹೋಗ್ಬೋದು. ಇದು ಕೊನೆಗೆ ಇಟ್ಕೊಳ್ಳೋಣ ಅಂತಿದ್ದೆ,
ಆದರೆ ಹಿಂದಿನ ವಿವರಗಳೇನು ಬೇಡದೇ ಇದ್ದಿದ್ದ ಕಾರಣ ಈ ಅಧ್ಯಾಯವನ್ನು ಈಗಲೇ ಮುಗಿಸ್ಬೋದು. ಅದಾದ ಮೇಲಿಂದ ನಾವು ವಾಚಿಕಾಭಿನಯದ ಕಡೆಗೆ ಹೋಗ್ಬೋದು. ಅದಕ್ಕೆ ಮುಂಚೆ ಆಹಾರ್ಯವನ್ನು ಇವತ್ತು ಮುಗಿಸ್ತೀನಿ, ನಾಳೆ ವಾಚಿಕಾಭಿನಯಕ್ಕೆ ಹೋಗ್ಬೋದು ಅಂತ. ನಾಟ್ಯಸಿದ್ಧಿಯ ಅಧ್ಯಾಯದಲ್ಲಿ ಸಿದ್ಧಿ ಅಂದರೆ ಔಟ್ಕಮ್ ಆಫ್ ದಿ ಪ್ರೆಸೆಂಟೇಷನ್ ಅಂತ. ಒಟ್ಟಂದದಲ್ಲಿ ಕೊನೆಗೆ ನಮಗೇನು ಬೇಕಾಗುತ್ತದೆ, ಯಾವುದನ್ನು ನಾವು ನಿರೀಕ್ಷಿಸ್ತೀವಿ, ಏನಾದರೆ ಚೆನ್ನ ಅಂತ. ಕಟ್ಟಕಡೆಯಲ್ಲಿ ಬೇಕಾದದ್ದು ನಮಗೆ ಪರಿಣಾಮವೇ. ಪರಿಣಾಮ ಇಲ್ಲದೆ ಇದ್ದರೆ ಏನಕ್ಕೆ ಯಾವುದೂ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ತುಂಬ ಜನಕ್ಕೆ ತಾವು ಅಷ್ಟು ಕಷ್ಟಪಟ್ವಿ, ಇಷ್ಟು ಕಷ್ಟಪಟ್ವಿ, ಅದೆಲ್ಲ ಬೆಟ್ಟ ಕಡಿದ್ವಿ ಅಂತ ಒದ್ದಾಡ್ತಾರೆ ಪಾಪ. ವಿ ಮೇ ಸಿಂಪತೈಸ್ ಅಟ್ ದಿ ಮೋಸ್ಟ್, ವಿ ಕೆನಾಟ್ ರಿಲಿಶ್ ಆ್ಯಂಡ್ ಎಂಜಾಯ್. ತುಂಬ ಜನ ಅದಕ್ಕಾಗಿ ಪಟ್ಟ ಕಷ್ಟವನ್ನು ಹೇಳಿದ್ರೆ ಅವರ ಆತ್ಮೀಯರಿಗೆ ಗೊತ್ತಾಗುತ್ತೆ, ಅಷ್ಟು ಮಟ್ಟಿಗೆ ಸಹಾನುಭೂತಿ ಬರುತ್ತೆ. ಆದರೆ ಕೆಟ್ಟ ಅಡುಗೆ ಮಾಡಿಬಿಟ್ಟು ಇದಕ್ಕಾಗಿ ನೋಡಿ ಎಷ್ಟು ತೆಂಗಿನಕಾಯಿ ಬಡಿದೆ, ಎಷ್ಟು ತರಕಾರಿ ಹೆಚ್ಚಿದೆ, ಎಷ್ಟು ಬೀದಿ ಅಲ್ಲದೆ ಅಂದರೆ ಒಳ್ಳೇದಮ್ಮ ಕಷ್ಟಪಟ್ಟರೆ ನೀವು ಅಂತ ಅನ್ಬೋದು. ಅದು ಬಿಟ್ಟು ಇನ್ನೇನು ಚಪ್ಪಾಳೆ ತಟ್ಟೋಕ್ಕಾಗತ್ಯಾ, ಸಂತೋಷ ಪಡೋಕ್ಕಾಗತ್ಯಾ? ಇಲ್ಲ. ಹೀಗಾಗಿ ಫೇಲ್ಯೂರ್ ವಿಲ್ ಆಲ್ವೇಸ್ ಕಮ್ ವಿತ್ ರೀಸನ್ಸ್. ವಿ ಕ್ಯಾನ್ ಓನ್ಲಿ ಸಿಂಪತೈಸ್ ರೀಸನ್ಸ್ ಬಟ್ ಕ್ಯಾನಾಟ್ ಎಂಜಾಯ್ ರೀಸನ್ಸ್. ಯಾರಾದರೂ ರೀಸನ್ಸನ್ನು ಎಂಜಾಯ್ ಮಾಡಿದವರಿದ್ದಾರೆ. ಹಾಗಾಗಿ ಭರತ ಕಟ್ ಅಂಡ್ ಡ್ರೈ ಆಗಿ ಸಿದ್ಧಿ ನಿಮ್ಮ ಗೋಳಾಟ ಅಲ್ಲ ಅಂತಾನೆ. ಇದು ಬಹಳ ದೊಡ್ಡದು. ಇಷ್ಟು ಪರಿಶ್ರಮ ಹಾಕಿಯೂ ಎಂಡ್ ಪ್ರಾಡಕ್ಟನ್ನು ನೋಡಿ ಮತ್ತೇನೂ ಅಲ್ಲ ಅಂತ. ನಾನು ಅವಧಾನವನ್ನು ಆರಂಭ ಮಾಡಿದ ದಿವಸಗಳಲ್ಲಿ ಪರಿಚಯ ಮಾಡಿಕೊಡುವಾಗ ಇವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಧ್ಯಾಪನ ಮಾಡ್ತಾರೆ, ಹಾಗೆ ಹೀಗೆ, ಆದರೂ ಇವರು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಿದ್ದೆ. ಆ ಎಲ್ಲ ರಿಯಾಯಿತಿ ಕೊಟ್ಟು ನನಗೆ ಕಾನ್ಸುಲೇಷನ್ ಪ್ರೈಸ್ ಕೊಡಬೇಡಿ. ನನ್ನ ಕೆರಿಯರಲ್ಲಿ ಯಾವತ್ತೂ ಕಾನ್ಸುಲೇಷನ್ ಪ್ರೈಸ್ ತೊಗೊಳ್ಳಿಲ್ಲ. ನನಗೆ ಕೊಡಬೇಡಿ, ಕಣ್ಣೀರು ಒರೆಸೋ ಪ್ರೈಸ್ ಬೇಡ, ಬೇರೆ ಯಾರಿಗಾದ್ರೂ ಅಳವ್ರು ಕೊಡಿ. ನನಗೆ ನನ್ನ ಯೋಗ್ಯತೆಗೆ ತಕ್ಕಂತೆ ಫಸ್ಟೋ ಸೆಕೆಂಡೋ ಥರ್ಡೋ ಅದಿದ್ದರೆ ಅದನ್ನು ಕೊಡಿ, ಕಾನ್ಸುಲೇಷನ್ ಪ್ರೈಸ್ ಎಂದೂ ಕೊಡಬೇಡಿ ಅಂತಿದ್ದೆ. ಅಂದರೆ ರಿಯಾಯಿತಿಯಿಂದ ನಾವು ಏನನ್ನು ಸ್ವೀಕರಿಸಬಾರ್ದು, ರಿಸರ್ವೇಷನ್ನಿಂದ ಹೋಗಬಾರ್ದು. ಕಲೆಯಲ್ಲಿ ರಿಸರ್ವೇಷನಿಂದ ಹೋದಾಗ ಕಂಟೆಂಪ್ಟೇ ಇರುತ್ತೆ. ಅದಕ್ಕೆ ಬೇರೆ ಸೋಷಿಯಲ್ ಡೈಮೆನ್ಷನ್ ಇರ್ಬೋದು, ಅದು ಬೇರೆ. ಅರೆ ಶುದ್ಧ ಮೆರಿಟೋರಿಯಸ್, ಶುದ್ಧ ಆರ್ಟಿಸ್ಟಿಕ್ ಡೈಮೆನ್ಷನ್ ರಿಸರ್ವೇಷನ್ಗೆ ಬರುವಂಥದ್ದಲ್ಲ. ಮತ್ತು ಜೀವನಾವಶ್ಯಕವಾದ ಸಂದರ್ಭಗಳಲ್ಲಿ ರಿಸರ್ವೇಷನ್ಸ್ ಇರಬೇಕು. ಆದರೆ ಇದರಲ್ಲಿ ಅಂಥದ್ದೆಲ್ಲ ಏನಿಲ್ಲ. ಸಂಗೀತ ಹಾಡದೇ ಇದ್ದರೆ ಏನು ಪ್ರಾಣ ಹೋಗ್ಬಿಡಲ್ಲ. ಸಂಗೀತ ಕೇಳೋದಕ್ಕೆ ಯಾರು ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ಇಟ್ಟಿಲ್ಲ, ಹಾಡೋದಕ್ಕೆ ಇಟ್ಟಿದ್ದಾರೆ. ಅಂಥ ಜಾಗದಲ್ಲಿಲ್ಲ. ಅದೇ ನೀವು ಒಂದು ಜೀವಿಕಾ ವ್ಯಾಪಾರಕ್ಕಾಗಿ ಹೊಟ್ಟೆಪಾಡಿಗೊಂದು ಉದ್ಯೋಗ ಕಲಿತೀವಿ ಅಂದರೆ ಅಲ್ಲಿ ಬೇಕಾದ್ರೆ ರಿಸರ್ವೇಷನ್ ಇಡಿ. ಒಂದು ಹೊಟ್ಟೆಪಾಡಿಗೋಸ್ಕರ ಒಂದು ಕಾಲೇಜಿಗೆ ಸೇರ್ತೀನಿ ಅಂದರೆ ಬೇಕಾದ್ರೆ ಇಡಿ, ತೊಂದರೆ ಇಲ್ಲ. ಕನ್ಸಿಡರೇಷನ್ಸು ಎಲ್ಲ ಎಕನಾಮಿಕ್ ಬ್ಯಾಕ್ವರ್ಡು, ಸೋಷಿಯಲ್ ಬ್ಯಾಕ್ವರ್ಡು ಎಲ್ಲ ಇಡಿ, ಫಾರ್ವರ್ಡು ಎಲ್ಲ ಕೂಡ ಇಡಿ. ಆದರೆ ನೃತ್ಯದಲ್ಲಿ ಮತ್ತೊಂದ್ರೊಳಗೋ ಪ್ರಶಸ್ತಿ ಪುರಸ್ಕಾರದಲ್ಲಿ ಇಟ್ಟರೆ ಏನರ್ಥ? ತುಂಬ ಅನ್ಯಾಯ. ಯಾಕೆಂದರೆ ಪ್ರಶಸ್ತಿ ಬರೆದಿದ್ರೆ ಸತ್ತೋಗ್ತೀನಿ ಅಂತ ಯಾರೂ ಅನ್ನೋಲ್ಲ. ನಾನು ಪ್ರಶಸ್ತಿ ಬರಲಿಲ್ಲ ಅದಕ್ಕೆ ICUನಲ್ಲಿ ಮಲ್ಕೋತೀನಿ ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ? ಶುದ್ಧ ನಾನ್ಸೆನ್ಸು. ಆದರೆ ಅಂದರೆ ಯಾವುದು ಜೀವನಾನಿವಾರ್ಯವಲ್ಲವೋ ಅದಕ್ಕೆ ರಿಸರ್ವೇಷನ್ಸ್ ಇರಬಾರ್ದು. ಶುದ್ಧ ಮೆರಿಟ್ ಅನ್ನುವಂಥದ್ದು ಬೇಕು. ಅದನ್ನು ಭರತ ಇಟ್ಟುಕೊಂಡು ಹೇಳ್ತಾನೆ ಸಿದ್ಧಿ. ಅದು ಎಂಥದ್ದು? ಸಿದ್ಧೀನಾಂತು ಪ್ರವಕ್ಷ್ಯಾಮಿ ಲಕ್ಷಣಂ ನಾಟಕಾಶ್ರಯಂ ಯಸ್ಮಾತ್ ಪ್ರಯೋಗ ಸರ್ವೋಯಂ ಸಿದ್ಧಿರ್ ಯತ್ರ ಪ್ರದರ್ಶಿತಃ ಸಿದ್ಧಿಸ್ತು ದ್ವಿಧಾಜ್ಞೇಯ ವಾಂಗ್ಮನೋ ಅಂಗಸಮುದ್ಭವ ದೈವೀಚ ಮಾನುಷೀಚೈವ ನಾನಾ ಭಾವ ಸಮುತ್ಥಿತ ಅಂತ ಎರಡು ಬಗೆಯ ಸಿದ್ಧಿ, ಮಾನುಷಿ, ದೈವಿ. ಈ ಮಾನುಷಿನಲ್ಲಿ ವಾಕ್, ಅಂಗ, ಮನಸ್ಸು ಅಂತ ಮೂರು ತರಹ ಉಂಟು ಅಂತ ಹೇಳ್ತಾರೆ. ಅಲ್ಲಿ ಮಾನುಷಿ ಸಿದ್ಧಿನಲ್ಲಿ, ವಾಕ್ ಸಿದ್ಧಿನಲ್ಲಿ 5 ವಿಭಾಗ ಉಂಟು. ಸ್ಮಿತ, ಅರ್ಧಹಸಿತ, ಅತಿಹಸಿತ, ಸಾಧು ಮೊದಲಾದಂಥ ಉದ್ಗಾರಗಳು. ಪ್ರಬುದ್ಧನಾದ ಸಾಧ್ವಹೋ ಕಷ್ಟಮೇವಚ ಪ್ರಬುದ್ಧನಾದ ಚ ತಥಾ ಸಿದ್ಧಿರ್ಜ್ಞೇಯಾತ ವಾಂಗ್ಮಯಿ ಪುಲಕೈಶ್ಚ ಸರೋಮಂಚೈ ಅಭ್ಯುತ್ಥಾನೈಸ್ತಥೈವ ಚ ಚೇಲದಾನಾಂಗುಲಿ ಕ್ಷೇಪೈ ಶಾರೀರಿ ಸಿದ್ಧಿರಿಷ್ಯತೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಒಂದು ಪ್ರಸನ್ನವಾದ ಮುಖದಿಂದ ಒಂದು ಮಂದಹಾಸ ಮಾಡ್ತಾ ಇದ್ರೆ, ರಂಗ ಪ್ರಯೋಗ ನಡೀತಾ ಇದ್ರೆ, ಒಂದು ಸಂಗೀತ ನಡೀತಾ ಇದ್ರೆ, ಒಳ್ಳೆ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ವಿನೋದದ ಸಂದರ್ಭದಲ್ಲಿ ನಗುತ್ತಾ ಇದ್ದಾರೆ, ದುಃಖದ ಸಂದರ್ಭದಲ್ಲಿ ಅಯ್ಯೋ ಪಾಪ ಅಂತಂತ ಲೊಚಗುಟ್ತಾ ಇದ್ದಾರೆ. ಬಹಳ ಮಧುರವಾಗಿದ್ದರೆ, ಚೆನ್ನಾಗಿದ್ದರೆ ಶಾಬಾಸ್ ಅಂತ ವಾಹ್ ಅಂತ ಹೇಳ್ಬಿಟ್ಟಿದ್ವಿ, ಕ್ಯಾಬಾತ್ ಅಂತ ಹಿಂದೂಸ್ತಾನಿನಲ್ಲಿ ಮತ್ತೆ ಹೇಳ್ತಾರಲ್ಲ, ಆಹಾ ಫಲ ಅಂತಕ್ಕಂಥ ಉದ್ಗಾರಗಳು ಇವೆಲ್ಲ ಬರ್ತದೆ. ಇವೆಲ್ಲ ಮತ್ತೆ ಚಪ್ಪಾಳೆ ಇದು ಪ್ರಬುದ್ಧನಾದ ಧ್ವನಿಯನ್ನು ಹೊರಡಿಸ್ತಕ್ಕಂಥದ್ದು, ಸಾಧುವಾದ ಮಾಡೋದು. ಹೀಗೆ ಅಲ್ಲಿ ಸ್ಮಿತ ಅನ್ನೋದು ತುಂಬ ಉತ್ತುಂಗವಾದ ಮಟ್ಟದ ರಸಿಕರು. ಅವರು ಒಂದು ಮಂದಹಾಸದಲ್ಲೇ ಮೆಚ್ಚುಗೆ ತೋರಿಸ್ತಾರೆ. ಅವರು ಕಂಟ್ರೋಲ್ಡ್ ಆಗಿರುತ್ತೆ ಅವ್ರ ರಿಯಾಕ್ಷನ್ಸು. ಆಮೇಲೆ ಅರ್ಧಹಾಸ, ಅದು ಅರ್ಧಂಬರ್ಧ,
ಹಾಫ್ ಹಾರ್ಟೆಡ್ ಆದಂಥ ಕನ್ಸೆಂಟ್ ಅಂತೀವಲ್ಲ ಆ ಥರ. ಅತಿಹಾಸ್ಯ ಈ ವಿನೋದ ವಿಕಾರ ಇತ್ಯಾದಿಗಳಲ್ಲಿ ಬರ್ತದೆ. ಅದನ್ನು ಓವರ್ ಆಗಿ ಎಂಜಾಯ್ ಮಾಡೋರು ಇರ್ತಾರೆ. ಎಲ್ಲರನ್ನೂ ತಗೊಂಡಿದ್ದಾನೆ ಭರತ ಕನ್ಸಿಡರೇಷನ್ಸ್ಗೆ. ಬೆಸ್ಟ್ ಕನಾಯಿಷರ್ಸ್ ಅಂತ ಮಾತ್ರ ಇಟ್ಕೊಳ್ಳದೆ ಬೇರೆಯವ್ರನ್ನೂ ತಗೊಂಡಿದ್ದಾನೆ. ಏಕೆಂದರೆ ಟೋಟಲ್ ಥಿಯೇಟ್ರಲ್ಲಿ ಎಲ್ಲರ ರಿಯಾಕ್ಷನ್ಸು ನಮಗೆ ಮುಖ್ಯ. ಒಬ್ಬನ ಮೇಲ್ ಮಾಡಿ ಮಿಕ್ಕವ್ರನ್ನ ಉಪೇಕ್ಷೆ ಮಾಡಬೇಕಾಗಿಲ್ಲ ಅಂತ. ಆಮೇಲೆ ಪ್ರಬುದ್ಧನಾದ ಅನ್ನವಲ್ಲಿ ಕರತಾಡನ, ಚಪ್ಪಾಳೆ ಇತ್ಯಾದಿ ಕೋಲಾಹಲ ಎಲ್ಲ. ಇನ್ನು ಶಾರೀರಿನಲ್ಲಿ ರೋಮಾಂಚನ ಆಗ್ತಕ್ಕಂಥದ್ದು, ಮತ್ತು ಎದ್ದು ನಿಂತುಕೊಳ್ತಕ್ಕಂಥ ಸ್ಟ್ಯಾಂಡಿಂಗ್ ಒವೇಷನನ್ನು ಹೇಳಿಬಿಟ್ಟ ಅಭ್ಯುತ್ಥಾನ ಅಂತ. ನೋಡಿ, ಆ ಕಾಲದಲ್ಲೂ ಇದು ಇತ್ತು ಅಂತ ಗೊತ್ತಾಗುತ್ತೆ. ಆಮೇಲೆ ಗಿಫ್ಟ್ಸ್ ಕೊಡೋದು, ಚೇಲದಾನ, ಅಂಗುಲಿಕ್ಷೇಪ. ಅಂಗುಲಿಕ್ಷೇಪ ಅಂದರೆ ಬೆರಳಿಂದ ವಿ ಅಂತ ಶೇಪಲ್ಲಿ ವಿಕ್ಟ್ರಿ ಮಾಡೋದು, ಥಮ್ಸಪ್ ಮಾಡೋದು, ಏನೋ ಬೇರೆ ಬೇರೆದಿರುತ್ತಲ್ಲ ಆ ಥರದ್ದು ಅದು. ಆಮೇಲೆ ಏನಾದ್ರು ಬಟ್ಟೆ ಬರೆ ಉಡುಗೊರೆ ಕೊಡ್ತಕ್ಕಂಥದ್ದು. ಈಗೆಲ್ಲಾನು ಮರ್ತೋಗ್ಬಿಟ್ಟಿದೆ ನಮಗೆ. ಹಿಂದಿನ ಕಾಲದ ರಂಗಭೂಮಿನಲ್ಲೆಲ್ಲ ಇದ್ದಾಗ ಕೆಳಗಿಂದಲೇ ಅವ್ರು ನೋಟನ್ನು ತೆಗೆದುಕೊಂಡು ಬಂದು ಪಿನ್ ಮಾಡ್ತಾಯಿದ್ರು. ಈ ಥರದ್ದೆಲ್ಲ ಇರ್ತಾ ಇತ್ತು. ಬೇಕಾದಂತೆ ಎಂಜಾಯ್ಮೆಂಟ್ ಆ ಥರದ್ದು ಇರ್ತಿತ್ತು. ಇದು ಕೆಲವು ರಂಗ ಸಂಪ್ರದಾಯವೇ. ತೆರುಕೂತಿನಲ್ಲಿ ನಾನು ನೋಡಿದ್ದು ನೆನಪಿದೆ. ಅದು ಪಾಂಚಾಲಿ ಶಪಥಂ ಅಂತ. ಆ ತೆರುಕೂತಿನಲ್ಲಿ ಪಾಂಚಾಲಿಗೆ ಸೀರೆಯನ್ನು ಸೆಳೆಯುವ ಸನ್ನಿವೇಶ ಬಂದಾಗ ಜನರು ತಗೊಂಡು ಹೋಗಿ ಒಂದು ಸೀರೆಯನ್ನು ಕೊಡ್ತಾರೆ. ಅಲ್ಲಿ ಎರಡು, ಕೆಲವರು ಹೇಳ್ತಾರೆ ಅದು ಆ ಕಂಪ್ನಿನವರು ಒಂದು ಸೀರೆ ಸೆಳೆಯುವಂಥ ಯತ್ನ ಅಂತ, ಪ್ರೇಕ್ಷಕರಿಂದಲೇ ಒಂದು ಸೀರೆ ಬೇಕು ಅಂತ ತಗೊಳ್ಳೋದು ಅಂತ. ಮತ್ತೊಂದು ತುಂಬ ಅದ್ಭುತವಾದ ಧ್ವನಿ. ದ್ರೌಪದಿಗೆ ಈ ಕಾಲದಲ್ಲಿ ಮಾನ ಸಂರಕ್ಷಣೆ ಮಾಡಬೇಕು ಅಂದರೆ ಮಹಾಜನರೇ ಕೃಷ್ಣ ಸ್ವರೂಪಿಗಳಾಗಿ ಹೋಗಿ ಸೀರೆಯನ್ನು ಕೊಡಬೇಕು. ಆ ಸೀರೆಯೇ ಕೃಷ್ಣ ತಂದು ಕೊಡ್ತಾನೆ ಅಂತ. ಮೊದಲನೇ ಸ್ವಲ್ಪ ಪರ್ವರ್ಟೆಡ್ ಇಂಟರ್ಪ್ರಿಟೇಷನ್ ಅನಿಸುತ್ತೆ. ಎರಡನೇದು ಹೆಚ್ಚು ನೈಸರ್ಗಿಕವಾದದ್ದು, ಹೆಚ್ಚು ಭಾವೋತ್ಕಟವಾದದ್ದು ಅಂತ ನನಗನ್ನಿಸುತ್ತದೆ. ಆ ರೀತಿಯಾದದ್ದು. ಮತ್ತು ಅದಾದ ಮೇಲೆ ಬಹುಮಾನಗಳನ್ನು ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಉಂಟು. ದೈವಿ ಸಿದ್ಧಿನಲ್ಲಿ ಅದು ಎರಡು ತರಹ ಅಂತ. ಅದೇನೆಂದರೆ ಅಹೋಕಾರಸ್ತಥಾ ಕಾರ್ಯೋ ಇಲ್ಲ, ಇಲ್ಲಿ ಮುಂದಿಂದ ನೋಡೋಣ. ಯಾಭಾವಾತಿಶಯೋಪೇತ ಸತ್ವಯುಕ್ತ ತಥೈವ ಚ ಸಾ ಪ್ರೇಕ್ಷಕೈಸ್ತು ಕರ್ತವ್ಯ ದೈವೀ ಸಿದ್ಧಿ ಪ್ರಯೋಗತಃ. ಭಾವೋತ್ಕಟತೆಯಿಂದ ಅವ್ರಿಗೆ ಆನಂದ ಬಾಷ್ಪ, ಆ ಥರ ಸಾತ್ವಿಕ ವಿಕ್ರಿಯೆಗಳಾಗುತ್ತವಲ್ಲ, ಇಲ್ಲೊಂದು ಸ್ವಲ್ಪ ಭರತ ಗೊಂದಲ ಮಾಡಿದ್ದಾನೆ. ರೋಮಾಂಚ ನಮ್ಮ ಕೈನಲ್ಲಿಲ್ಲ, ಅದನ್ನು ಶಾರೀರಿ ಅಂತ ಮಾನುಷಿ ಸಿದ್ಧಿನಲ್ಲಿ ಹಾಕಿದ್ದಾನೆ. ವಸ್ತುತ ಅದು ದೈವಿ ಸಿದ್ಧಿಗೆ ಬರಬೇಕು. ಭಾವೋತ್ಕಟತೆಯಲ್ಲಿ ಇನ್ವಾಲಂಟ್ರಿ ಅಂತ ಯಾವುದು ಸಾತ್ವಿಕಾಭಿನಯ, ಸ್ತಂಭ, ಸ್ವೇದ, ರೋಮಾಂಚ, ವೈವರ್ಣ್ಯ, ವೇಪತು ಇತ್ಯಾದಿ ಎಲ್ಲ ಹೇಳಿದ್ರಲ್ಲ, ಆ ಬಗೆದು ನಾವು ರೋಮಾಂಚನ ಈಗ ನೆನೆಸ್ಕೊಂಡಂತೆ ಮಾಡೋಕ್ಕಾಗೋಲ್ಲ. ನೆನೆಸ್ಕೊಂಡಂತೆ ಹಲ್ಲು ಕಿರಿಬೋದು, ಚಪ್ಪಾಳೆ ತಟ್ಬೋದು. ಆದರೆ ಆನಂದ ಬಾಷ್ಪ ನಮಗೆ ಬರೋಲ್ಲ, ಮತ್ತು ರೋಮಾಂಚನ ಆಗುವಂಥದ್ದಲ್ಲ, ಮತ್ತು ನಮ್ಮೊಳಗೆ ಒಂದು ಆನಂದ ತುಂಬಿಕೊಂಡು ಬಿಡುವಂಥದ್ದು ಇದು ಆಗೋಲ್ಲ. ಇದು ತಾನಾಗಿ ಆಗಬೇಕು, ನಮ್ಮ ಕೈನಲ್ಲಿಲ್ಲ. ಅಂಥದ್ದು ದೈವಿ ಸಿದ್ಧಿ. ಮತ್ತು ಇನ್ನೊಂದಿದೆ ಮುಖ. ನ ಶಬ್ದೋ ಯತ್ರ ನಕ್ಷೋಭೋ ನಚೋತ್ಪಾತ ನಿದರ್ಶನಂ ಸಂಪೂರ್ಣತಾಚ ರಂಗಸ್ಯ ದೈವೀ ಸಿದ್ಧಿಸ್ತು ಸಾಸ್ಮೃತ ಅಂತ. ಒಂಚೂರು ಬೇರೆಯ ತೊಂದರೆಗಳಿಲ್ಲದೆ, ಬೇರೆ ತೊಡಕುಗಳಿಲ್ಲದೆ, ಬೇರೆ ವಿಘ್ನಗಳಿಲ್ಲದೆ, ಬೇರೆ ಬೇರೆ ಉತ್ಪಾತಗಳು, ಕ್ಷೋಭೆಗಳು, ತೊಂದರೆಗಳು ಯಾವುದೂ ಇಲ್ಲದೆ ಎಲ್ಲವೂ ನಯವಾಗಿ ನಡೆದು ಹೋದರೆ, ಸ್ಮೂತ್ ಎಕ್ಸಿಕ್ಯೂಷನ್, ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ, ಅದು ದೈವಿ ಸಿದ್ಧಿ ಅಂತ. ಅಂದರೆ ಒಂದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ಅಧಿದೈವಕ್ಕೆ ಸಂಬಂಧಪಟ್ಟಿದ್ದು. ಅಧಿಭೂತಕ್ಕೆ ಸಂಬಂಧಪಟ್ಟಿದ್ದು ಮಾನುಷಿ ಸಿದ್ಧಿ. ಅಧಿದೈವಕ್ಕೆ ಸಂಬಂಧಪಟ್ಟದ್ದು ಯಾವ ಅನ್ಫೋರ್ಸೀನ್ ಪ್ರಾಬ್ಲಮ್ಸು ಯಾವುದೂ ಇಲ್ಲದೆ ನಡೆಯಿತು ಅಂತ. ಇದಕ್ಕಿದ್ದಂತೆ ಲೈಟ್ ಹೋಗ್ಬಿಡೋದು, ಕರೆಂಟ್ ಹೋಗ್ಬಿಡೋದು, ಪವರ್ ಫೇಲ್ಯೂರ್ ಆಗೋದು, ಅಥವಾ ಅಲ್ಲಿ ಇನ್ಯಾರೋ ಬಂದ್ ಮಾಡೋರು, ಸ್ಟ್ರೈಕ್ ಮಾಡೋರು ಬಂದ್ಬಿಡೋದು, ಆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿಬಿಡೋದು, ಈ ಥರದ್ದು 1000 ಇರುತ್ತಲ್ಲ ತೊಂದರೆಗಳು, ಎಷ್ಟೆಷ್ಟು ಥರ ಬರ್ಬೋದು. ಅದು ಯಾವುದು ಇಲ್ಲದೆ ನಡೀತಕ್ಕಂಥದ್ದು ದೈವಿ ಸಿದ್ಧಿ. ಅಗ್ನಿ ಪ್ರಮಾದ, ಈ ಥರದ್ದು ಯಾವುದು ಆಗದೆ ನಡೀತಕ್ಕಂಥದ್ದು. ಮತ್ತೊಂದು, ರಸಿಕರಿಗೆ ಆನಂದ ಬಾಷ್ಪ, ರೋಮಾಂಚಗಳು, ಒಳಗಡೆ ಆನಂದ ತುಂಬಿ ಬರತಕ್ಕಂಥದ್ದು ಇದೆಯಲ್ಲ, ಅದು ಬಹಳ. ಇದನ್ನೇ ಹೇಳಿದ್ದಾನೆ, ಯಾ ಭಾವಾತಿಶಯೋಪೇತ ಸತ್ವಯುಕ್ತ ತಥೈವಚ. ಸತ್ವ ಸಮೃದ್ಧವಾಗಿ, ನಮಗೇನು ಹೇಳಬೇಕು ಅಂತಲೇ ಗೊತ್ತಾಗದೆ ಮೂಕರಾಗ್ಬಿಟ್ವಿ ಅಂತ. ಕವೇರಭಿಪ್ರಾಯ ಅಶಬ್ದಗೋಚರಂ ಸ್ಫುರಂತ ಮಾರ್ದ್ರೇಷು ಪದೇಶು ಕೇವಲಂ ವದದ್ಭಿರಂಗೈ ಕೃತರೋಮ ವಿಕ್ರಯೈ ಜನಸ್ಯ ತುಷ್ಣಿಂ ಭವಿತೋಯ ಮಂಜಲಿ ಅಂತ ನಮ್ಮ ಕನ್ನಡದವಳೇ ಆದ ಪುಲಿಕೇಶಿಯ ಸೊಸೆ, ಇಮ್ಮಡಿ ಪುಲಿಕೇಶಿಯ ಸೊಸೆ ವಿಜ್ಜಿಕಾದೇವಿ ಹೇಳ್ತಾಳೆ, ಕವಿಯ ಅಭಿಪ್ರಾಯವನ್ನು ಮಾತಿಲ್ಲದೆ ಕೇವಲ ಆನಂದ ಬಾಷ್ಪ ರೋಮಾಂಚಗಳಿಂದ ತೂಷ್ಣೀಂ, ಸೈಲೆಂಟಾಗಿ ಯಾರು ಕನ್ವೆ ಮಾಡ್ತಾರೆ ಆನಂದವನ್ನು, ಅಂಥ ಜನರಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾಳೆ. ಆ ರೀತಿಯಾದದ್ದು. ಇನ್ನು ಈ ರೀತಿಯಾದಂಥ ಸಿದ್ಧಿಗಳನ್ನೆಲ್ಲ ಹೇಗೆ ನೋಡಬೇಕು ಏನು ಅಂತನ್ನುವಲ್ಲಿ
ಘಾತ ಅಂತಕ್ಕಂಥ ಒಂದು ಅಂಶ. ಅತವೂರ್ಧ್ವಂ ಪ್ರವಕ್ಷ್ಯಾಮಿ ಘಾತಾನ್ ದೈವ ಸಮುತ್ಥಿತಾನ್ ಅಂತ ಹೇಳಿ, ಘಾತ ಅಂತಂದರೆ ನೆಗೆಟಿವ್ ಮಾರ್ಕ್ಸ್. ಅದು ಯಾವ್ಯಾವ ಥರ ಬರುತ್ತೆ. ಈ ಘಾತ ಮಾನುಷಿ ದೈವಿ ಅಂತ ಎರಡು ಥರ. ಒಳ್ಳೆ ಪ್ರಯೋಗ ಪಾಪ ಮಾಡೋಕೆ ಹೊರಟ್ರು, ಏನೋ ತೊಂದರೆ ಆಯಿತು, ಅದವ್ರ ತಪ್ಪಲ್ಲ, ಅವ್ರದೇ ತೊಂದರೆ, ಅವ್ರದೇ ತಪ್ಪಿಂದ ಆಗಿದ್ದು. ಹೀಗೆ ಬೇರೆ ಬೇರೆ ಥರ ವಿಭಾಗ. ದೈವ ಸಮುತ್ಥ, ಆತ್ಮಸಮುತ್ಥ, ಪರಸಮುತ್ಥ ಅಂತ ಮೂರು ಥರ ಘಾತ, ಇಂಪೆಡಿಮೆಂಟ್ಸ್. ಒಂದು ದೈವದಿಂದ ಆದದ್ದು. ದೈವ ಅಂತಂದರೆ ಆಕಸ್ಮಿಕ, ನಮ್ಮ ಕೈನಲ್ಲಿ ಇಲ್ಲದ್ದು ದೈವ ಅಂತ. ವಾತ, ಅಗ್ನಿ, ವರ್ಷ, ಕುಂಜರ, ಭುಜಂಗ ಅಂದರೆ ಹಾವು, ಚೇಳು, ಆನೆ ಇತ್ಯಾದಿ ಬಂದ್ಬಿಡೋದು, ಮಂಡಪ ನಿಪಾತ, ಥಿಯೇಟ್ರೆ ಕೊಲ್ಯಾಪ್ಸ್ ಆಗಿಬಿಡೋದು, ಈ ಥರದ್ದು. ಇನ್ನೆಲ್ಲೋ ಇರುವೆಗಳು, ಇನ್ನೆಲ್ಲೋ ಚೇಳುಗಳು ಬಂದುಬಿಡೋದು, ಇನ್ಯಾವುದೋ ಒಂದು ಗೂಳಿ ನುಗ್ಗಿಬಿಡೋದು ಒಳಕ್ಕೆ, ಈ ಥರದ್ದೆಲ್ಲ ಆದಾಗ ಹಾಗಾಗ್ತಾ ಇತ್ತಲ್ಲ. ಓಪನ್ ಇಯರ್ ಥಿಯೇಟ್ರಲ್ಲಿ ಎಲ್ಲ ಬಾಹ್ಯ ಪ್ರಯೋಗ ಅಂತ ಬಯಲಾಟದಲ್ಲಿ ನಡೀತಾ ಇದ್ದಿದ್ದು ಈ ಥರ. ಇನ್ನು ಪರಕೃತ ಅಂತಂದರೆ ಅಲ್ಲಿ ನೋಡಿ ಭರತ ಹೇಳ್ತಾನೆ, ಯಾವಾಗಲೂ ಲಂಚ ತಗೊಂಡು ಈ ನಾಟಕ ಕೆಟ್ಟದಾಗಬೇಕು ಅಂತ ಯಾವುದೋ ಆ್ಯಕ್ಟ್ರಿಗೆ ತಿರುಚಿರ್ತಾರೆ, ಇನ್ನೇನೋ ಸೆಟ್ಟಿಂಗ್ ಸರಿಯಾಗಿ ಮಾಡಿಸಿರೋದಿಲ್ಲ, ಇನ್ಯಾವುದೋ ಕರ್ಟನ್ ತೊಂದರೆ ಕೊಟ್ಟಿರ್ತಾರೆ, ಈ ರೀತಿಯಾಗಿ ಮಾಡ್ತಕ್ಕಂಥದ್ದು, ಇಂಥದ್ದೆಲ್ಲವೇ ಪರಕೃತವಾದದ್ದು ಅಂತ. ಅಂದರೆ ಬೇರೆಯವರು ದುರುದ್ದೇಶದಿಂದ ಮಾಡಿಸಿರ್ತಕ್ಕಂಥದ್ದು. ಅವ್ರ ಆ್ಯಕ್ಟ್ರನ್ನ ಕಿಡ್ನ್ಯಾಪ್ ಮಾಡಿಬಿಡೋದು, ಈ ಥರದ್ದೆಲ್ಲ ಮಾಡುವಂಥದ್ದು. ಯಾತಕ್ಕಿದೆಲ್ಲ ಅಂದರೆ ಆಗ ನಾಟ್ಯ ಸ್ಪರ್ಧೆಗಳು ನಡೀತಾ ಇದ್ವು. ಆ ಸ್ಪರ್ಧೆಗಳಲ್ಲಿ ತೀರ್ಪುಗಾರರು ಯಾರಿರ್ತಾ ಇದ್ರಲ್ಲ, ಅವರುಗಳಿಗೆ ಇದೆಲ್ಲ ತಿಳುವಳಿಕೆ ಬೇಕಾಗಿತ್ತು. ಎಷ್ಟು ಮಾರ್ಕ್ಸ್ ಕೊಡಬೇಕು, ಎಷ್ಟು ನೆಗೆಟಿವ್ ವ್ಯಾಲ್ಯೂಯೇಷನ್ ಮಾಡಬೇಕು, ಇದೆಲ್ಲ ಈ ವಿವರಗಳಿಂದ ಬರ್ತವೆ. ಆಮೇಲೆ ಔತ್ಪಾತಿಕ ಅಂತ, ಭೂಕಂಪ ಅಥವಾ ಮಳೆ ಅಥವಾ ಉಲ್ಕಾಪಾತ, ಮೀಟಿಯಾರಿಕ್ ಫಾಲ್, ಈ ಥರದ್ದೆಲ್ಲ, ಮೀಟಿಯರ್ ಫಾಲು, ಈ ಥರದ್ದು, ಈ ರೀತಿಯಾದದ್ದೆಲ್ಲ. ಇನ್ನು ಆತ್ಮಸಮುತ್ಥ, ಇಲ್ಲಿ ಮೈನಸ್ ಮಾಡಬೇಕು ಮಾರ್ಕ್ಸು ಅಂತಾನೆ. ನಟರಿಂದಲೇ ಅಂದರೆ ಪಾತ್ರಗಳಿಂದಲೇ ತೊಂದರೆ ಆಗತಕ್ಕಂಥದ್ದು, ತಪ್ಪು ಆಗುವಂಥದ್ದು. ವೈಲಕ್ಷಣ್ಯ ಅಂದರೆ ಆ ಒಂದು ಯಾವ ಕ್ಯಾರೆಕ್ಟರ್ನ ಅನುಕರಿಸಬೇಕಾಗಿದೆ, ಯಾವ ಪ್ರಕೃತಿಯನ್ನು, ಅದು ಮಾಡದೇ ಇದ್ದಾಗ ವೈಲಕ್ಷಣ್ಯ. ಮತ್ತು ವಿಭೂಮಿಕತ್ವ, ತನ್ನ ಸ್ವಭಾವಕ್ಕೆ, ತನ್ನ ಕ್ಯಾರೆಕ್ಟರ್ಗೆ ಮೀರಿದ್ದಂಥದ್ದು, ಒಗ್ಗದೇ ಇರತಕ್ಕಂಥದ್ದು ಮಾಡೋಕ್ಕೆ ಹೋಗ್ಬಿಡೋದು. ಕೆಲವು ಸತಿ ತುಂಬ ಓವರ್ ಕಾನ್ಫಿಡೆಂಟ್ ಆಗಿಬಿಟ್ಟು ಕೆಲವರು ದೊಡ್ಡ ದೊಡ್ಡ ವೇಷಗಳನ್ನು ಮಾಡೋಕ್ಕೆ ಹೊರಟು ಬಿಡ್ತಾರೆ. ಅಥವಾ ಕೆಲವು ಸತಿ ಅವರೇ ಮೇನ್ ಪ್ರೊಡ್ಯೂಸರ್ ಆಫ್ ದಿ ಪ್ಲೇ ಆರ್ ಪ್ರೊಡಕ್ಷನ್ ಆಗಿರ್ತಾರೆ. ನಾನು ದುಡ್ಡು ಹಾಕಿದ್ರಿಂದ ನಾನು ಹೀರೋ ರೋಲ್ ಮಾಡ್ತೀನಿ ಅಂತಾರೆ. ಅವ್ರ ಮುಖದಲ್ಲಿ ಹೀರೋದಲ್ಲ, ಝೀರೋದಕ್ಕೂ ಅವಕಾಶ ಇರೋದಿಲ್ಲ. ಏನು ಮಾಡೋದು? ಈಗ ನಿಖಿಲ್ ಮಾಡೋದಿಲ್ವೇ ಸಿನಿಮಾಗಳನ್ನು? ಆ ತರಹ ನಮ್ಮ ಈಚಿನ ವರ್ಷಗಳ ಅನೇಕ ಚಲನಚಿತ್ರಗಳ ನಾಯಕರೆಲ್ಲ ನಾಯಿಕರುಗಳೇ. ಒಂದು ಸ್ವಲ್ಪವೂ ಲಕ್ಷಣವಿಲ್ಲ. ಎಲ್ಲ ಬೇರೆಯವರು ಪಕ್ಕದಲ್ಲಿ ನಿಂತುಕೊಂಡು ಅವ್ರನ್ನ ಮೆರೆಸಬೇಕು, ಆ ಥರದ್ದಾಗಿರ್ತಕ್ಕಂಥದ್ದು. ಅಷ್ಟು ಘೋರ. ತಮಿಳಿನಲ್ಲಿ ಒಬ್ಬ ಶಿಲಂಬರಸನ್ ಅಂತ ಒಬ್ಬ ನಟ, ಅವನ ತಂದೆ ಒಬ್ಬ ಇದ್ದಾನೆ, ಆತನ ಹೆಸರು ರಾಜೇಂದ್ರನ್ ಅಂತ. ಆತ ಕ್ಯಾಮ್ರಾಮೆನ್ನೂ ಆಗಿ ನಟನೂ ಆಗುವಂಥ ಸಾಧ್ಯತೆ ಬಿಟ್ಟಿನೆಲ್ಲ ಮಾಡಿದ್ದಾನೆ. ಪ್ರೊಡ್ಯೂಸರು, ಡೈರೆಕ್ಟರು, ಸ್ಕ್ರಿಪ್ಟ್ ರೈಟರು, ಕೊನೆಗೆ ಅದನ್ನೂ ನೋಡೋವನೇ. ಮನುಷ್ಯ ಮಂಗನಿಂದನೇ ಹುಟ್ಟಿರೋದು ಅಂತ ಅವನನ್ನು ನೋಡಿಯೇ ತೀರ್ಮಾನ ಮಾಡ್ಬೋದು. ಯಾಕೆಂದರೆ ಆರಂಭದ ವಿಕಾಸದಲ್ಲಿ ಹಣೆ ಚಿಕ್ಕದು ಅಂತ. ಬ್ರಹ್ಮನಿಗೆ ಅವನ ಹಣೆಯಲ್ಲಿ ಏನೂ ಬರೆಯೋಕ್ಕೂ ಜಾಗ ಆಗಲಿಲ್ಲ, ಎಷ್ಟು ಚಿಕ್ಕ ಹಣೆ, ಬಿಟ್ಟೇ ಬಿಟ್ಟ. ಹಾಗೆ ಹಣೆ ಬರವೇ ಇಲ್ಲದೆ ಬಂದು ನಮ್ಮ ಹಣೆ ಬರಹ ಹಿಂಸೆ ಮಾಡಿ ಹಾಳು ಮಾಡ್ತಾ ಇದ್ದಾನೆ. ಅಂಥ ಕೆಟ್ಟ ನಟ. ಈಗ ಕುರಳ್ಗಿರಳೆಲ್ಲ ಮಾತಾಡ್ತಾನೆ, ಘನಘೋರವಾಗಿರುತ್ತೆ. ಒಬ್ಬ ರಾಮ, ಅವನ ಮಾತು, ಅವನ ಪ್ರಾಸವು ಬೀಭತ್ಸ, ಭಯಾನಕ, ಅಸಹ್ಯ. ಆ ಥರದ್ದು ಆ ರಾಜೇಂದ್ರನ್ ಅಂತ, ಆ ಥರ ಇರಾಸೇಂದ್ರನ್ ಅಂತ ತಮಿಳಿನಲ್ಲಿ ಬೇರೆ ಬರೀತಾ ಇದ್ದಿದ್ದು. ಅವನ ಮಗನು ತಂದೆ ಹಾಗೇನೆ ಹೋಲ್ತಾನೆ, ಸ್ವಲ್ಪ ಮೇಲು ಅಷ್ಟೆ. ಅಂದರೆ ಈ ಥರದ್ದೆಲ್ಲ ಇಲ್ಲಿ ವಿಭೂಮಿಕತ್ವ ಅಂತ. ಆಮೇಲೆ ಸ್ಮೃತಿ ಪ್ರಮೋಹ, ಮರೆತುಬಿಟ್ಟು ಡೈಲಾಗ್ಸನ್ನು ಮರೆತು ಬಿಡೋದು. ಇದಕ್ಕಿದ್ದಂತೆ ಮುಂದಿನ ವಾಕ್ಯಕ್ಕೆ ಹೊಟ್ಟೋಗ್ಬಿಡೋದು. ಅವ್ರಿಗೇನು ಹೇಳಬೇಕು ಅಂತ ಗೊತ್ತಾಗದೆ ಎದುರ್ನೋರು ಬೆಂದು ಬಿಡ್ತಾನೆ. ಆ ಕ್ಯೂ ಇರುತ್ತಲ್ಲ, ಅದು ಸರಿಯಾಗಿಲ್ಲದೆ ಏನೇನೋ ಆಗಿಬಿಡುತ್ತೆ. ಈ ಥರ ತುಂಬ ನಾವು ನೋಡಿರ್ತೀವಿ. ಕೆಲವೊಮ್ಮೆ ಇನ್ಸ್ಟ್ರಕ್ಷನ್ಸ್ಗೆ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರೋದನ್ನು ಬಾಯ್ಪಾಠ ಮಾಡಿಬಿಡ್ತಾನೆ. ರಾಜ್ಕುಮಾರೇ ಪಾಪ ಬರ್ಕೊಂಡಿದ್ದುಂಟು. ಅದು ಭೂದೇವಿಯ ವೇಷ ಮಾಡುವಾಗ ಪ್ರಹ್ಲಾದ ನಾಟಕದಲ್ಲಿ ಹಿರಣ್ಯ ಕಶಿಪುವಿನ ಸಹೋದರ ಹಿರಣ್ಯಾಕ್ಷ ಭೂಮಿಯನ್ನು ಕಬಳಿಸ್ತಾನಲ್ಲ ಎತ್ಕೊಂಡು ಹೋಗಿ, ಆಗ ಕಡು ಧೀರನೆ ಶೂರನೆ ನಾರಿಯ ನೀಪರಿ ಕಾಡಬೇಡವು ಅಂತ ಒಂದು ಹಾಡು. ಅಲ್ಲಿ ಬ್ರ್ಯಾಕೆಟಲ್ಲಿ ಭೂದೇವಿ ದೈನ್ಯದಿಂದ ಕೈ ಮುಗಿದು, ಇವರು ದೈನ್ಯದಿಂದ ಕೈ ಮುಗಿದು ಕಡು ಧೀರನೆ ಶೂರನೆ ಅಂತ. ಈ ನಮ್ಮ ಕಂಪನಿ ಅಂತ ಒಂದು ಕೈಲಾಸಮ್ಮ ಅವ್ರ ನಾಟಕ ಇದೆ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಸ್ವಾರಸ್ಯ ಕಾಣಿಸುತ್ತದೆ ಅಂಥದ್ದು. ಅದು ಸ್ಮೃತಿ ಪ್ರಮೋಹ. ಮತ್ತು ಅನ್ಯವಚನ, ಇನ್ನೊಬ್ಬರು ಡೈಲಾಗ್ ತಾನು ಹೇಳ್ಬಿಡೋದು. ಇದು ಓವರ್ ಎಂಥ್ಯೂಸ್ಟಿಕ್ ಆಗಿ ಎಲ್ಲರದು ಬಾಯ್ಪಾಠ ಮಾಡಿಬಿಡ್ತಾರೆ ಕೆಲವರು.
ತಮ್ಮದು ಬಿಟ್ಟು ಬೇರೆ ಅದನ್ನು ಹೇಳಿಬಿಡ್ತಾರೆ ಆ ತರಹ. ಮತ್ತು ಆರ್ತನಾದ, ಇದಕ್ಕಿದ್ದಂತೆ ಏನೋ ಕೂಗ್ಬಿಡೋದು. ಇದು ಸಾಧ್ಯವ ಅಂದರೆ ಮಲ್ಲಿಗೆಹಳ್ಳಿಯ ಬಯಲಾಟ ಅಂತ ಒಂದು ಪ್ರಬಂಧ ಬರೆದಿದ್ದಾರೆ ಗುರು ರಾಮಸ್ವಾಮಿಗಾರರು. ಅಲ್ಲಿ ಒಬ್ಬ ಸುಗ್ರೀವನ ಪಾತ್ರಧಾರಿ ಬೇರೆ ಊರಿಂದ ಬಂದಿರ್ತಾನೆ ಇವರ ಲಂಕಾದಹನ ನಾಟಕಕ್ಕೆ. ಅವನು ಮಧ್ಯೆ ಮಧ್ಯೆ ಗದೆಯನ್ನು ಕುಟ್ಟಿ ಜಗನ್ನಾಥ ಅಂತ ಪ್ರಾಣೋತ್ಕ್ರಮಣ ಮಾಡುವವನು ಚೀರಾಡುವಂತೆ ಚೀರಾಡ್ತಾ ಇದ್ದ. ಎಲ್ರಿಗೂ ಬೆಚ್ಚಿ ಬಿದ್ದು ನಿಂತುಕೊಳ್ಳೋ ಥರ ಆಗ್ತಾ ಇತ್ತು ಅಂತ ರಾಮನನ್ನು ಸಂಬೋಧನೆ ಮಾಡೋ ರೀತಿ ಹಾಗೆ. ಮತ್ತು ವಿಹಸ್ತತ್ವ ಅಂದರೆ ಹಸ್ತಗಳನ್ನು ಸರಿಯಾಗಿ ಮಾಡದೇ ಇರೋದು. ಪತಾಕ ಮಾಡೋ ಜಾಗದಲ್ಲಿ ತ್ರಿಪತಾಕ ಮಾಡೋದು, ಶಿಖರ ಮಾಡೋ ಜಾಗದಲ್ಲಿ ಕರ್ತರಿ ಮಾಡೋದು, ಹೀಗೇನೇನೋ ತಪ್ಪಾದ ಆ ಒಂದು ಹಸ್ತಗಳ ವಿನಿಯೋಗ. ಮತ್ತು ಆಹಾರ್ಯ ಭ್ರಂಶತ್ವ, ಕಾಸ್ಟ್ಯೂಮು ಮೇಕಪ್ಪು ಜಾರು ಹೋಗ್ಬಿಡೋದು, ಕಿರೀಟ ಜಾರು ಹೋಗ್ಬಿಡೋದು, ಬಳೆ ಜಾರು ಹೋಗ್ಬಿಡೋದು, ನಡುವಿಗೆ ಕಟ್ಟಿಕೊಂಡಂತಹ ಕಾಂಚಿಧಾಮ ಒಡ್ಯಾಣ ಇತ್ಯಾದಿಗಳು ಉದುರು ಹೋಗೋದು, ಈ ತರಹ. ಆಮೇಲೆ ಪುಷ್ಕರಜ ದೋಷ ಅಂತ ವಾದ್ಯದಲ್ಲಿ ಮೃದಂಗ ಶ್ರುತಿ ತಪ್ಪುವುದು, ವೀಣೆ ತಂತಿ ಕಿತ್ತು ಹೋಗೋದು, ಈ ಥರದ್ದೆಲ್ಲ. ಆಮೇಲೆ ಕಾವ್ಯ ದೋಷ ಅಂತ, ಅಲ್ಲಿ ಟೆಕ್ಸ್ಟೇ ಕರಪ್ಟ್ ಆಗಿದ್ದರೆ ತಪ್ಪಾದ ಭಾಷೆಯನ್ನೇ ಬಳಸಿದರೆ ಏನು ಮಾಡುವುದು. ಆಮೇಲೆ ಅತಿಹಸಿತ, ರುದಿತ, ವಿಸ್ವರತ್ವ, ಅಳಬೇಕಾಗಿದ್ದಕ್ಕಿಂತ ಜಾಸ್ತಿ ಅಳೋದು, ಓವರ್ ಆ್ಯಕ್ಟಿಂಗು, ನಗಬೇಕಾಗಿದ್ದಕ್ಕಿಂತ ಜಾಸ್ತಿ ಮಾಡೋದು. ಆಮೇಲೆ ಶ್ರುತಿ ಬಿಟ್ಟು ಮಾತಾಡುವುದು, ಮಾತಿಗೆ ಒಂದು ಶ್ರುತಿ, ಮಾತಿಗೊಂದು ಲಯ ಬೇಕಲ್ಲ, ಅದು ಬಿಡ್ತಕ್ಕಂಥದ್ದು. ಮತ್ತು ಅಜ್ಞಾತ ತಾಳ ಯಾವುದು ಅಂತ ಗೊತ್ತಿಲ್ಲ, ಯಾವುದೋ ತಾಳಕ್ಕೆ ಕುಣಿದು ಬಿಡೋದು, ಈ ಥರದ್ದು ಮಾಡಬಾರ್ದು. ಹೀಗೆ ವರ್ಣ ಸ್ವರ ಸಂಧಿಹೀನತ್ವ, ಸ್ಥಾನ ಲಯ ಅಜ್ಞಾನ, ಈ ಥರ ಬೇಕಾದಷ್ಟನ್ನು ಹೇಳ್ತಾ ಬಂದಿದ್ದಾರೆ. ಮತ್ತು ಎಲ್ಲಿ ಪದಚ್ಛೇದ ಮಾಡಬೇಕು ಅಲ್ಲಿ ಛೇದ ಮಾಡದೇ ಇರತಕ್ಕಂಥದ್ದು, ವಿಸಂಧಿ ದೋಷ. ಮತ್ತು ಲಿಂಗ ವಿಪರ್ಯಯ, ಇವೆಲ್ಲ ಸಂಸ್ಕೃತ ಭಾಷೆಗಂತೂ ಮತ್ತು ಮಿಗಿಲಾಗಿ ಬೇಕು. ಇದು ಸಾಮಾನ್ಯದ ಬರವಣಿಗೆಗೆ ನಾವು ಗಮನಿಸಬೇಕಾದಂಥದ್ದು. ಅದು ಹಲವಾರು ವ್ಯಕ್ತಿಗಳ ಹೆಸರುಗಳನ್ನೆಲ್ಲ ಹೇಳಿದ ಮೇಲೆ ಅವರೆಲ್ಲರೂ ಬಂದನು ಅಂತಲೋ ಏನೋ ಆಗ್ಬಿಡೋದು. ಎಷ್ಟೋ ಬಾರಿ ನಪುಂಸಕಲಿಂಗದಲ್ಲಿದ್ದಾಗ ಈ ಎಲ್ಲ ವಿಷಯಗಳು ಕೂಡ ಬಂದಿತ್ತು ಅಲ್ಲಿ ಸಭೆಯಲ್ಲಿ ಚರ್ಚೆಗೆ ಅಂತಾರೆ. ಇವೆಲ್ಲ ವಿಷಯಗಳು ಸಭೆಯಲ್ಲಿ ಚರ್ಚೆಗೆ ಬಂದವು ಅಂತ ಹೇಳಬೇಕಲ್ವ. ಈ ಥರ ಲಿಂಗ ವ್ಯತ್ಯಾಸ ಮಾಡೋದು, ವಚನ ವ್ಯತ್ಯಾಸ ಮಾಡೋದು, ಇವೆಲ್ಲ ಉಂಟು. ಛಂದೋಗತಿ ಗೊತ್ತಿಲ್ಲದೆ, ಯತಿಸ್ಥಾನ ಗೊತ್ತಿಲ್ಲದೆ ಎಲ್ಲಂದರೆ ಅಲ್ಲಿ ನಿಲ್ಲಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಬೇಕಾದಂತೆ ಆಗುತ್ತದೆ, ಹೇಳದೇ ಬೇಕಾಗಿಲ್ಲ. ನಮ್ಮ ಸಂಗೀತಗಾರರು, ಭಾಷಣಕಾರರು, ಪ್ರವಚನಕಾರರು ಎಷ್ಟೆಷ್ಟೋ ತಪ್ಪುಗಳು ಮಾಡ್ತಾ ಇರ್ತಾರೆ. ಅವ್ರದ್ದಾದರೂ ಸ್ಪಾಂಟೇನಿಯಸ್ ಅನ್ನಬಹುದು. ನಾಟಕದಲ್ಲಿ ಅದನ್ನೆಲ್ಲವನ್ನು ಬಾಯ್ಪಾಠ ಮಾಡಿ ರಿಹರ್ಸ್ ಮಾಡಿ ಮಾಡ್ತಕ್ಕಂಥದ್ದಲ್ವ, ತಪ್ಪಿರಬಾರದು ಅಂತ. ಇನ್ನು ಕೆಲವೊಮ್ಮೆ ಪ್ರತಿಕ್ರಿಯಾರಹಿತವಾದಂಥ ಘಾತಗಳು ಅಂತ ಇರುತ್ತವೆ, ಅದನ್ನು ಹೇಳ್ತಾರೆ. ಆಮೇಲೆ ಈ ವಾಹನಗಳನ್ನು ಬಳಸ್ಕೊಂಡ್ರೆ ಪುಸ್ತ, ಸಜ್ಜೀವ ಅಂತೆಲ್ಲ ಬೇರೆ ಬೇರೆ ರೀತಿಯಾದಂತಹ ಸ್ಟೇಜ್ ಪ್ರಾಪ್ಸನ್ನು ಹೇಳ್ತಾನೆ. ನಾನು ಮುಂದೆ ಅದಕ್ಕೆ ಬರ್ತೀನಿ. ಅವುಗಳನ್ನು ಹತ್ತುವ ಇಳಿಯುವ ರೀತಿ ಮಾಡೋಕ್ಕೆ ಹೋದಾಗ ತಪ್ಪಾಗ್ಬಿಡೋದು. ಕೆಲವೊಮ್ಮೆ ಎಲ್ಲ ಸ್ಟೇಜ್ ಪ್ರಾಪ್ಸನ್ನು ಇಟ್ಕೊಂಡಾಗ ತೊಂದರೆ ಆಗಿಬಿಡುತ್ತೆ. ನನಗೆ ಧಾರವಾಡದಲ್ಲಿ ನೋಡಿದ ಒಂದು ಶಾಕುಂತಲ ಇವತ್ತಿಗೂ ನೆನಪಾಗುತ್ತದೆ. ಅಲ್ಲಿ ದುಷ್ಯಂತ ಜಿಂಕೆಯನ್ನು ಬೆನ್ನೆಟ್ಟಿಕೊಂಡು ಬರೋದಕ್ಕೆ ಎಲ್ಲ ಅದ್ಭುತವಾದ ಕಾಡಿನ ಸೆಟ್ಟಿಂಗ್ ಎಲ್ಲ ಮಾಡಿದ್ರು, ಶಕುಂತಲೆ ಎಲ್ಲರೂ ಬರೋದಕ್ಕೆ. ಅದು ಎಷ್ಟು ಗಿಡ ಮರ ಎಲ್ಲ ತಂದಿದ್ರು ಅಂದರೆ ಇಲ್ಲಿ ಶಕುಂತಲೆ ಸೆರಗು ಸಿಕ್ಕಾಕೊಳ್ಳೋಣ, ಅಲ್ಲಿ ದುಷ್ಯಂತನ ಉತ್ತರೀಯ ಸಿಕ್ಕಾಕೊಳ್ಳೋಣ, ಹೀಗಾಗ್ತಾನೆ ಇತ್ತು. 30 ಬಿಡಿಸ್ಕೊಳ್ಳೋದೇ ಆಗ್ಬಿಡ್ತಾ ಇತ್ತು. ಈ ಥರ ಆಗುವಂಥದ್ದು ಇವನ್ನೆಲ್ಲವನ್ನು ಹೇಳ್ತಾನೆ. ಆದರೆ ನೋಡಿ, ಒಂದು ಸ್ವಾರಸ್ಯ ಏನೆಂದರೆ ಆತ ತಿಳಿಸ್ತಾನೆ, ನೀವು ತುಂಬ ಹೈಪರ್ ಕ್ರಿಟಿಕಲ್ ಆಗಿರಬಾರದು ಈ ವಿಷಯದಲ್ಲಿ ಅಂತ ಹೇಳ್ತಾನೆ. ಅಂದರೆ ಕೆಲವೊಂದು ವಿಷಯಗಳಲ್ಲಿ ನೀವು ತುಂಬ ತಪ್ಪುಗಳನ್ನು ಹುಡುಕಬಾರದು. ಅದು ಎಕ್ಸ್ಪರ್ಟ್ಸಿಗೆ ಮಾತ್ರ ಗೊತ್ತಾಗತಕ್ಕಂಥದ್ದು, ಕಾಮನರಿಗೆ ಗೊತ್ತಾಗದೇ ಇರುವಂಥದ್ದನ್ನು ನೀವು ತಪ್ಪು ಅಂತ ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು ಅಂತ ಹೇಳುವಲ್ಲಿ ಆತ ತಿಳಿಸ್ತಾನೆ ಭರತ ಮುನಿ. ಈಗ ವೈದಿಕರು ಯಜ್ಞ ಮಾಡ್ತಾರೆ ಎನ್ನುವಾಗ ಆ ವೇದಿಕೆ ಹೇಗಿರಬೇಕು, ಆ ಯಜ್ಞ ಪಾತ್ರಗಳು ಸೃಕ್ಕು ಸೃವ ಮೊದಲಾದಂಥವೆಲ್ಲ ಹೇಗಿರಬೇಕು, ಮತ್ತು ಬೇರೆ ಬೇರೆ ವಿವರಗಳು ಹೇಗಿರಬೇಕು ಅನ್ನೋದು ಎಲ್ಲ ನಟರಿಗೂ ಗೊತ್ತಿರೋಲ್ಲ, ನಿರ್ದೇಶಕರಿಗೂ ಗೊತ್ತಿರೋಲ್ಲ. ಅದರೊಳಗೆ 100% ಫಿಡಿಲಿಟಿ ಇಟ್ಕೊಳ್ಬಾರ್ದು. ಸ್ಥೂಲವಾಗಿ ಸಾಮಾನ್ಯ ಅವಿದ್ದರೆ ಸಾಕು ಅಂತ. ಏಕೆಂದರೆ ಕೆಲವೊಮ್ಮೆ ಇಲ್ಲಿ ತಪ್ಪಾಯಿತು ಅಲ್ಲಿ ತಪ್ಪಾಯಿತು ಅನ್ನೋವಾಗಿ ಎಕ್ಸ್ಪರ್ಟ್ ಸೆಂಟ್ರಿಕ್ ಆಗಿ ಒಪಿನಿಯನ್ ಕೊಡ್ತಾರೆ. ನಮಗೆ ನಮ್ಮ ಏರಿಯಾದ ಗೊತ್ತಿರುತ್ತೆ, ಮಿಕ್ಕಿದ್ದು ಗೊತ್ತಿರೋಲ್ಲ. ಆದರೆ ಸಿನಿಮಾದವ್ರಿಗೆ ಒಂದು ಸ್ಥೂಲವಾದ ಅಗ್ರಿಮೆಂಟ್ ಇರ್ತಾರೆ. ನಾನು ನೋಡಿದ ಯಾವುದೇ ಚಲನಚಿತ್ರದಲ್ಲಿಯೂ ಕೂಡ ಯಜ್ಞಗಳು ಅಂತಂದರೆ ತ್ರೇತಾಗ್ನಿಕಾಂಡದಲ್ಲಿ ಮಾಡ್ತಕ್ಕಂಥ ರೀತಿಯದು ಮಾಡಿಯೇ ಇಲ್ಲ. ಏಕಾಗ್ನಿಕಾಂಡದಂತೆ ಮಾಡ್ತಾನೆ.
ಬೇಕಾದಷ್ಟು ಕಡೆ ಅಶ್ವಮೇಧಾದಿಗಳಲ್ಲೆಲ್ಲ ಆಹವನೀಯ ಗಾರ್ಹಪತ್ಯ ಯಾವುದೂ ಇರೋದಿಲ್ಲ, ಒಂದೇ ಅಗ್ನಿ ಇರ್ತದೆ. ಅದು ಶ್ರೌತ ಕರ್ಮ ಆಗಲ್ಲ, ಸ್ಮಾರ್ಥ ಕರ್ಮ ಆಗುತ್ತೆ. ಶ್ರೌತ ಕಾರ್ಯ ಆದಂಥ ಯಜ್ಞವನ್ನು ಸ್ಮಾರ್ಥ ಕಾರ್ಯವಾದ ಹೋಮದಲ್ಲಿ ಹೇಗೆ ಅನ್ವಯ ಮಾಡೋದು? ಇದು ಮೀಮಾಂಸಕ ಪ್ರಶ್ನೆ ಎತ್ತುವಂಥದ್ದು. ಆದರೆ ಏನೋ ಅಗ್ನಿ ಅಂತ ಏನೋ ಒಂದು ಕುಂಡ ಅಂತ ಎಲ್ಲರೂ ಬಂದು ಹೋಮ ಮಾಡೋದು ಅಂತ ಅಷ್ಟು ಮಾಡಿ ತೋರಿಸಿದಾರಲ್ಲ, ಅದಕ್ಕೆ ಸಮಾಧಾನ ಪಟ್ಕೋಬೇಕು. ಸರಸ್ವತಿ ಕೈನಲ್ಲಿ ತಂಜಾವೂರು ವೀಣೆ ಇಟ್ಬಿಟ್ರಲ್ಲ, ಮೈಸೂರು ವೀಣೆ ಇಟ್ಬಿಟ್ರಲ್ಲ ಅಂತ ಬಾಯಿ ಬಡ್ಕೊಳ್ತಾ ಇದ್ದೆ ನಾನು. ವೀಣೆಗೆ ಬದಲಾಗಿ ಗಿಟಾರ್ ಇಟ್ಟಿಲ್ವಲ್ಲ, ಅಷ್ಟಕ್ಕೆ ಸಮಾಧಾನ ಮಾಡ್ಕೋಬೇಕು. ಅಂದರೆ ತುಂಬ ಅತಿರೇಕಕ್ಕೆ ನೋಡಬೇಡಿ ಅಂತ. ಟಿ ವಿ ಮಹಾಭಾರತದಲ್ಲಿ ಒಂದು ಕಡೆ ಭೀಮ ಈರುಳ್ಳಿ ಹೆಚ್ಚುತ್ತಾ ಇರ್ತಾನೆ. ಮಹಾಭಾರತದ ಕಾಲದಲ್ಲಿ ಈರುಳ್ಳಿ ನಮ್ಮ ದೇಶಕ್ಕೆ ಬಂದೇ ಇರಲಿಲ್ವಲ್ಲ, ಇದನ್ನು ಏನು ಮಾಡೋಣ? ಅದು ಪರವಾಗಿಲ್ಲ, ಅದು ತೊಂದರೆ ಇಲ್ಲ. ಆದರೆ ಭೀಮ ಯಜ್ಞೋಪೀತನ ಅಪಸವ್ಯವಾಗಿ ಹಾಕ್ಕೊಂಡಿರ್ತಾರೆ ಎಷ್ಟೋ ಕಡೆ ಟಿ ವಿನಲ್ಲಿ, BR ಚೋಪ್ರಾ ಮಹಾಭಾರತದಲ್ಲಿ. ಅದು ತಪ್ಪು. ಏಕೆಂದರೆ ಅದು ಸಾಮಾನ್ಯವಾಗಿ ಆ ಚಲನಚಿತ್ರದ ಆದ್ಯಂತ, ಸೀರಿಯಲ್ನ ಆದ್ಯಂತ ಮುಖ್ಯ ವೇಷಗಳು ಹೇಗಿರುತ್ತವೆ ಅನ್ನೋದರ ಕಲ್ಪನೆ ಅಷ್ಟು ಬೇಕಾಗಿರುತ್ತದೆ. ಈ ರೀತಿಯಾದದ್ದು ಎಷ್ಟೋ ನೋಡ್ತೀವಿ. ಈಗ ಮಾಡೆಲ್ಸ್ ಎಲ್ಲ ಕೂಡ ಮೊನ್ನೆ ಕೂಡ ದೀಪಾವಳಿ ಸೇಲ್ಸ್ ಅಂತ ಯಾವುದೋ ಕುರ್ತಾಗಳು, ಅದರ ಮೇಲಿರ್ತಕ್ಕಂಥ ದುಪ್ಪಟ್ಟಾಗಳು, ಅವು ಇವು ಬೇಕಾದಂತೆ ಬಂತು. 4-5 ಜನ ತರುಣರು ಮಾಡೆಲ್ಸ್ ಇರ್ತಕ್ಕಂಥದ್ದು, ಒಳ್ಳೆ ಭಾರಿಯಾಗಿರ್ತಕ್ಕಂಥ ಶೇರ್ವಾನಿ ಕುರ್ತಾ ಎಲ್ಲ ತೊಟ್ಕೊಳ್ಳೋವಂಥದ್ದು, ಎಲ್ಲರೂ ಬಲಗಡೆಗೆ ಉತ್ತರಿಗೆ ಹಾಕ್ಕೊಂಡಿದ್ರು. ಅಪಸವ್ಯವಾಗಿ ಹಾಕ್ಕೊಂಡಿದ್ದಾರಲ್ಲ ಅಂತ. ಆದರೆ ಅದು ದೊಡ್ಡದಲ್ಲ. ಅದನ್ನು ಆ ಅಡ್ವರ್ಟೈಸ್ಮೆಂಟಿಗೆ ಅಷ್ಟು ದೊಡ್ಡ ರೀತಿಯಲ್ಲಿ ಮೈಂಡ್ ಮಾಡಬೇಕಾಗಿಲ್ಲ ಅಂತ ಈ ಮಟ್ಟದ ಔದಾರ್ಯವನ್ನು ಇಟ್ಟುಕೊಡ್ತಾರೆ. ಅಂದರೆ ಎಕ್ಸ್ಪರ್ಟ್ ಸೆಂಟ್ರಿಕ್ ಆಗಿ ನೀವು ಕರೆಕ್ಷನ್ಸ್ ಮಾಡಿದರೆ ರಂಧ್ರಾನ್ವೇಷಣೆ ಜಾಸ್ತಿ ಆಗುತ್ತೆ. ಕಾಮನ್ ಮ್ಯಾನ್ ಸೆಂಟ್ರಿಕ್ ಆಗಿ ನೋಡಿ, ಎಂಜಾಯ್ ಮಾಡಿ, ತಾತ್ಪರ್ಯವನ್ನು ಇಟ್ಕೊಳ್ಳಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಹೇಳ್ತಾರೆ, ಇದನ್ನೆಲ್ಲವನ್ನೂ ನೋಡಿ ಜರ್ಜರ ಮೋಕ್ಷಾಂತದಿಂದ ನಾಲಿಕಾ ಮೋಕ್ಷದವರೆಗೂ ಲೆಕ್ಕ ಹಾಕಬೇಕು ಅಂತ. ಜರ್ಜರ ಮೋಕ್ಷ ಅಂತಂದರೆ, ಜರ್ಜರ ಅಂತನ್ನುವುದನ್ನು ಇಂದ್ರನ ಧ್ವಜ, ಅದನ್ನು ರಂಗಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡುವ ಕಾಲದಿಂದ ಪೂರ್ವರಂಗ ಆರಂಭ ಆಗುತ್ತೆ. ಅಲ್ಲಿಂದ ನಾಲಿಕಾ ಮೋಕ್ಷ ಅಂತಂದರೆ ಈ ಗಳಿಗೆ ಬಟ್ಲು ಅಂತಾರಲ್ಲ, ಆ ರೀತಿಯಾದ ಗಳಿಗೆ ಬಟ್ಲು ಇಟ್ಕೊಂಡು ಟೈಮಿಗೆ ಸರಿಯಾಗಿ ಮುಗಿಯಬೇಕು ಅಂತ. ಸುಮ್ಮನೆ ಜಗ್ಗೋತಾ ಇರೋದಲ್ಲ. ನಾಟಕ ಮಾಡ್ತೀವಿ ಅಂತ 1.5 ಗಂಟೆ 2 ಗಂಟೆ ಅಂತ ಏನೋ ಟೈಮ್ ಸ್ಲಾಟ್ ಕೊಟ್ಟರೆ ಅದನ್ನು ಬೆಳೆಸುವಂಥದ್ದಲ್ಲ. ಯಾಮ ಮಾತ್ರಂ ಭವೇನ್ ನಾಟ್ಯಂ ಅಂತಲೇ ಶಾಸ್ತ್ರ ಹೇಳುತ್ತದೆ. ಮ್ಯಾಕ್ಸಿಮಮ್ 4 hours, 3 hours, ಅದಕ್ಕಿಂತ ಜಾಸ್ತಿ ಅಲ್ಲ ಅಂತ. ಆಲ್ಫ್ರೆಡ್ ಹಿಚ್ಕಾಕನ್ನು ಕೇಳಿದ್ರಂತಲ್ಲ ಯಾರೋ, ವಾಟ್ ಶುಡ್ ಬಿ ದಿ ಡ್ಯೂರೇಷನ್ ಆಫ್ ಎ ಫಿಲ್ಮ್ ಅಂದರೆ ಆ್ಯಸ್ ಯುವರ್ ಬ್ಲಾಡರ್ ಪರ್ಮಿಟ್ಸ್ ಅಂತ. ಆ ಥರ ಒಂದು ಅಳತೆ ಅಂತ ಬೇಕು, ಅದು ಕರೆಕ್ಟಾಗಿ ಮುಗಿಬೇಕು. ಇದಿಷ್ಟನ್ನು ನೋಡಿಕೊಂಡು ಮಾಡಬೇಕು. ಇದನ್ನೆಲ್ಲವನ್ನು ನೀವು ಮಾರ್ಕ್ ಮಾಡ್ಕೊಳ್ಬೇಕು, ಇದನ್ನೆಲ್ಲ ಗುರುತಿಟ್ಕೊಳ್ಬೇಕು ಅಂತ ಹೇಳ್ತಾನೆ. ಆಮೇಲೆ ಒಬ್ಬ ಕವಿಯ ನಾಟಕದ ಡೈಲಾಗ್ಸನ್ನು ಇನ್ನೊಂದು ನಾಟಕದಲ್ಲಿ ಹಾಕ್ಬಿಡೋದು, ಒಬ್ಬ ಕವಿಯ ಶ್ಲೋಕವನ್ನು ಮತ್ತೊಂದು ನಾಟಕದಲ್ಲಿ ಹಾಕೋದು, ಹೀಗೆಲ್ಲ ಕಲಬೆರಕೆ ಮಾಡಬಾರದು ಅಂತ ಕೂಡ ಹೇಳ್ತಾನೆ. ಸ್ಪರ್ಧೆಗೆ ಬಂದಾಗ ಶುದ್ಧವಾಗಿ ಹಾಗೆ. ಅದೇ ಧ್ರುವಗೀತೆಗಳು ಅಂತ ಉಂಟು, ಅವು ಯು ಆರ್ ಫ್ರೀ ಟು ಯೂಸ್. ಈಗ ನಾವು ಹೇಳ್ತೀವಲ್ಲ, ಇಂಟರ್ನೆಟ್ಟಲ್ಲಿ ಕೆಲವೆಲ್ಲ ಫ್ರೀ ಸೈಟ್ಸು, ಯಾರೂ ಹೋಗಿ ನೋಡಬಹುದು, ಅಲ್ಲಿಂದ ಯಾರೂ ತೆಗೆದುಕೊಳ್ಬಹುದು. ಹಾಗಲ್ಲದೆ ಕೆಲವು ಪೇಯ್ಡ್ ಸೈಟ್ಸ್ ಅಂತ ಇರ್ತವೆ, ಅವುಗಳನ್ನು ನಾವು ಫ್ರೀಯಾಗಿ ತೊಗೊಳ್ಳೋಂತನೇ ಇಲ್ಲ ಅಂತ. ಆ ಥರದ ರೀತಿಯಲ್ಲೇ ಇವೆಲ್ಲ ಮಾಡುವಂತೆ ಇಲ್ಲ ಅಂತ. ಆಮೇಲೆ ದೇಶ ಪ್ರಾಂತ ಅವಕ್ಕೆ ಸರಿಯಾಗಿರ್ತಕ್ಕಂಥ ವೇಷ ಭಾಷೆ ಇವೆಲ್ಲ ಇರಬೇಕು. ಹಾಗಿಲ್ಲದೆ ಇದ್ದರೆ ತಪ್ಪಾಗುತ್ತದೆ. ಮತ್ತು ಆ ರೀತಿಯ ತಪ್ಪುಗಳನ್ನು ಮಾಡಿದ್ರೆ ಅದಕ್ಕೆ ಮೈನಸ್ ಮಾಡೋದು ಉಂಟೇ ಉಂಟು. ಆಮೇಲೆ ಅತ್ಯುತ್ಸಾಹದಿಂದ ಅವಿವೇಕದಿಂದ ಹುಚ್ಚಾಪಟ್ಟೆ ಏನೇನೋ ಅಸಾಧಾರಣವಾದದ್ದನ್ನೆಲ್ಲ ಮಾಡಬಾರದು ಅಂತ. ದುಡ್ಡಿದೆ ಅಂತ ಸಿಕ್ಕಾಪಟ್ಟೆ ಲ್ಯಾವಿಶ್ ಆಗಿ ಮಾಡಿಬಿಡ್ತಾರೆ ಕೆಲವು ಸರ್ತಿ, ಅದು ಸರಿಯಾಗೋಲ್ಲ. ಈ ಥರದ್ದೆಲ್ಲ ನೋಡಬೇಕಾಗುತ್ತದೆ. ಮತ್ತು ಇವೆಲ್ಲವೂ ನಾವು ನೋಡಬೇಕಾಗಿದ್ದು ಲೋಕದಲ್ಲಿ ಏನು ಕಾಣಿಸುತ್ತದೆ ಅದನ್ನು ನಾವು ಇಟ್ಟುಕೊಂಡು ನೋಡಬೇಕಾಗುತ್ತದೆ. ಜನಗಳಿಗೆ ಬಗೆ ಬಗೆಯಾದಂತಹ ರುಚಿಗಳು ಮತ್ತೊಂದು ಎಲ್ಲ ಇರ್ತದೆ, ಅದನ್ನೆಲ್ಲ ಗಮನಿಸಿಕೊಂಡು ಮಾಡಬೇಕಾಗುತ್ತದೆ ಅಂತ ಹೇಳ್ತಾನೆ. ಆಮೇಲೆ ಈ ಎವ್ಯಾಲ್ಯೂಯೇಟರ್ಸ್ ಯಾರಿದ್ದಾರೆ ಅವರಿಗೆ ಏನೇನಿರಬೇಕಾಗುತ್ತೆ ಕ್ವಾಲಿಫಿಕೇಷನ್ಸು, ಅವನ್ನೆಲ್ಲವನ್ನೂ ಹೇಳ್ತಾನೆ. ಚಾರಿತ್ರಾಭಿಜನೋಪೇತಾ ಶಾಂತವೃತ್ತಾ ಕೃತಶ್ರಮಾ ಯಶೋ ಧರ್ಮಪರಾಶ್ಚೈವ ಮಧ್ಯಸ್ಥ ವಯಸಾನ್ವಿತಾ ಷಡಂಗ ನಾಟ್ಯಕುಶಲಾ ಪ್ರಬುದ್ಧಾ ಶುಚಯ ಸಮಾಹ ಚತುರಾತೋದ್ಯ ಕುಶಲಾ ವೃತ್ತಜ್ಞಾ ತತ್ವದರ್ಶಿನಃ ದೇಶಭಾಷಾ ವಿಧಿಜ್ಞಾನ ದೇಶಭಾಷಾ ವಿಧಾನಜ್ಞಾ ಕಲಾಶಿಲ್ಪ ಪ್ರಯೋಜಕಾ ಚತುರ್ಥಾಭಿನಯೋಪೇತಾ ರಸಭಾವ ವಿಕಲ್ಪಕಾ ಶಬ್ದಚ್ಛಂದೋ ವಿಧಾನಜ್ಞಾ ನಾನಾಶಸ್ತ್ರ ವಿಚಕ್ಷಣಾ ಏವಂ ವಿಧಾಸ್ತು ಕರ್ತವ್ಯ ಪ್ರಾಶ್ನಿಕ ದಶರೂಪಕ್ಕೆ. ಹೀಗಾಗಿ ಅವರು
ಶಾಸ್ತ್ರಜ್ಞರಾಗಿರಬೇಕು, ಕಲಾಭಿಜ್ಞರಾಗಿರಬೇಕು, ಸದಾಚಾರಿಗಳಾಗಿರಬೇಕು, ಸಮಾಧಾನಪರರಾಗಿರಬೇಕು, ಲೋಕದಲ್ಲಿ ಒಂದು ರೆಪ್ಯುಟೇಷನ್ ಇರಬೇಕು, ಗೌರವ ಇರಬೇಕು. ಅವರು ಜಡ್ಜ್ಮೆಂಟ್ ಕೊಟ್ಟರೆ ಯಾರು ಪ್ರಶ್ನೆ ಮಾಡೋ ಥರ ಇರಬಾರ್ದು. ಅವ್ರ ವ್ಯಕ್ತಿತ್ವ, ಅವ್ರ ಪಕ್ಷಪಾತ ಮಾಡ್ತಾರೆ, ಅವರು ದುರ್ಬುದ್ಧಿ ಇಟ್ಕೊಂಡಿದ್ದಾರೆ ಅಂತ ಹೇಳಬಾರ್ದು. ಆ ರೀತಿಯಲ್ಲಿರಬೇಕು. ಉದಾರಿಗಳಾಗಿರಬೇಕು. ಮತ್ತು ಆಂಗಿಕ, ವಾಚಿಕ, ಸಾತ್ವಿಕ, ಆಹಾರ್ಯ ಈ 4 ವಿಧವಾದ ಅಭಿನಯವನ್ನು ಮತ್ತು ಗೀತ, ವಾದ್ಯ ಈ 2 ಕಲೆಗಳನ್ನು ಚೆನ್ನಾಗಿ ತಿಳಿದವರಾಗಿರಬೇಕು. ಮತ್ತು ಬ್ಯಾಲೆನ್ಸ್ಡ್ ಮೈಂಡ್, ಚತುರೋದಾತ್ತವಾದಂಥ ಗತಿ ಇರಬೇಕು. ಛಂದಸ್ಸು, ಅಲಂಕಾರ, ವೇದ ಇತ್ಯಾದಿ ಎಲ್ಲವನ್ನೂ ಬಲ್ಲವರಾಗಿರಬೇಕು. ಬೇರೆ ಬೇರೆ ದೇಶ ಭಾಷೆಗಳು ಇಂಥವಂತೂ ಗೊತ್ತಿರಬೇಕು. ನಾಟ್ಯಶಾಸ್ತ್ರ ಈಸ್ ಮಲ್ಟಿಲಿಂಗ್ವಲ್ ಥಿಯೇಟ್ರ್. ಇಲ್ಲಿ ಎಲ್ಲ ಭಾಷೆಗಳನ್ನು ಬಳಸ್ತಾ ಇದ್ರು. ಅವುಗಳ ಪರಿಜ್ಞಾನ ಇರಬೇಕು, ಇಲ್ಲದೇ ತಪ್ಪಾಗ್ಬಿಡುತ್ತೆ. ಮತ್ತು ಎಲ್ಲ ಕಲೆಗಳ ಬಗ್ಗೆ ಒಂದು ಸಾಮಾನ್ಯವಾದ ಜ್ಞಾನ ಇರಬೇಕು. ಒಟ್ಟಿನಲ್ಲಿ ಸಕಲ ಕಲಾಶಾಸ್ತ್ರ ಕೋವಿದರೇ ಆಗಿರಬೇಕು, ರಸಭಾವ ಸ್ವರೂಪಿಗಳಾಗಿರಬೇಕು, ರಸಜ್ಞರಾಗಿರಬೇಕು ಅಂತ ಹೇಳ್ತಾನೆ. ಇನ್ನು ಪ್ರೇಕ್ಷಕರು ಕೂಡ ಹೇಗಿರಬೇಕು ಅದು ಹೇಳ್ತಾನೆ. ಅವ್ರು ಯಾವ ಥರ ಇರಬೇಕು ಅಂತನ್ನುವಾಗ ಅವ್ಯಗ್ರೈಹಿ ಇಂದ್ರಿಯೈಹಿ ಶುದ್ಧ ಊಹಾಪೋಹ ವಿಶಾರದ ತ್ಯಕ್ತ ದೋಷೋನುರಾಗೀಚ ಸನಾಟ್ಯ ಪ್ರೇಕ್ಷಕ ಸ್ಮೃತಃ. ಅವನು ಮನಸ್ಸು, ಬುದ್ಧಿ, ಅಂಗ ಇತ್ಯಾದಿಗಳಲ್ಲಿ ಒಂದು ಸಮಾಧಾನ ಇರಬೇಕು. ತುಂಬ ಅಜಿಟೇಟೆಡ್ ಮೈಂಡ್ ಆದರೆ ಕಷ್ಟ. ಕೆಲವರಿಗೆ 1 ಗಂಟೆ ಹೊತ್ತು ಕೂತ್ಕೊಂಡು ಒಂದು ಸಂಗೀತ ಕೇಳೋಕ್ಕಾಗಲ್ಲ. ಅಲ್ಲಿ ತಿರುಗ್ತಾರೆ, ಇಲ್ಲಿ ನೋಡ್ತಾರೆ, ಆ ಕಡೆ ಗಮನ ಇಡ್ತಾರೆ, ಈ ಕಡೆ ಗಮನ ಇಡ್ತಾರೆ, ಯಾರು ಬಂದರೂ ಯಾರು ಹೋದರೂ ನೋಡ್ತಾ ಇರ್ತಾರೆ. ಆ ಥರ ತುಂಬ ಚೇಷ್ಟೆ ಮಾಡ್ತಾ ಚಟಪಟಿಕೆ ಸ್ವಭಾವ ಇರಬಾರ್ದು. ಸಮಾಧಾನವಾಗಿ ಕೂತ್ಕೊಂಡು ನೋಡಬೇಕು. ಇನ್ನು ಕೆಲವರು ನಿದ್ರೇನೇ ಮಾಡಿಬಿಡ್ತಾರೆ, ಅದು ತುಂಬ ಅವಿವೇಕ. ಮತ್ತು ಊಹಾಪೋಹ ವೈಶಾರದ್ಯ ಇರಬೇಕು. ಏನನ್ನು ನಾವು ಕಲ್ಪಿಸಿಕೊಳ್ಬಹುದು, ಯಾವುದನ್ನು ಉಪೇಕ್ಷೆ ಮಾಡಬಹುದು ಅದಿರಬೇಕು. ತ್ಯಕ್ತ ದೋಷ, ಹುಡುಕನ್ನೇ ಹುಡುಕಬಾರದು. ಗುಣಾನುರಾಗಿ, ಗುಣಗಳಲ್ಲಿ ಅನುರಾಗಿ ಆಗಿರಬೇಕು. ಅಂಥವನು ಪ್ರೇಕ್ಷಕ. ಮತ್ತು ಇಲ್ಲಿ ಎಲ್ಲ ಥರದವರು ಬರ್ತಾರೆ. ನಾನಾಶೀಲ ಪ್ರಕೃತಿಯ ಶೀಲೇ ನಾಟ್ಯಂ ವಿನಿರ್ಮಿತಂ ಉತ್ತಮಾಧಮ ಮಧ್ಯಾಹ್ನಾಂ ಬುದ್ಧಿಬಾಲಿಶ ವೃದ್ಧಬಾಲಿಶ ಯೋಷಿತಾಂ ತುಷ್ಯಂತಿ ತರುಣಾಃ ಕಾಮೇ ವಿದಗ್ಧ ಸಮಯಾನ್ವಿತೆ ಅರ್ಥೇಶ್ವರ್ಥಪರಾಶ್ಚೈವ ಮೋಕ್ಷೇ ಚಾತ ವಿರಾಗಿಣಃ ಶೂರಾಸ್ತು ವೀರರೌದ್ರೇಷು ನಿಯುದ್ಧೇಶ್ವಾಹವೇಷು ಚ ಧರ್ಮಾಖ್ಯಾನೇ ಪುರಾಣೇಷು ವೃದ್ಧಾಸ್ ತುಷ್ಯಂತಿ ನಿತ್ಯಶಃ ತತ್ವಭಾವೇಷು ಸರ್ವೇಷು ತುಷ್ಯಂತಿ ಸತತಂ ಬುಧಾಃ ಬಾಲಾ ಮೂರ್ಖಾ ಸ್ತ್ರಿಯಶ್ಚೈವ ಹಾಸ್ಯ ನೇಪಥ್ಯಯೋ ಸದಾ ಯಸ್ತುಷ್ಟೋ ತುಷ್ಟಿಮಾಯಾತಿ ಶೋಕೆ ಶೋಕಮುಪೀತಿ ಚ ಕ್ರುದ್ಧಃ ಕ್ರೋಧೆ ಭಯೇ ಭೀತಃ ಸಶ್ರೇಷ್ಠಃ ಪ್ರೇಕ್ಷಕ ಸ್ಮೃತಃ ಏವಂ ಭಾವಾನುಕರಣೆ ಯೋ ಯಸ್ಮಿನ್ ಪ್ರವಿಶೇನ್ನರಃ ಸತತ್ರ ಪ್ರೇಕ್ಷಕೋ ಜ್ಞೇಯೋ ಗುಣೈರ್ ಏಭಿರಲಂಕೃತಃ. ಮತ್ತು ಆ ಸಹೃದಯರು ಅಲ್ಲಿ ಸಂತೋಷ ಇದ್ದರೆ ಇಲ್ಲಿ ಸಂತೋಷ, ಅಲ್ಲಿ ದುಃಖ ಇದ್ದರೆ ಅಲ್ಲಿ ದುಃಖ, ಒಂದು ಸಮಾನ ಧರ್ಮ ಅನ್ನೋದಿರಬೇಕು. ದೇ ಶುಡ್ ಫೀಲ್ ದ ಸಿಚುಯೇಷನ್ ಆಗಿರಬೇಕು. ಇನ್ನು ಜಗತ್ತಿನಲ್ಲಿ ಬೇರೆ ಬೇರೆ ಥರದವರು, ಬೇರೆ ಬೇರೆ ರೀತಿಯಾದವರು ಇರ್ತಾರೆ. ತರುಣರಿಗೆ ಶೃಂಗಾರ, ಕಾಮ ಇತ್ಯಾದಿ ಬಹಳ ಇಷ್ಟವಾಗುತ್ತೆ, ತರುಣಿಯರಿಗೆ. ಇನ್ನು ವಿದಗ್ಧರು, ಪಂಡಿತರು, ಮೇಧಾವಿಗಳಿಗೆ ಸೂಕ್ಷ್ಮ ಸ್ವಾರಸ್ಯ ಬೇಕು. ಇನ್ನು ದುಡ್ಡು ಕಾಸ್ತಲ್ಲಿದ್ದವರಿಗೆ ಅಲ್ಲಿ ಒಬ್ಬ ಬಿಸ್ನೆಸ್ ಮಾಡ್ದ, ಬಿಸ್ನೆಸ್ಸಿನ ಚಮತ್ಕಾರ ಚೆನ್ನಾಗಿತ್ತು ಅನ್ನುವಂಥದ್ದು ಬೇಕಾಗುತ್ತೆ. ಇನ್ನು ವೈರಾಗ್ಯಶಾಲಿಗಳಿಗೆ ಮೋಕ್ಷ ವಿಷಯ ಇದೆಯಾ, ಭಕ್ತಿಸಾರವಾಗಿರಬೇಕು ಅಂತಾರೆ. ಇನ್ನು ಶೂರರು ತಮಗೆ ಡಿಶುಮ್ ಬೇಕು ಅಂತ ಬಯಸ್ತಾರೆ, ಯುದ್ಧ ಇತ್ಯಾದಿಗಳು. ಇನ್ನು ಕೆಲವರಿಗೆ ಪುರಾಣ, ಪುಣ್ಯಕಥೆ ಆ ರೀತಿಯಾದದ್ದು ಬೇಕು ಅಂತಾರೆ. ಅದನ್ನೆಲ್ಲವನ್ನು ಅಷ್ಟು ಕೊಡಬೇಕಾಗುತ್ತದೆ. ಒಟ್ಟಿನಲ್ಲಿ ಎಲ್ಲರಿಗೂ ಎಲ್ಲವನ್ನು ಒಂದು ಮಟ್ಟಕ್ಕೆ ಕೊಡುವಂತೆ ಇರಬೇಕು. ಟೋಟಲ್ ಎಂಟರ್ಟೈನ್ಮೆಂಟ್ ಅಂತೀವಲ್ಲ, ಅದು ಬಹಳ ಮುಖ್ಯ. ಈಚೆಗೆ ಏನಾಗಿದೆ, ಕಲೆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ಐ ವಿಲ್ ರಿಪೋರ್ಟ್ ದಿ ಚೇಂಜ್. ಇಟ್ ಈಸ್ ಸ್ಪೆಷಲಿಸ್ಟ್ ಸೆಂಟ್ರಿಕ್ ಆಗ್ತಾ ಇದೆ. ಅಂದರೆ ಆಯಾ ವಿಷಯ ಇಷ್ಟಪಡೋರಿಗೆ ಅದದು. ಮ್ಯೂಸಿಕಲ್ಸ್ ಬೇರೆ, ಕಾಮಿಡಿ ಬೇರೆ, ಮತ್ತು ಈಗ ಥ್ರಿಲ್ಲರ್ಸ್ ಬೇರೆ, ಬೇರೆ 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 ಥರದ್ದು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವರವರೇ ಹೋಗೋದು. ಈಗ ಯಾರಿಗೂ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತ ಬೇಕಿಲ್ಲ. ಫ್ಯಾಮಿಲಿ ಇದ್ದರೆ ತಾನೇ ಹೋಲ್ಸಮ್ ಎಂಟರ್ಟೈನ್ಮೆಂಟು. ಎಲ್ಲರೂ ಪ್ರತ್ಯೇಕ, ಎಲ್ಲರೂ ಅಂಗೈನಲ್ಲಿ ಕರತಲ ಭಿಕ್ಷಾ ತರುತಲ ಪಾತ್ರ ಅಂತ ಕರತಲ ಸೆಲ್ಫೋನ್ ಮನೆಯಲ್ಲ ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ಏನು ಬೇಕೋ ಅದನ್ನು ನೋಡ್ಕೋತಾರೆ. ಹೀಗಾಗಿ ಎಂಟರ್ಟೈನ್ಮೆಂಟ್ ಈಸ್ ಬಿಕಮಿಂಗ್ ಹೈಲಿ ಪರ್ಸನಲ್, ಹೈಲಿ ಚಾಯ್ಸಿ. ಹಾಗಾದಾಗ ಇಂಥ ಒಂದು ಸಮಗ್ರವಾದದ್ದು ಬೇಕು ಅಂತ ಇರೋಲ್ಲ. ಆದರೆ ಒಂದು ಪೂರ್ಣ ಪ್ರಮಾಣದ ಪ್ರಬುದ್ಧವಾದ ಒಂದು ವಿನೋದ ಬೇಕು ಅಂದರೆ ಇವೆಲ್ಲ ಇರಬೇಕು. ಯಾಕೆ ನಮ್ಮ ಬದುಕಲ್ಲಿ ಇವೆಲ್ಲ ಇದೆ. ನಮ್ಮ ಬದುಕು ಬರೀ ಫೈಟಿಂಗಿಂದ ಕೂಡಿಲ್ಲ, ನಮ್ಮ ಬದುಕು ಬರೀ ಕಾಮಿಡಿಯಿಂದ ಕೂಡಿಲ್ಲ, ನಮ್ಮ ಬದುಕು ಬರೀ ರೊಮ್ಯಾನ್ಸಿಂದ ಕೂಡಿಲ್ಲ. ವೆನ್ ಅವರ್ ಲೈಫ್ಸ್ ಆರ್ ಡಿಫರೆಂಟ್, ವೆನ್ ಅವರ್ ಲೈಫ್ಸ್ ಆರ್ ಮಿರಿಡ್, ಶುಡ್ ವಿ ನಾಟ್ ಎಕ್ಸ್ಪೆಕ್ಟ್ ದಿ ಗ್ರೇಟ್ ಆರ್ಟ್ ಲೈಕ್ ದಟ್? ಈ ಕಾರಣದಿಂದ
ಟೋಟಲ್ ಥಿಯೇಟರ್ ಮಹಾಭಾರತದಂತೆ ಇರಬೇಕು. ಮಹಾಭಾರತ ಯಾಕೆ ಇಷ್ಟ ಆಗುತ್ತೆ? ಅರಸುಗಳಿಗಿದು ವೀರದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವವಿಚಾರ, ಮಂತ್ರಿಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಣತರ ಅಲಂಕಾರ, ಕಾವ್ಯಕ್ಕೆ ಗುರು. ಇಂದಿಗೂ ಮಹಾಭಾರತ ರಾಮಾಯಣಗಳಿಗಿರುವ ಅಪೀಲ್ ಇನ್ಯಾವುದಕ್ಕೂ ಇಲ್ಲದೆ ಇರೋದಕ್ಕೆ ಅದೇ ಕಾರಣ. ಆ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ನಮಗೆ ಬೇಕು. ಅದರಿಂದ ನಾವು ಅದನ್ನು ಕಂಡಾಗ ಅದರ ದೊಡ್ಡತನ ಗೊತ್ತಾಗುತ್ತೆ. ಆ ವಿಸ್ತಾರವಾದ ಕ್ಯಾನ್ವಾಸ್ ಇದೆಯಲ್ಲ. ಭೈರಪ್ಪನವ್ರನ್ನ ಒಮ್ಮೆ ಕೇಳಿದ್ರು, ನೀವು ಯಾತಕ್ಕೆ ಸುಮ್ಮನೆ ದೊಡ್ಡ ದೊಡ್ಡ ಕಾದಂಬರಿಗಳೇ ಬರೀತೀರಾ, ಚಿಕ್ಕ ಕಥೆಗಳೆಲ್ಲ ಯಾಕೆ ಬರೆಯೋಲ್ಲ? ನನ್ನ ಸ್ವಭಾವ ಹಾಗೆ. ನಾನು ದೀರ್ಘವಾದ ವಿಸ್ತಾರವಾದ ಪ್ರವಾಸ ಮಾಡಬೇಕು, ಹಿಮಾಲಯಗಳನ್ನೇ ನೋಡಬೇಕು ಅನಿಸುತ್ತೆ. ದೊಡ್ಡ ಎಲೆಯಲ್ಲಿ ತುಂಬ ಬಡಿಸ್ಕೊಂಡು ಕೈ ತುಂಬ ತುತ್ತು ಮಾಡಿಕೊಂಡು ತಿನ್ನಬೇಕು, ಇದು ನನ್ನ ಮನೋಧರ್ಮ. ನಾನು ಹಾಗೆ ಮಾಡ್ತೀನಿ ಇದ್ರು. ಅದರಿಂದನೇ 60 ವರ್ಷ ಆದರೂ ಅವರ ಕೃತಿಗಳು ಇವತ್ತಿಗೂ ಬೆಸ್ಟ್ ಸೆಲ್ಲರ್ಸ್ ಆಗಿ ನಿಂತಿವೆ. ಅದನ್ನು ನಾವು ಕಾಣ್ತೀವಿ. ಈ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಕಡೆಗೆ ಭರತ ಹಾಕಿದ ಎಂಫಸಿಸ್ಸು, ಅದರೊಳಗೂ ಅವನು ಎಲ್ಲ ರುಚಿಗೆ ತಕ್ಕಂತೆ ಮಾಡಿದ್ದಾನೆ. ಬಾಣ ಬೇರೆ, ಪ್ರಹಸನ ಬೇರೆ, ವ್ಯಾಯೋಗ ಬೇರೆ, ಡಿಮಾ ಬೇರೆ, ಸಮವಕಾರ ಬೇರೆ, ಈಹಾಮೃಗ ಬೇರೆ, ವೀಥಿ ಬೇರೆ, ಅಂಕ ಬೇರೆ. ಆದರೆ ಉದಾತ್ತರಮಣೀಯವಾದದ್ದು ನಾಟಕ ಪ್ರಕರಣ. ಅಂದರೆ ಅತ್ಯುಚ್ಚವಾದದ್ದು, ಅತ್ಯುನ್ನತವಾದಕ್ಕೆ ನಾವು ಏಮ್ ಮಾಡಬೇಕು. ಅದಾಗಲಿಲ್ಲ, ಮಿಕ್ಕದ್ದಿದ್ದೇ ಇದೆ. ಭರತ ಈಸ್ ನಾಟ್ ಅಪೋಸ್ ಟು ವೆರೈಟಿ, ನಾಟ್ ಅಟ್ ಆಲ್ ಅಪೋಸ್ ಟು ವೆರೈಟಿ, ಬಟ್ ಹಿಸ್ ಫೋಕಸ್ ಈಸ್ ಆನ್ ಎಕ್ಸಲೆನ್ಸ್ ಆ್ಯಂಡ್ ಎಕ್ಸಲೆನ್ಸ್ ಅಲೋನ್. ನನಗೆ ಮತ್ತೆ ಪದ್ಮಾ ಸುಬ್ರಹ್ಮಣ್ಯಂ ಅವರು ಹೇಳಿದ ಮಾತು ನೆನಪಾಗುತ್ತೆ. ಐ ಆಮ್ ಪರ್ಮಿಸಿವ್ ಟು ಮೆನಿ ಥಿಂಗ್ಸ್ ಬಟ್ ಐ ಪ್ರಿಫರ್ ಫ್ಯೂ ಥಿಂಗ್ಸ್ ಅಂತ. ಇದು ನಮ್ಮ ಮನೋಧರ್ಮವೂ ಆಗಿರಬೇಕು. ಲಘುವಾದ ಸ್ಪೆಷಲಿಸ್ಟ್ ಸೆಂಟ್ರಿಕ್ ಆದ ಚಾಯ್ಸಿ ಆದದ್ದು ನೋಡಬಾರ್ದು ಅಂತಿಲ್ಲ, ಮಾಡಬಾರ್ದು ಅಂತಿಲ್ಲ, ಎನ್ಕರೇಜ್ ಮಾಡಬಾರ್ದು ಅಂತಿಲ್ಲ. ಆದರೆ ಉದಾತ್ತ ಗಂಭೀರವಾದದ್ದಕ್ಕೆ 2 ಕೋಣೆಯ ಮಾಡು ಮನದಾಲಯದೊಳಗೆ ನೀನು, ಹೊರಗೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬಂಟಿ ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ, ಅದು ಬೇಕಾಗುತ್ತದೆ. ಹೀಗೆ ಆ ಎಲ್ಲ ವಿಷಯವನ್ನು ಇಲ್ಲಿ ನಾವು ನೋಡ್ತೀವಿ. ಆಮೇಲೆ ಆ ಪರಿಷತ್ತಿನಲ್ಲಿ 10 ಜನ ಪ್ರಾಶ್ನಿಕರಿರಬೇಕು. ಅಂದರೆ ಜಡ್ಜ್ ಹೇಗೆ ಮಾಡಬೇಕು? ಯಜ್ಞವಿದ, ನರ್ತಕ, ಛಂದೋವಿದ, ಶಬ್ದವಿದ ಅಂದರೆ ವ್ಯಾಕರಣ ವಿದ್ವಾಂಸ, ಅಸ್ತ್ರವಿದ, ಕ್ಷಾತ್ರ ಗುಣಸಂಪನ್ನ. ಯಾಕೆಂದರೆ ಅಲ್ಲಿ ಫೈಟಿಂಗ್ ಸೀನ್ ಬಂದರೆ ನೋಡಪ್ಪ ಕತ್ತಿನ ಇಟ್ಕೊಂಡು ಹಿಂಗೆಲ್ಲ ಯುದ್ಧ ಮಾಡೋಕ್ಕಾಗೋಲ್ಲ, ಧನುರ್ವಿದ್ಯೆಯಲ್ಲಿ ಈ ಥರದ್ದೆಲ್ಲ ಚಾಲು ಚಮತ್ಕಾರ ಇಲ್ಲ ಅಂತ ಹೇಳಬೇಕು. ರಾಜ, ಚಿತ್ರಕಾರ, ಮತ್ತು ಒಬ್ಬ ವೇಶ್ಯೆ, ಗಾಂಧರ್ವ ಅಂದರೆ ಸಂಗೀತಗಾರ, ಮತ್ತು ರಾಜನೀತಿಯನ್ನು ಬಲ್ಲಂಥ ರಾಜಸೇವಕ, ಅರಮನೆ ಇತ್ಯಾದಿಗಳ ಮರ್ಯಾದೆ ಏನು ಗೊತ್ತು, ಹೀಗೆ ಇವರೆಲ್ಲರೂ ಇರಬೇಕು. ಅಂದರೆ ಫ್ರಮ್ ಲಾರ್ಜರ್ ಕ್ರಾಸ್ ಸೆಕ್ಷನ್ ಆಫ್ ಸೊಸೈಟಿ ಅಲ್ಲಿಂದ ಬಂದಿರಬೇಕು ಜಡ್ಜ್ಗಳು ಅಂತ. ಬರೀ ಎಕ್ಸ್ಪರ್ಟ್ ಸೆಂಟ್ರಿಕ್ ಅಲ್ಲ, ಎಲ್ಲರೂ ಇರ್ತವಂಥ ರೀತಿಯಲ್ಲಿ ಮಾಡಬೇಕು ಅಂತ. ಮತ್ತು ಇವರು ಹೇಗೆ ಕೂತ್ಕೊಳ್ಬೇಕು, ತುಂಬ ಹತ್ತಿರವೂ ಇರಬಾರ್ದು, ತುಂಬ ದೂರವೂ ಇರಬಾರ್ದು ಅಂತ. ಅವ್ರಿಗೊಂದು ಪ್ರಾಪರ್ ಪರ್ಸ್ಪೆಕ್ಟಿವ್ ಬೇಕಲ್ಲ. ಸ್ಟೇಜ್ಗೆ ಹತ್ತಿರ ಇದ್ದರೆ ಹೀಗೆ ಹಾಗೆ ಕುತ್ತಿಗೆ ತಿರುಗಿಸ್ಕೊಂಡು ನೋಡ್ತಾ ಇರಬೇಕಾಗುತ್ತೆ. ಅದರೊಳಗೂ ಚೌಡಯ್ಯ ಹಾಲ್ನಂಥ ದೊಡ್ಡ ಹಾಲಾದರೆ ಈ ಕಡೆ ಆ ಕಡೆ ತಿರುಗಿಸ್ತಾನೇ ಇರಬೇಕಾಗುತ್ತೆ. ಕುತ್ತಿಗೆನ ಮುಂದಿನ ಸೀಟಲ್ಲಿ ಕೂತ್ಕೊಳ್ಳೋದು ಒಂದು ದಂಡನೆ ಆಗಿಬಿಡುತ್ತೆ. ಒಂದು 4 ರೋ ಆದಮೇಲೆ ಕೂತ್ಕೊಳ್ಳುವಂಥದ್ದು ಒಳ್ಳೆಯದು. ಆ 12 ಹಸ್ತಗಳ ದೂರದಲ್ಲಿರಬೇಕು ಅಂತ. ಹಸ್ತ ಅಂದರೆ ಒಂದು ಮೊಳ, 12 ಮೊಳದಷ್ಟಾದರೂ ರಂಗಸ್ಥಳಕ್ಕೆ ದೂರದಲ್ಲಿರಬೇಕು. ಇಟ್ ವಾಸ್ ವೆರಿ ಇಂಟಿಮೇಟ್ ಥಿಯೇಟರ್ ಅದಕ್ಕೆ. ಹೀಗೆ ಆಮೇಲೆ ಈ ಘಾತಗಳನ್ನೆಲ್ಲ ನೋಟ್ ಮಾಡ್ಕೋಬೇಕು. ಆ ಸ್ವಕೃತವಾದ ತಪ್ಪುಗಳನ್ನು ಯಾವುದಿದೆ ಅಂದರೆ ಆತ್ಮಸಮುತ್ಥ ನಟನಿಂದ ಆಗುವ ದೋಷಗಳನ್ನೇ ಗುರುತು ಮಾಡ್ಕೋಬೇಕು. ಆಮೇಲೆ ಗೆದ್ದವರಿಗೆ ಪತಾಕೆ ಕೊಡ್ತಾರೆ, ವಿಜಯ್ ಪತಾಕೆ, ಅದನ್ನು ಟ್ರೋಫಿ ಹಾಕಿ ಕೊಡ್ತಾಯಿದ್ರು. ಅದು ನಾಟ್ಯಶಾಸ್ತ್ರ ಹುಟ್ಟಿದ ಕಾಲದಿಂದ ಮಾಡ್ತಾಯಿದ್ರು ಅಂತ. ಆಮೇಲೆ ಟೈ ಬಂದಾಗ ನೋಡಬೇಕು, ರಾಜನಿಗೆ ಪ್ರಮುಖವಾಗಿ ಯಾರು ಪೇಟ್ರನ್ ಇದ್ದಾನೆ ಅವನಿಗೆ ಕೇಳಬೇಕು ಏನು ಮಾಡೋಣ ಅಂತ. ಇಲ್ಲ ಇಬ್ಬರಿಗೂ ಅದನ್ನು ಹಂಚಿಕೊಡಿ ಅಂತ ಹಂಚಿಕೊಡ್ಬೇಕು, ಇಲ್ಲ ಒಬ್ಬರಿಗೆ ಅಂತ ಮಾಡಿಕೊಡ್ಬೇಕು. ಹೀಗೆಲ್ಲ ಈ ರೀತಿಯಾದ ವಿವರಗಳನ್ನು ಅಷ್ಟನ್ನೂ ಕೊಡ್ತಾನೆ. ಆಮೇಲೆ ನಾಟ್ಯ ಪ್ರಯೋಗ, ಅದರ ಕಾಲ ಯಾವುದು ಅಂತಂದಾಗ ಹಗಲೂ ಮಾಡ್ಬೋದು, ರಾತ್ರಿನೂ ಮಾಡ್ಬೋದು. ಬೆಳಗಿನ ಹೊತ್ತು ಪೂರ್ವಾಹ್ನದಲ್ಲಿ ಕೆಲವು ರೀತಿಯಾದವು, ಮತ್ತು ಅಪರಾಹ್ನದಲ್ಲಿ ಕೆಲವು ಬಗೆಯವು, ಪ್ರದೋಷ ಸಾಯಂಕಾಲದಲ್ಲಿ ಕೆಲವು ಬಗೆ, ಅರ್ಲಿ ಮಾರ್ನಿಂಗಲ್ಲಿ ಕೆಲವು ಬಗ್ಗೆ ಹೀಗುಂಟು. ಆದರೆ ಊಟದೊತ್ತಿಗೆ ಮಧ್ಯರಾತ್ರದಲ್ಲಿ ಮಠಮಠ ಮಧ್ಯಾಹ್ನದಲ್ಲಿ ಮಾಡಬೇಡಿ ಅಂತಂತಾನೆ. ಕಾಮನ್ ಸೆನ್ಸ್. ಮತ್ತು ಇನ್ನೊಂದು ಹೇಳ್ಬಿಡ್ತಾನೆ, ನಿಮಗೆ ರಾಜ ಕೇಳಿಬಿಟ್ಟಾಗ ಯಾವ ಹೊತ್ತಾದರೂ ಬಾಯಿ ಮುಚ್ಕೊಂಡು ಮಾಡಬೇಕು ಅಂತಲೂ ಹೇಳ್ತಾನೆ. ಅಥವಾ ದೇಶಕಾಲ ಉಚ ನ ಪರೀಕ್ಷೆಯು ಪ್ರಯುಕ್ತೃಭಿ ಯಥಾವಾ ಅಜ್ಞಾಪಯೇದ್ ಭರ್ತ ತಥಾ ಯೋಜ್ಯಂ ಅಸಂಶಯಂ. ಭರ್ತ ಅಂದರೆ ಸ್ಪಾನ್ಸರರ್ ನಿಮಗೆ ಅವನೇ ಪೇಟ್ರನ್ನು, ಅವನು ಹೇಳದಂತೆ ಅವನು ಕನ್ವೀನಿಯೆಂಟ್ ಆಗಿರೋ ಟೈಮಿಗೆ ಮಾಡಬೇಕಾಗುತ್ತದೆ ಆ ತರಹ ಅಂತ. ಅವಾಗ ಏನು ಮಾಡಬೇಕು? ಕೈಶಿಕಿ ವೃತ್ತಿ ಸಂಯುಕ್ತಂ ಶೃಂಗಾರ ರಸ ಸಂಶ್ರಯಂ.
ನೃತ್ತವಾದಿತ್ರ ಗೀತಾಢ್ಯಂ ಪ್ರದೋಷೇ ನಾಟ್ಯ ಮಿಷ್ಯತೆ. ಒಳ್ಳೆ ಮ್ಯೂಸಿಕಲ್, ಒಳ್ಳೆ ಡಾನ್ಸ್, ರಿಚ್ ಆಗಿರ್ತಕ್ಕಂಥ ಪ್ರಯೋಗವನ್ನು ಸಾಯಂಕಾಲದಲ್ಲಿ ಮಾಡಬೇಕು. ಪುಷ್ಕಲಂ ಸತ್ವಯುಕ್ತಂಚ ಅಪರಾಹ್ಣೆ ಪ್ರಯೋಜಯೇತ್. ಅಪರಾಹ್ನ ಅಂದರೆ ಲೇಟ್ ಆಫ್ಟರ್ನೂನಲ್ಲಿ ಸತ್ವ ಘನತೆ ತುಂಬಿರ್ತಕ್ಕಂಥದ್ದನ್ನು ಮಾಡಬೇಕು. ಪೂರ್ವಾಹ್ಣೆ ತತ್ಪ್ರಯೋಕ್ತವ್ಯಂ ಶುದ್ಧಂಚ ವಿಕೃತಂಚ ತಥ. ಅರ್ಲಿ ಡೇನಲ್ಲಿ ನೀವು ಪ್ರಹಸನ ಇತ್ಯಾದಿ ವಿನೋದದ್ದು ಶುದ್ಧ ವಿಕೃತ ಆ ಥರದ್ದು ಮಾಡಬಹುದು, ಹೀಗೆ ನಡೆಸಿಕೊಂಡು ಹೋಗ್ಬೋದು ಅಂತ ಆ ಅಂಶಗಳನ್ನು ಹೇಳ್ತಾನೆ. ಅಂದರೆ ಅವನು ಎಲ್ಲಿಯೂ ಕೂಡ ಪ್ರಿಸ್ಕ್ರಿಪ್ಟಿವ್ ಅಲ್ಲ, ಡಿಸ್ಕ್ರಿಪ್ಟಿವ್ ಅನ್ನೋದನ್ನು ನಾವು ನೋಡಬೇಕಾಗುತ್ತದೆ. ಮತ್ತು ಅವನದು ಹೇಳ್ತಾನೆ, ನೀವು ಇಷ್ಟನ್ನೆಲ್ಲ ಮಾಡಿದ್ರೂ ಕೂಡ ಸಭಾ ಕಂಪನ ಯಾವುದೂ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಬೇಕು, ಹಾಗೆ ಮಾಡಬೇಕು. ಪ್ರಯೋಗಕ್ಕೆ ಗುಣ ಅನ್ನೋದು ಹೇಗೆ ಬರುತ್ತದೆ ಅಂತ ಹೇಳ್ತಾನೆ. ಪಾತ್ರಂ ಪ್ರಯೋಗ ವೃದ್ಧಿಶ್ಚ ವಿಜ್ಞೇಯಸ್ತು ತ್ರಯೋ ಗುಣಾ ಬುದ್ಧಿಮತ್ವಂ ಸುರೂಪತ್ವಂ ಲಯತಾಲಜ್ಞತಾ ತಥಾ ರಸಭಾವಜ್ಞತಾ ಚೈವ ವಯಸ್ತತ್ವಂ ಕುತೂಹಲಂ ಗ್ರಹಣಂ ಧಾರಣಂಚೈವ ಗಾತ್ರಾವೈಕಲ್ಯಮೇವ ಚ ನಿಜ ಸಾಧ್ವಸತೋತ್ಸಾಹ ಇತಿ ಪಾತ್ರಗತೋ ವಿಧಿ. ಅವರು ಬುದ್ಧಿವಂತರಾಗಿರಬೇಕು, ಲಕ್ಷಣ ಇರಬೇಕು ಅವರಲ್ಲಿ, ಒಳ್ಳೆ ನೋಡೋದಕ್ಕೂ ಪ್ರೆಸೆಂಟಬಲ್ ಆಗಿರಬೇಕು, ಲಯ ತಾಳಜ್ಞತೆ, ರಸಭಾವಜ್ಞತೆ, ಮತ್ತು ಅವ್ರಿಗೊಂದು ವಯಸ್ಸು ಗಟ್ಟುಮುಟ್ಟಾದಂಥದ್ದು, ಮತ್ತು ಎಲ್ಲದರೊಳಗೆ ಕುತೂಹಲ, ಜ್ಞಾಪಕ ಶಕ್ತಿ, ಮತ್ತು ಆ ಒಂದು ಸ್ಟ್ಯಾಮಿನಾ ಅಂತೀವಲ್ಲ, ಸ್ಟೇಜ್ನಲ್ಲಿ ನಿಂತ್ಕೊಳ್ಳೋದು ಸಾಮರ್ಥ್ಯ, ಅಷ್ಟು ಕಾಲ ಧಾರಣ ಹಿಡ್ಕೊಂಡು ನಿಂತ್ಕೊಳ್ಳೋದು, ಮತ್ತು ವೇಗಧಾರಣ ಅಂತ ನೇಚರ್ ಕಾಲ್ಗೆ ತಕ್ಷಣ ಓಡ್ ಹೋಗಬೇಕು ಅನ್ನೋ ಥರ ಇರಬಾರ್ದು, ಅಷ್ಟು ಹೊತ್ತು ನಿಲ್ಲಬೇಕು, ಮಾಡಬೇಕು, ಈ ಥರದ್ದಿರಬೇಕು. ಮತ್ತು ಸಾಧ್ವಸ ಜಯ ಅಂದರೆ ಸ್ಟೇಜ್ ಫಿಯರ್ ಇಲ್ಲದೆ ಇರತಕ್ಕಂಥದ್ದು, ಇವೆಲ್ಲ ಬೇಕಾಗುತ್ತದೆ. ಇನ್ನು ಅದೇ ತರಹನೇ ಸುವಾದ್ಯತ್ವ, ಸುಗಾನತ್ವ, ಸುಪಾಠ್ಯತ್ವ, ಶಾಸ್ತ್ರಕರ್ಮ ಸಮಾಯೋಗತ್ವ, ಇವೆಲ್ಲ ಕೂಡ ಆರ್ಕೆಸ್ಟ್ರಾಗೆ ಇರಬೇಕಾಗುತ್ತದೆ, ಅಂದರೆ ಕುತುಪಕ್ಕೆ ಇರಬೇಕು. ಆಮೇಲೆ ಆ ಕಂಪನಿಗೆ ಇದು ಸುವಿಭೂಷಣತ್ವ, ಸುಮಾಲ್ಯತ್ವ, ಆ ಸದಾಭರಣತ್ವ, ಸದ್ವಸ್ತ್ರತ್ವ, ವಿಚಿತ್ರ ಅಂಗರಚನಾ ಸಮೃದ್ಧಿ, ಇವೆಲ್ಲ ಇರಬೇಕು. ಅವ್ರಿಗೆ ಒಳ್ಳೆ ರಿಚ್ ಕಾಸ್ಟ್ಯೂಮ್ಸು, ಜ್ಯುವೆಲ್ರಿ, ಸೆಟ್ಸು, ಇವೆಲ್ಲ ಕಂಪನಿಗೂ ಚೆನ್ನಾಗಿರಬೇಕು. ಹಾಗಿದ್ದರೆ ಮಾತ್ರ ಎಲ್ಲ ಸೇರಿಕೊಳ್ಳುತ್ತೆ. ಅಲಂಕಾರ, ಸಕುತೋಪಾಹ, ಮಂತವ್ಯೋ ನಾಟಕಾಶ್ರಯ, ಇದು ಈ ರೀತಿಯಲ್ಲಿರಬೇಕು ಅಂತ ಹೀಗೆ ಆ ಅಂಶಗಳನ್ನು ಹೇಳ್ತಾನೆ. ಇನ್ನು ನಾವು ಈ ಅಲಂಕಾರ ಇತ್ಯಾದಿ ಆಹಾರ್ಯಗಳಿಗೆ ಸಂಬಂಧಪಟ್ಟಂಥ ಅಂಶವನ್ನು ನಾವು ನೋಡೋಣ. ಆಹಾರ್ಯ ಅನ್ನೋದು ಬಹಳ ಮುಖ್ಯವಾದದ್ದು. 21ನೇ ಅಧ್ಯಾಯದಲ್ಲಿ ಅದನ್ನು ಭರತ ಹೇಳ್ತಾನೆ. ನಿಜ, ಆಹಾರ್ಯ ಒಂದು ಅಂಶಕ್ಕೆ ಪೆರಿಫೆರಲ್ ಆಗುತ್ತೆ. ಅಭಿನವಗುಪ್ತ ಇದನ್ನು ಕುರಿತು ವ್ಯಾಖ್ಯಾನ ಮಾಡ್ತಾ ಒಂದು ಸ್ವಲ್ಪ ಅತಿರೇಕಕ್ಕೆ ಬರ್ತಾನೆ. ಅದು ಒಂಥರ ಜಾಣ್ಮೆ, ಅದು ಸರಿಯಲ್ಲ ಅಂತ ನಂಗೆ ಅನಿಸುತ್ತೆ. ಭರತ ಮುನಿಯೇನೋ ಹೇಳ್ತಾನೆ, ಅಂಗಾದಿಭಿರ ಅಭಿವ್ಯಕ್ತಿಂ ಉಪಗಚ್ಚಂತಿ ಅಯತ್ನತಃ, ಅದು ಸರಿಯಾಗಿದೆ. ಯಸ್ಮಾತ್ ಪ್ರಯೋಗ ಸರ್ವೋಯಂ ಆಹಾರ್ಯಾಭಿನಯೇ ಸ್ಥಿತ, ಇಡೀ ಪ್ರಯೋಗವೇ ಆಹಾರ್ಯದ ಮೇಲೆ ನಿಂತಿದೆ ಅಂತ ಹೇಳ್ತಾನೆ. ಅದು ಪ್ರಶಂಸೆ ಅಷ್ಟೇ, ಅದು ವಾಸ್ತವ ಅಲ್ಲ. ಆದರೆ ಪಾಮರ ರಂಜನೆಗೆ ಆಹಾರ್ಯ ಬೇಕು. ಆದರೆ ನಿಜವಾದ ರಸಿಕರಿಗೆ ಕಾಸ್ಟ್ಯೂಮ್ಗಿಂತ ಸ್ಟೇಜ್ ಸೆಟ್ಟಿಂಗ್, ಪ್ರಾಪ್ಸ್, ಅವಕ್ಕಿಂತಲೂ ನಟನೆ, ವಾಚಿಕಾಭಿನಯ, ಸಾತ್ವಿಕಾಭಿನಯ ಅದು ಬಹಳ ಮುಖ್ಯ. ಆದರೆ ಮಹಾಜನರು ಇದಾರಲ್ಲ, ನಾಲ್ಕಾಣೆ ಪ್ರಭುಗಳು, ಎಲ್ಲವನ್ನ ಪೋಷಣೆ ಮಾಡ್ತಕ್ಕಂಥವ್ರು, ಅವ್ರಿಗೆ ಅದೇ ಬೇಕು. ಆದರೆ ಇದು ಒಂದಂತೂ ನಿಜ, ಇನ್ನು ಯಾವುದಿಲ್ಲದೆ ಇದ್ರೂ ಆಹಾರ್ಯಾಭಿನಯ ಇದ್ದರೆ ಅದು ಮೊದಲು ನಮ್ಮ ಮನಸ್ಸನ್ನು ಸೆಳೆಯುತ್ತೆ ಅಂತ. ಅದು ಹೌದೋ ಅಲ್ವೋ? ನಮಗೆ ಕೃಷ್ಣ ಅಂತ ಒಬ್ಬನ್ನ ಗೊತ್ತು ಮಾಡೋದಕ್ಕೆ ಯಾವ ಹಾಡು ಬೇಕಿಲ್ಲ. ಬಂದನು ದೇವರ ದೇವ ಅಂತ ಯಕ್ಷಗಾನದಲ್ಲಿ ಕೃಷ್ಣನ ಒಡ್ಡೋಲಗ ಹೇಳ್ತಾರೆ. ಬಂದನು ದೇವರ ದೇವ ಅಂತ ಶುರು ಮಾಡ್ತಾರೆ. ಅದೇನೂ ಬೇಕಿಲ್ಲ, ನವಿಲುಗರಿ ಕೈಯಲ್ಲಿ ಕೊಳಲು ಇಟ್ಕೊಂಡು ಒಬ್ಬ ಬಂದು ನಿಂತ್ಕೊಂಡ್ಬಿಟ್ರೆ ನಮಗೆ ಕೃಷ್ಣ ಅಂತ ಅನಿಸ್ಬಿಡುತ್ತೆ. ಅಷ್ಟಾಯಿತು. ಆಮೇಲೆ ಅವನು ಮಾತಾಡದೇ ಇದ್ದರೆ, ಒಳ್ಳೆಯ ಅಭಿನಯ ಕೊಡದೇ ಇದ್ದರೆ ವಿಜಲ್ ಹಾಕಿ ಓಡಿಸ್ಬಿಡ್ತೀವಿ. ಇದು ನಮಗೆ ಗೊತ್ತೇ ಇರತಕ್ಕಂಥದ್ದು. ಚಪ್ಪಾಳೆ ತಟ್ಟಿ ಅವನನ್ನು ಸ್ಟೇಜ್ ಫಿಯರ್ಗೆ ಒಳಪಡಿಸಿ ನಾಚಿ ನೀರಾಗುವಂತೆ ಮಾಡಿ ಹೈರಾಣ ಮಾಡಿ ಓಡಿಸ್ಬಿಡ್ತೀವಿ. ಅದರಿಂದ ಆಹಾರ್ಯ, ನನ್ನ ಸ್ನೇಹಿತರಾದ ಮಹಾಕಲಾವಿದ ಮಂಟಪರು ಹೇಳ್ತಾ ಇರ್ತಾರೆ, ಮಂಟಪ ಪ್ರಭಾಕರ ಉಪಾಧ್ಯರು, 2 ಗಂಟೆ ಆಗುತ್ತೆ ಅವರಿಗೆ ವೇಷಭೂಷಣ ಮಾಡ್ಕೊಳ್ಳೋಕ್ಕೆ. ಈ 2 ಗಂಟೆಗಳ ಪರಿಶ್ರಮ 2 ನಿಮಿಷಕ್ಕೆ ಮಾತ್ರ ಪ್ರಯೋಜನಕ್ಕೆ ಬರುತ್ತೆ ಅಷ್ಟೆ. ವೇಷ ಬಂದಳು ಮೇನಕೆ ಅಂತ ಇಳಿದು ಬಂದಳು ಮೇನಕೆ ಅಂತ ಮುಂದೆ ನಿಂತರೆ, ಆಮೇಲೆ ಇಷ್ಟು ಚೆನ್ನಾಗಿದೆ ವೇಷ ಅಂತ, ಮತ್ತೆ ನೃತ್ಯ ಆಗಬೇಕು ಮೇನಕೆದು. ನೃತ್ಯ ಆಗದರೆ ಮೇನಕೆ ಯಾಕೆ? ಈ ಕಾರಣದಿಂದ ಆಮೇಲೆ ಮುಂದೆಂದು ಆಹಾರ್ಯಾಭಿನಯ ವಿಸಿಟಿಂಗ್ ಕಾರ್ಡ್ ಇದ್ದಂತೆ. ವಿಸಿಟಿಂಗ್ ಕಾರ್ಡ್ ಕೊಟ್ಟ ಮೇಲೆ ಆ ವ್ಯಕ್ತಿ ಒಳಗೆ ಬರಬೇಕು. ಬರದೇ ಇದ್ರೆ ವಿಸಿಟಿಂಗ್ ಕಾರ್ಡ್ ಪಕ್ಕಕ್ಕೆ ಇಡ್ತೀವಿ. ಅದನ್ನೇ ನೋಡ್ತಾ ಕೂತ್ಕೋತೀವ? ಇಲ್ಲ.
ಆದರೆ ಅದಕ್ಕಷ್ಟು ಉಂಟು. ಅದಕ್ಕೇನು ಬೇಕೋ ಅದು ಬೇಕು, ಅದಿದೆ. ಈಗ ಒಳ್ಳೆ ತಟ್ಟೆನಲ್ಲಿ ಬಡಿಸಬೇಕು. ತಟ್ಟೆ ಇಲ್ದಿದ್ರೆ ಕೈನಲ್ಲಾದರೂ ಹಾಕಿ ತುತ್ತನ್ನ ಅಂತ ತಿಂದು ಹೋಗ್ತೀವಿ, ಹಿಂತೀವಿ, ಹೊರತುನುವೆ ಹಸ್ದಿದ್ದಾಗ ಬಿಡ್ತೀವ. ಈ ಕಾರಣದಿಂದ ಆಹಾರ್ಯಾಭಿನಯಕ್ಕೆ ಒಂದು ಮಟ್ಟದ ಪ್ರಾಶಸ್ತ್ಯ ಇದೆ, ಆದರೆ ಅದೊಂದೇ ಅಲ್ಲ. ಆ ಅಭಿನವಗುಪ್ತ ಅಂಥ ಮಹಾಮೇಧಾವಿಯೂ ಕೂಡ ಆಹಾರ್ಯಸ್ಯ ಸರ್ವಪಶ್ಚಾದ್ ಅಭಿಧಾನಂ ವಾಗಾದಿ ಅಭಿನಯೇಭ್ಯ ತಸ್ಯ ಬಹಿರಂಗತ್ವಾತ್ ಇತಿ ಅನುಪೂರ್ವ್ಯಂ ಇತಿ ಕೇಚಿತ್ ತಚ್ಚ ಅಸತ್ ಆವೇದಿತ ಪೂರ್ವಂ ಆಹಾರ್ಯಸ್ಯ ಪ್ರಾಧಾನ್ಯಾದೇವ ತ್ವದ್ಯ ಸರ್ವಾನುಗ್ರಾಹಕತ್ವಂ ಸರ್ವೋಪಜೀವ್ಯತಾ ಆಖ್ಯಾಪನಾಯ ಪಶ್ಚಾದ್ ಅಭಿಧಾನಂ ಅಂತ ಹೇಳ್ತಾನೆ. ಇದು ಎಲ್ಲವನ್ನೂ ಆಳುತ್ತದೆ, ಎಲ್ಲಕ್ಕೂ ಆಧಾರಭೂತ ಅನ್ನೋದಕ್ಕೆ ಇದನ್ನು ಕೊನೆಯಲ್ಲಿ ಹೇಳಿರೋದು ಅಂತ. ಇದು ಓವರ್ ರೀಡಿಂಗ್ ದಿ ಟೆಕ್ಸ್ಟ್. ಕೆಲವೊಮ್ಮೆ ನಮ್ಮ ಸಾಂಪ್ರದಾಯಿಕರಾದಂಥ ಪಾರಂಪರಿಕ ವಿದ್ವಾಂಸರು, ಶಂಕರರೂ ಸೇರಿದಂತೆ ಅಲ್ಲಲ್ಲಿ ಮಾಡ್ತಾರೆ. ಇದೊಂದರಿಂದ ಅಭಿನವಗುಪ್ತನ ಯೋಗ್ಯತೆಯನ್ನು ಅಳೆಯೋದು, ತಿರಸ್ಕರಿಸೋದಲ್ಲ. ಕೆಲವೊಮ್ಮೆ ಆಗುತ್ತೆ. ಐರಾವತಕ್ಕೂ ಅಡಿ ತಪ್ಪುತ್ತೆ ಅಂತ ಕೈಲಾಸಮವರು ಹೇಳ್ತಾರಲ್ಲ, ಹಾಗಾಗುತ್ತದೆ. ಆಹಾರ್ಯಕ್ಕೆ ಅದರ ಬೆಲೆ ಅದು ಉಂಟು ಅಂತ. ಅದನ್ನು ಯಾವ ತರಹ ಅಂತ ಹೇಳ್ತಾರೆ. 4 ಬಗೆಯಲ್ಲಿ ಚತುರ್ವಿಧಂ ತು ನೇಪಥ್ಯಂ ಪುಸ್ತೋಲಂಕಾರ ಏವಚ ತಥಾಂಗ ರಚನಾ ಚೈವ ಜ್ಞೇಯಂ ಸಜ್ಜೀವಮೇವಚ. ಸಜ್ಜೀವ ಅಥವಾ ಸಂಜೀವ ಅಂತ 4 ತರಹ. ಪುಸ್ತ, ಅಲಂಕಾರ, ಅಂಗರಚನ, ಸಂಜೀವ ಅಥವಾ ಸಜ್ಜೀವ. ಏನು ಪುಸ್ತ ಅಂತಂದರೆ ಅಂದರೆ ಒಂದರ ಬಗೆಯಲ್ಲಿ ರೂಪಣ ಮಾಡ್ತಕ್ಕಂಥದ್ದು, ಬೆಂಡಿನಿಂದನೋ ಲೆಪ್ಪದಿಂದನೋ ಬಟ್ಟೆಯಿಂದನೋ ಬಿದಿರಿಂದನೋ ಈ ತರಹ ಮಾಡ್ತಕ್ಕಂಥ ಮಾಡೆಲ್ಸ್, ಆ ರೀತಿಯಾದದ್ದು, ಅದನ್ನು ಪುಸ್ತ ಅಂತ ಕರೀತಾರೆ ಅಂತ. ಈ ಪುಸ್ತಕ ಶಬ್ದ ಬಂದಿದ್ದು ಅದರಿಂದನೇ, ಅಂದರೆ ಸಮಥಿಂಗ್ ವಿಚ್ ವಿಲ್ ಬಿ ಫ್ಯಾಬ್ರಿಕೇಟೆಡ್ ಅನ್ನುವ ಅರ್ಥದಲ್ಲಿ. ಅದು 3 ತರಹ: ಸಂಧಿಮ, ವ್ಯಾಜಿಮ, ಚೇಷ್ಟಿಮ ಅಂತ. ಸಂಧಿಮ ಅಂತಂದರೆ ಜಾಯಿಂಟ್ಸಿಂದ ಮಾಡ್ತಕ್ಕಂಥದ್ದು. ವ್ಯಾಜಿಮ ಅಂತಂದರೆ ಈ ಸೂತ್ರದ ಗೊಂಬೆ ಥರ ಸೂತ್ರಗಳನ್ನು ಎಳೆದು ಕುಣಿಸಬಲ್ಲಂಥದ್ದು ಅಂತ ಗೊತ್ತಾಗುತ್ತದೆ. ವೇಷ್ಟಿಮ ಅಂತಂದರೆ ಬಟ್ಟೆ ಇತ್ಯಾದಿಗಳನ್ನೆಲ್ಲ ಸುತ್ತಿ ಮಾಡ್ತಕ್ಕಂಥದ್ದು. ಅಂದರೆ ಬೈ ಜಾಯಿನಿಂಗ್ ಸರ್ಟನ್ ಥಿಂಗ್ಸ್ ವಿ ಫ್ಯಾಬ್ರಿಕೇಟ್ ಎ ಸ್ಟೇಜ್ ಪ್ರಾಪ್. ಬೈ ವೈಂಡಿಂಗ್ ಸರ್ಟನ್ ಥಿಂಗ್ ವಿ ಡು, ಅಂಡ್ ಬೈ ಕಂಟ್ರೋಲಿಂಗ್ ವಿತ್ ಸ್ಟ್ರಿಂಗ್ಸ್. ಆ ಥರ 3 ಬಗೆಯಲ್ಲಿ ಅವು ಇರುತ್ತದೆ ಅಂತ. ಇನ್ನು ಅಲಂಕಾರದಲ್ಲಿ ಮಾಲ್ಯ ಅಂದರೆ ಹಾರ ಇತ್ಯಾದಿಗಳು, ಹೂವಿನ ಹಾರ, ಮಾಲ, ಆಭರಣ, ಒಡವೆಗಳು, ವಸ್ತ್ರ, ಇವುಗಳು ಅಂಗದಲ್ಲಿ ಮತ್ತು ಉಪಾಂಗದಲ್ಲಿ. ಅಂಗ ಅಂದರೆ ಈಗ ತಲೆ ಅಂಗ ಆದರೆ ತಲೆಯಲ್ಲಿ ಕಣ್ಣು ಉಪಾಂಗ, ಕಣ್ಣು ಅಂಗ ಅಂದರೆ ಕಣ್ರೆಪ್ಪೆಗಳು ಉಪಾಂಗ, ಈ ತರಹ ಮಾಡಿಕೊಂಡಿದ್ದಾರೆ. ಈಗ ಕೈ ಅಂಗವಾದರೆ ಕೈ ಬೆರಳುಗಳು ಉಪಾಂಗ, ಬೆರಳು ಅಂಗವಾದರೆ ಉಗುರುಗಳು ಉಪಾಂಗ, ಈ ಥರದ ಲೆಕ್ಕ ಆಗುತ್ತದೆ. ಅವುಗಳಿಗೆಲ್ಲ ಬೇಕಾಗಿರತಕ್ಕಂಥದ್ದು. ಮಾಲ್ಯದಲ್ಲಿ 5 ತರಹ ಅಂತಂದರು. ನಿಮಗೆ ತಲೆ ಕೆಡಬಾರ್ದು, ಆದರೆ ಅವರು ಎಷ್ಟು ಈ ವಿವರಗಳನ್ನು ಬದುಕನ್ನು ಕಂಡು ಅನುಭವಿಸಿ ಮಾಡಿದ್ರು ಅನ್ನೋ ಸ್ವಾರಸ್ಯಕ್ಕಾಗಿ ಹೇಳ್ತಾ ಇದ್ದೀನಿ. ವೇಷ್ಟಿಮ, ವಿತತ, ಸಂಘಾತ್ಯ, ಗ್ರಂಥಿಮ, ಪ್ರಾಲಂಬಿತ ಅಂತ. ತಲೆಗೆ ಮಾಲೆ ಸುತ್ತಕೊಳ್ಳುವಂಥದ್ದು, ಆ ಥರದ್ದು ಕೆಲವುಂಟು ವೇಷ್ಟಿಮ. ಮತ್ತು ವಿತತ ಅಂತಕ್ಕಂಥದ್ದು ಅಲ್ಲಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದು. ಸಂಘಾತ್ಯ ಗುಂಪು ಗುಂಪಾಗಿ ಸೇರಿಸಿ ಮಾಡಿಕೊಂಡಿರ್ತಕ್ಕಂಥದ್ದು, ಗುಚ್ಛವಾಗಿ ಮಾಡಿಕೊಂಡದ್ದು. ಗ್ರಂಥಿಮ ತುಂಬ ಸೊಗಸಾಗಿ ಗಂಟುಗಳನ್ನು ಹಾಕಿ ಮಾಲೆ ಮಾಡಿಕೊಂಡದ್ದು. ಪ್ರಾಲಂಬಿತ ಉದ್ದಕ್ಕೆ ಇಳಿ ಬಿಡೋದು. ಅಂದರೆ ಈ ಕಂಪ್ಲೀಟ್ ಕ್ಲೋಸ್ಡ್ ಲೂಪ್ ಥರ ಇರತಕ್ಕಂಥ ಹಾರಗಳಲ್ಲದೆ ಓಪನ್ ಲೂಪ್ ಆಗಿರತಕ್ಕಂಥ ಹಾರಗಳು ಇರುತ್ತವೆ. ಪ್ರಾಲಂಬಿತ ಅಂತ ಕರಿತಾ ಇದ್ರು. ಒಂದು ಯಜ್ಞೋಪವೀತ ಥರ ಹಾಕ್ತಕ್ಕಂಥದ್ದು ವೈಕಕ್ಷಕ ಅಂತ. ಕಕ್ಷ ಅಂದರೆ ಕಂಕಳ ಕೆಳಗೆ ಬರ್ತಕ್ಕಂಥ ರೀತಿಯಲ್ಲಿ ಹಾಕ್ಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ. ಆಮೇಲೆ ಆಭರಣಗಳು ಆವೇದ್ಯ, ಆಬದ್ಯ, ಪ್ರಕ್ಷೇಪ್ಯ, ಆರೋಪ್ಯ ಅಂತ. ಆವೇದ್ಯ ಅಂದರೆ ಪಿಯರ್ಸ್ ಮಾಡಿ ಚುಚ್ಚಿ ಹಾಕ್ಕೊಳ್ತಕ್ಕಂಥದ್ದು. ಈ ಕಿವಿ ಓಲೆ, ಮೂಗುಬಟ್ಟು. ಪ್ರಾಚೀನ ಭಾರತದಲ್ಲಿ ಮೂಗುಬಟ್ಟು ಇರಲಿಲ್ಲ, ಕಿವಿದೇ ಬೇಕಾದಷ್ಟು ತರಹ ಇತ್ತು. ಆಬದ್ಯ ಕಟ್ಟಿಕೊಳ್ತಕ್ಕಂಥದ್ದು, ಒಡ್ಯಾಣ ಮೊದಲಾದಂಥದ್ದು. ಪ್ರಕ್ಷೇಪ್ಯ ಏರಿಸ್ಕೊಳ್ಳೋದು, ಬಳೆ ಏರಿಸ್ಕೋತೀವಿ. ಸರಿ. ಆರೋಪ್ಯ. ಪ್ರಕ್ಷೇಪ್ಯ ಅಂದರೆ ಸಿಂಪಡಿಸ್ಕೊಳ್ತಕ್ಕಂಥದ್ದು ಅಂತ. ಈ ಚಮಕಿ ಪೌಡರ್ ಥರದ್ದು, ಅತ್ತರು ಈ ಥರದ್ದು ಅಂತ ಅಂದ್ಕೋಬಹುದು. ಆಮೇಲೆ ಸ್ತ್ರೀಯರಿಗೆ ಪುರುಷರಿಗೆ ಬೇರೆ ಬೇರೆಯಲ್ಲಿ ಅಲಂಕಾರಗಳಿರ್ತವೆ ಅಂತ. ಎಷ್ಟು ಪುರುಷರಿಗಿದೆಯೋ ಸ್ತ್ರೀಯರಿಗೂ ಅಷ್ಟೇ ಇದೆ, ಇಬ್ಬರಿಗೂ ಕಡಿಮೆ ಇಲ್ಲದೆ ಇದೆ. ಈ ಕಾಲದ ಗಂಡಸರಿಗೆ ಬಡತನ ಜಾಸ್ತಿ. ಚೂಡಾಮಣಿ, ತಲೆಯ ಮಧ್ಯದಲ್ಲಿ ಶಿಖೆ ಕಟ್ಟಿಕೊಂಡಿಟ್ಕೊಳ್ತಕ್ಕಂಥ ಚೂಡಾಮಣಿ. ಕುಂಡಲ, ಕಿವಿಗೆ ಹಾಕ್ಕೊಳ್ತಕ್ಕಂಥದ್ದು. ಕೀಲ ಅಂತಂದರೆ ಕಿವಿ ಮೇಲೆ ಹಿಂದೆ ಬುಗುಡಿ ಅಂತ ಮಾಡ್ತಾಯಿದ್ರು, ಕಿವಿ ಮೇಲೆ ಮಾಡ್ಕೊಳ್ತಕ್ಕಂಥದ್ದು ಬುಗುಡಿ, ಅದು ಕೀಲ ಅಂತ. ಮತ್ತು ಮುಕ್ತಾವಳಿ, ಮುತ್ತಿನ ಹಾರ. ಹರ್ಷಕ ಅಂದರೆ ಸರ್ಪದ ರೂಪದಲ್ಲಿ ಮಾಡಿಕೊಂಡಂಥ ಅಲಂಕಾರ. ಸೂತ್ರ, ಯಜ್ಞಸೂತ್ರದಂತೆ ಯಜ್ಞೋಪಿತದಂತೆ ಒಡವೆ ಹಾಕ್ಕೊಳ್ತಕ್ಕಂಥದ್ದು.
ಮತ್ತು ವೇತಿಕ ಉಂಗುರಗಳು, ಮಾಮೂಲಿಯಾದ ಉಂಗುರ, ಅಂಗುಲಿಯಕ, ಊರ್ಮಿಕ ಅಂತೆಲ್ಲ ಕರಿತಾಯಿದ್ರು. ಮತ್ತು ತೋಳಿಗೆ ಹಾಕ್ಕೊಳ್ತಕ್ಕಂಥದ್ದು, ಕೈಗೆ ಹಾಕ್ಕೊಳ್ತಕ್ಕಂಥದ್ದು. ಈ ಕೈಗೆ ಹಾಕ್ಕೊಳ್ಳೋದು ಹಸ್ತಲಿ ಮತ್ತು ಕಂಕಣ ವಲಯ. ಕಂಕಣ ದಪ್ಪಿಗಿರುತ್ತೆ, ಹಸ್ತಲಿ ಮುಂಗೈಗೆ ಬರುತ್ತೆ, ಬಳೆ ಗಲಗಲ ಅಂತ ಓಡಾಡುತ್ತದೆ. ಮಣಿಬಂಧ ಅಂದರೆ ರಿಸ್ಟ್ ವಾಚ್ ಥರ ಟೈಟಾಗಿ ಕಟ್ಕೊಳ್ತಕ್ಕಂಥದ್ದು ಮಣಿಬಂಧ. ಚೂಲಿಕ ಅಂತ, ಅದು ಬಹಳ ಹೊಳೆಯಂಥ ರೀತಿಯಲ್ಲಿ ಅಲಂಕಾರ ಭಾಗವಾಗಿರ್ತದೆ, ಬ್ರೇಸ್ಲೆಟ್ ಅಂತ ಕರಿಬಹುದಾದ ರೀತಿ. ಮತ್ತು ಈ ಮೊಣಕೈಯಿಂದ ಮೇಲಕ್ಕಿರ್ತಕ್ಕಂಥ ಆಭರಣಗಳನ್ನು ಕೇಯೂರ ಅಂಗದ ಅಂತ ಕರಿತಾಯಿದ್ರು. ಎರಡನ್ನು ಹಾಕ್ಕೋತಾ ಇದ್ರು. ತೆಲುಗಿನ ಪೌರಾಣಿಕ ಸಿನಿಮಾಗಳು ನೋಡಿದ್ರೆ ಇವೆಲ್ಲ ಸುಮಾರು ಬಳಸ್ತಾ ಇದ್ರು ಅಂತ ಗೊತ್ತಾಗುತ್ತೆ, ನಮ್ಮ ಶಿಲ್ಪಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ತ್ರಿಸರ ಅಂತ 3 ಎಳೆಯ ಹಾರ. ಆಮೇಲೆ ವ್ಯಾಲಂಬ ಅಂತ ಉದ್ದಕ್ಕಿರ್ತಕ್ಕಂಥ ಮುತ್ತಿನ ಹಾರಗಳು, ಕುಚ್ಚು ಕುಚ್ಚಾಗಿರ್ತಕ್ಕಂಥದ್ದು. ಅದು ದೇವಚ್ಛಂದ ಅಂತಂದರೆ 100 ಎಳೆದು ಹಾಕ್ಕೊಳ್ತಾರೆ, ಸಣ್ಣ ಸಣ್ಣ ಮುತ್ತಿನ ಹಾರಗಳು, ದೇವಚ್ಛಂದ ಅಂತ, ವಿಜಯಚ್ಛಂದ, ಈ ಥರದ್ದೆಲ್ಲ ಇರ್ತಾಯಿದ್ವು. ಏಕಾವಳಿ ಅಂದರೆ ಒಂದೇ ಎಳೆ ಹಾರ ಅಂತ. ಆಮೇಲೆ ನಕ್ಷತ್ರಮಾಲ ಅಂದರೆ 27 ಪೆಂಡೆಂಟ್ಗಳಿರ್ತಕ್ಕಂಥದ್ದು, ಈ ಥರದ್ದೆಲ್ಲ ಇರ್ತಾಯಿತ್ತು. ಮತ್ತು ತಲಕ ಅಂದರೆ ಒಡ್ಯಾಣ ಕಟ್ಟಿದ್ದು, ಅದು ಕಾಂಚಿ ಮೇಖಲ ಅಂತಲೂ ಕೂಡ ಕರಿತಾಯಿದ್ರು. ಇನ್ನು ಹೆಂಗಸರಿಗೆ ಬಂದರೆ ಶಿಖಾಪಾಶ, ಆ ಜಡೆ ಉದ್ದಕ್ಕೂ ಹಾಕ್ಕೊಳ್ತಕ್ಕಂಥದ್ದು, ಜಡಬಂಗಾರ ಅಂತಾರೆ. ಶಿಖಾವ್ಯಾಲ, ಅದು ಹಾವಿನ ಆಕಾರದಲ್ಲಿ ಮಾಡಿದ್ರೆ ಶಿಖಾವ್ಯಾಲ. ಆಮೇಲೆ ಪಿಂಡಿ ಪತ್ರ ಅಂದರೆ ಕಮಲದ ಅಲಂಕಾರ ಇರುವಂಥ ರೀತಿಯಲ್ಲಿ ಜಡೆನಲ್ಲಿ ಅಲಂಕಾರ ಮಾಡಿಕೊಳ್ತಕ್ಕಂಥದ್ದು. ಈಗೆಲ್ಲ ಬಂದಿದೆ, ರೆಡಿಮೇಡ್ ಜಡೆನೇ ಬಂದುಬಿಟ್ಟಿದೆ, ಸಿಕ್ಕಿಸ್ಕೋಬೋದು. ಇನ್ನು ಚೂಡಾಮಣಿ ಶಿರೋ ಮಧ್ಯದಲ್ಲಿ ಹಾಕ್ಕೊಳ್ತಕ್ಕಂಥದ್ದು. ಮಕರಿಕಾ ಪತ್ರಭಂಗ, ಇದನ್ನು ಕಣ್ಣು ಹುಬ್ಬಿಂದ ಕೆನ್ನೆ ಮೇಲೆ ಎಲ್ಲ ಇಟ್ಕೊಳ್ತಕ್ಕಂಥದ್ದು ಅಲಂಕಾರ. ಎಷ್ಟೋ ಬಾರಿ ಪ್ರೆಷಸ್ ಸ್ಟೋನ್ಸನ್ನೇ ಅಂಟಿಸ್ಕೊಳ್ತಾ ಇದ್ರು. ಮುಕ್ತಾಜಾಲ, ಮುತ್ತಿನಲ್ಲಿ ಬಲೆಬಲಿಯಾಗಿ ನೇಯ್ದಿರ್ತಕ್ಕಂಥದ್ದನ್ನೇ ಒಂದು ನೆಟ್ ಥರ ಮಾಡ್ಕೊಂಡು, ಹಿಂದೆ ಎಲ್ಲ ಗಂಟನ್ನು ತುರುಬು ಹಾಕ್ಕೊಂಡ್ರೆ ಅದರ ಮೇಲೆ ಒಂದು ನೆಟ್ ಹಾಕ್ಕೊಳ್ತಾ ಇರಲ್ಲ, ಅದಕ್ಕೆಲ್ಲ ಮುತ್ತುಗಳು ಅಲಂಕಾರ ಮಾಡ್ಕೊಳ್ತಾ ಇದ್ರು ಅಂಥದ್ದು. ಗವಾಕ್ಷಕ ಅಂತ ಅಂದರೆ ಅದನ್ನು ಮುತ್ತಿನ ಜಾಲ ಮಾಡಿ ಮಧ್ಯದಲ್ಲಿ ಓಪನಿಂಗ್ ಇಟ್ಟು ಅಲ್ಲಿ ಪ್ರೆಷಸ್ ಸ್ಟೋನ್ಸ್ ಇರೋ ಥರ ಮಾಡ್ತಕ್ಕಂಥದ್ದು. ಅದೊಂದು ಮುತ್ತಿನ ಒಂದು ಕಿಂಡಿ ತರಹ, ಒಂದು ಡೋರ್ ಫ್ರೇಮು ಈ ಥರ ಎಲ್ಲ ಮಾಡಿಕೊಂಡಂತೆ ಬೆನ್ನಿಗೆ ತೋಳಿಗೆ ಎಲ್ಲ ಹಾಕ್ಕೊಳ್ತಕ್ಕಂಥದ್ದು. ಮತ್ತು ಶಿಖಿಪತ್ರಕ, ನವಿಲಗರಿಯ ಆಕಾರದಲ್ಲಿ ಅಲಂಕಾರ ಒಡವೆಗಳನ್ನು ಬಳಸ್ಕೊಳ್ತಕ್ಕಂಥದ್ದು. ಇನ್ನು ಜಡೆಬಿಲ್ಲೆಗಳು, ಕಂಡಕ ಅಂತ. ಹಣೆಗೆ ತಿಲಕ, ನಾನಾ ವಿಧವಾದಂಥ ತಿಲಕ, ಅದಕ್ಕೆ ವಿಶೇಷಕ ಅಂತ ಕರಿತಾ ಇದ್ರು ಅದನ್ನು. ಕರ್ಣಿಕ ಅಂತಂದರೆ ಕಿವಿಗೆ ಕಡಕು ಈ ಥರ, ಈಗೆಲ್ಲ ಸ್ಟಾರ್ ಅಂತಲೋ ಮತ್ತೊಂದು ಕಿವಿ ಓಲೆ ತರಹ ಬರುತ್ತಲ್ಲ ಅಂಥದ್ದು ಕರ್ಣಿಕ ಅಂತ. ಅಲ್ಲಿಂದ ಸ್ವಲ್ಪ ಕೆಳಗೆ ಇಳಿದು ಬರೋದು ಕರ್ಣವಲಯ, ರಿಂಗ್ಸ್ ಅಂತ ಹಾಕ್ಕೋತೀವಲ್ಲ ಅದು. ಇನ್ನು ಪತ್ರಕರ್ಣಿಕ ಅಂತಂದರೆ ಎಲೆಗಳ ಆಕಾರದಲ್ಲಿ ವಿಸ್ತರಿಸಿಕೊಂಡು ಹೋಗ್ತಕ್ಕಂಥದ್ದು. ಕುಂಡಲ ಅಂದರೆ ಡ್ರಾಪಿಂಗ್, ಕೆಳಗೆ ಬಂದು ಲೋಲಾಕು ಝುಮ್ಕಿ ಅಂತೀವಲ್ಲ ಆ ಥರದ್ದು. ಇನ್ನು ಕರ್ಣ ಮುದ್ರಾ ಅಂದರೆ ಕಿವಿನೇ ಆಲ್ಮೋಸ್ಟ್ ಮುಚ್ಚುವಂಥ ಒಂದು ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದು ಕಿವಿ ಶೇಪಲ್ಲಿ. ಕರ್ಣೋತ್ಕೀಲಕ ಅಂತಂದರೆ ಕಿವಿಯಿಂದ ಮೇಲಕ್ಕೆ ಹೋಗುವಂಥ ಒಡವೆ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ದಂತಪತ್ರ ಅಂತ ತುಂಬ ದೊಡ್ಡ ರೀತಿಯ ರಿಂಗ್ಸು. ಕರ್ಣಪೂರ ಮತ್ತು ಕಿವಿಯ ಉದ್ದಕ್ಕೂ ರಂಧ್ರ ಮಾಡಿಕೊಂಡು ಹಾಕ್ಕೊಳ್ತಕ್ಕಂಥದ್ದು. ಇನ್ನು ಕೆನ್ನೆ ಸರ್ಪಣಿ, ಗಂಡಭೂಷಣ ಮತ್ತು ಪತ್ರಲೇಖ, ಕೆನ್ನೆವರೆಗೂ ವಿನ್ಯಾಸ ಮಾಡಿಕೊಳ್ತಕ್ಕಂಥದ್ದು, ಮುಂಗುರುಳು ಎಲ್ಲ ಹಾಕ್ಕೊಂಡು. ಕಣ್ಣುಗಳಿಗೆ ಅಂಜನ, ಕಾಡಿಗೆ. ಅದರಕ್ಕೆ ರಂಜನ, ಲಿಪ್ಸ್ಟಿಕ್ಕು, ಅದು ತಾಂಬೂಲದಿಂದಲೂ ಮಾಡ್ಕೊಳ್ಬೋದು. ಮನುಷ್ಯಲೆ ಮತ್ತು ಮಧುಚಿಷ್ಟ ಅಂದರೆ ಯಾವುದನ್ನು ಪ್ಯಾರಫಿನ್ ವ್ಯಾಕ್ಸು ಅಥವಾ ಒಂದು ಬಿ ವ್ಯಾಕ್ಸ್ ಅಂತ ಕರೀತಾರಲ್ಲ ಅದರಿಂದ ಮಾಡಿಕೊಂಡಂಥದ್ದು ಅಂತ. ಆಮೇಲೆ ಹಲ್ಲುಗಳನ್ನು ಕೂಡ ಆರ್ಟಿಫಿಷಿಯಲ್ ಆಗಿ ಕಲರ್ ಮಾಡ್ಕೋಬೋದು, 4ಕ್ಕೆ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಬೇಡಿ ಅಂತ ಬರ್ತಾ ಹೇಳ್ತಾನೆ. ಮತ್ತು ಮುತ್ತುಗಳನ್ನೇ ಕಟ್ ಮಾಡಿಕೊಂಡು ಹಲ್ಲುಗಳ ಜಾಗದಲ್ಲಿ ನೀವು ಇಟ್ಕೊಳ್ಬೋದು. ಕೆಲವೊಮ್ಮೆ ಫಳಫಳ ಅಂತ ಬಾಯಿ ಬಿಟ್ಟರೆ ಮುತ್ತಿನ ಪಂಕ್ತಿ ಇದ್ದಂಗೆ ಇರುತ್ತೆ, ಅದು ಫ್ಯಾಷನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಇನ್ನು ಮುತ್ತಿನ ಹಾರ, ಮುಕ್ತಾವಳಿ, ಮತ್ತು ಹಾವಿನ ಹಾಗೆ ಬರ್ತಕ್ಕಂಥದ್ದು ವ್ಯಾಳ ಪಂಕ್ತಿ. ಮಂಜರಿ, ಗುಚ್ಚಗಳು ಅಂದರೆ ಹಾರ ಇಡೀ ಅಲ್ಲಲ್ಲಿ ಕುಚ್ಚುಗಳು ಬರ್ತಕ್ಕಂಥ. ರತ್ನಮಾಲಿಕ, ರತ್ನಾವಳಿ, ಸೂತ್ರಕ, ಈ ಥರದ್ದೆಲ್ಲ. 3 ಎಳೆ 6 ಎಳೆ ಅವೆಲ್ಲ ತ್ರಿಸರ, ಷಟ್ಸರ, ಈ ಥರದ್ದೆಲ್ಲ. ಶೃಂಖಲಿಕ, ಹೀಗೆ ಸರಪಣಿ ತರಹ ಹಾರಗಳು. ಮತ್ತು ಕಂಠಕ್ಕೆ ಕಂಠಿಕ ಅಂತ, ಕೊರಳಿಗೆ ಅಡ್ಡಿಕೆ ಅಂತೀವಲ್ಲ ಆ ರೀತಿಯಾದದ್ದು. ಮತ್ತು ಅಂಗದ, ತೋಳುಬಂದಿ, ಬಾಜುಬಂದಿ, ವಲಯ, ಬಳೆಗಳು. ಮತ್ತು ಎದೆ ಮೇಲೆ ಸ್ತನಹಾರ ಅಂತ ಕರಿತಾ ಇದ್ರು, ಆ ಥರದ್ದೆಲ್ಲ ವಕ್ಷಕ ಅಂತ ಕರಿತಾ ಇದ್ರು, ಅದನ್ನು ಹಾಕ್ಕೊಳ್ತಾ ಇದ್ರು. ತ್ರಿವಳಿ ಅಂತ. ಆಮೇಲೆ ಮಣಿಜಾಲಕ, ಇವೆಲ್ಲ ಕೂಡ ಎದೆಯ ಮೇಲೆ ಭುಜದಿಂದ ಸೊಂಟದ ಮೇಲಿಂದ ಮಧ್ಯದಲ್ಲಿ ಅವೆಲ್ಲ ಹಾಕ್ಕೋತಾ ಇದ್ರು. ಆಮೇಲೆ
ಉಂಗುರುಗಳು, ಬಗೆ ಬಗೆಯ ಉಂಗುರ, ಕಲಾಪಿ, ಕಟಕ, ಶಂಖಕ, ಹಸ್ತಪತ್ರ, ಪೂರಕ, ಮುದ್ರಕ, ಅಂಗುಲೀಯಕ ಅಂತ ಎಲ್ಲ ರೀತಿಯಾದ ಉಂಗುರುಗಳು ಏನೆಲ್ಲ ಕಲ್ಪನೆ ಮಾಡ್ಕೊಳ್ಬೋದು ಅದಷ್ಟು ಇದೆ. ಮತ್ತು ಒಡ್ಯಾಣ, ಕಾಂಚಿ ಸ್ವಲ್ಪ ದೊಡ್ಡದಾಗಿರೋದು, ಮೇಖಲ ವಂಕಿ ವಂಕಿಯಾಗಿರ್ತಕ್ಕಂಥದ್ದು, ರಶನ ಅದೊಂದು ಹಗ್ಗದಂತೆ ಬರ್ತಕ್ಕಂಥದ್ದು, ಕಲಾಪ ಅಲ್ಲಿ ಗೊಂಚಲುಗಳು, ಗೊಂಡೆಗಳು ಇಳಿ ಬಿಡ್ತಕ್ಕಂಥದ್ದು, ಮುಕ್ತಾಜಾಲಕ ಮುತ್ತಿನ ಜಾಲರಿಗಳನ್ನು ಅಲ್ಲಿ ಅಲಂಕಾರ ಮಾಡೋದು. ಹೀಗೆ ಈ ರೀತಿ. ಮತ್ತು ಅದರೊಳಗೆ ನೀವು ಮಣಿಮಾಲಿಕೆಗಳನ್ನು ಮಾಡಿಕೊಂಡ್ರೆ ಎಷ್ಟು ಸ್ಟ್ರ್ಯಾಂಡ್ಸ್ ಇಟ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ 25, 30, 32, 64, 108 ಈ ಥರದ್ದೆಲ್ಲ ಅಲಂಕಾರ ಮಾಡಿಕೊಳ್ಳೋದು. ಆಮೇಲಿಂದ ಕಾಲಿಂದು ನೂಪುರ, ಕಿಂಕಿಣಿ, ಘಂಟಿಕ. ನೂಪುರ ಶಬ್ದ ಮಾಡುತ್ತೆ ಅಂತಲ್ಲ, ಅದು ಅಂದವಾಗಿರುತ್ತದೆ. ಕಿಂಕಿಣಿ ಕಿಣಿಕಿಣಿ ಅಂತ ಶಬ್ದ ಮಾಡ್ತಕ್ಕಂಥದ್ದು. ಘಂಟಿಕ ಅಲ್ಲಲ್ಲಿ ಗಂಟೆಗಳು ಕಟ್ಟಿರ್ತಕ್ಕಂಥದ್ದು. ಆಮೇಲೆ ಕಿಂಕಿಣಿ ಅನ್ನುವಲ್ಲಿ ಗೆಜ್ಜೆ ಅಂತ ನಮಗೆ ಗೊತ್ತಾಗುತ್ತದೆ. ಅದಾದ ಮೇಲೆ ಅವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಹಣಿತಕ್ಕಂಥ ಕಲಾಪಕ ಅಂತ 25 ಎಳೆಗಳನ್ನು ಹಾಕ್ಕೊಂಡು ಮಾಡ್ಬೋದು. 5 ಬೆರಳುಗಳಿಂದ ಒಂದೊಂದರಲ್ಲಿ 5 ಎಳೆಗಳು ಅಂತ ಹೀಗೆಲ್ಲ ಮಾಡ್ಕೊಳ್ಬೋದು. ಮಧ್ಯದಲ್ಲಿ ಅದಕ್ಕೊಂದು ಉಂಗುರ ಇಟ್ಕೊಳ್ಬಹುದು. ಇವನ್ನೆಲ್ಲವನ್ನು ಹೇಳ್ತಾನೆ. ಆಮೇಲೆ ಮುಂದೆ ಪಾದಕ್ಕೆ ಅಲತಿಗೆ ಹಚ್ಕೊಳ್ತಕ್ಕಂಥದ್ದು ಆಲಕ್ತಕ ಅಂತ ಉಂಟು. ಒಂದೊಂದು ಬೆರಳುಗಳಿಗೂ ಬಗೆಗೆ ಉಂಗುರಗಳು ಹಾಕ್ಕೊಳ್ಬಹುದು. ಅಂಗುಷ್ಟದಲ್ಲಿ ಒಂದು ದೊಡ್ಡ ಉಂಗುರ ಹಾಕ್ಕೊಳ್ಳೋದಕ್ಕೆ ತಿಲಕ ಅಂತ ಕರೀತಾರೆ. ಈ ಬಗೆಯಲ್ಲಿ ಎಷ್ಟೆಷ್ಟೋ ಅಲಂಕಾರಗಳನ್ನು ಹೇಳ್ತಾನೆ. ಆಮೇಲೆ ವಸ್ತ್ರಗಳು ಹೇಗಿರಬೇಕು, ಮೇಕಪ್ ಯಾವ ಥರ ಮಾಡ್ಕೋಬೇಕು, ಹೆಡ್ ಗೇರ್ಸ್ ವಿಗ್ಗುಗಳು ಯಾವ ಥರ ಇರಬೇಕು, ಮಾಸ್ಕ್ಗಳು ಹೇಗೆ ಅಂತ ಅದನ್ನು ಹೇಳ್ತಾನೆ. ನಾಳೆ ಆ ಭಾಗವನ್ನು ನೋಡೋಣ. ನಮಸ್ಕಾರ.